ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಜಿಜ್ಞಾಸ ಎನ್ನುವ ವಾಟ್ಸ್ಆಪ್ ಸಮೂಹ ಹಾಗೂ ಮುಂಬಯಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಈ ತಿಂಗಳ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಂಬಯಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಎಲ್ಲಾ ಸದಸ್ಯರಿಗೂ ಹಾಗೂ ಎಲ್ಲಾ ಸಾಹಿತ್ಯಾಸಕ್ತರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದುವರೆಗೂ 12 ಕಾರ್ಯಕ್ರಮಗಳು ನಡೆದಿದೆ. ಅದರಲ್ಲಿ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೀನಿ. ಶ್ರೀ ಎಸ್ ರಾಮಸ್ವಾಮಿಗಳ ಬಗ್ಗೆ ಡಾಕ್ಟರ್ ಎಸ್ ರಂಗನಾಥ್ ಅವರು ಮಾತಾಡಿದ್ರು ಇತ್ತೀಚೆಗೆ. ಹಾಗೆ ಶ್ರೀ ಕೋಟ ಶಿವರಾಮ್ ಕಾರಂತರ ಬಗ್ಗೆ ಅವರ ಮಗ ಶ್ರೀ ಉಲ್ಲಾಸ್ ಕಾರಂತ್ ಅವರು ಮಾತಾಡಿದ್ರು. ಅವ್ರ ಜೊತೆಗೆ ಒಡನಾಟ ಹೇಗಿತ್ತು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು. ಹಾಗೆ ಚಿತ್ರಕಲಾವಿದರಾದ ಶ್ರೀ BKS ವರ್ಮಾ ಅವರೊಂದಿಗಿನ ತಮ್ಮ ಒಡನಾಟವನ್ನ ಅವರ ಮಗ ಶ್ರೀ ಪ್ರದೀಪ್ ವರ್ಮಾ ಅವರು ತಿಳಿಸ್ಕೊಟ್ರು. ಅವ್ರ ಜೊತೆಗೆ ಹೇಗಿತ್ತು ಒಡನಾಟ, ಹೇಗಿತ್ತು ಅವರ ಚಿತ್ರಕಲೆಯ ಒಂದು ಪ್ರಯಾಣ ಹೇಗಿತ್ತು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು. ಹೀಗೆ ಅನೇಕ ಪ್ರಸಿದ್ಧ ಬರಹಗಾರರು, ಕಲಾವಿದರ ಕುರಿತು ಅವರ ಒಡನಾಡಿಗಳು ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಬಂದಿದ್ದಾರೆ. ಇವತ್ತು 13ನೇ ಸರಣಿ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಖ್ಯಾತ ಕಾದಂಬರಿಕಾರರಾದ ಶ್ರೀ ವ್ಯಾಸರಾಯ ಬಲ್ಲಾಳ ಅವರ ಪುತ್ರಿ ಶ್ರೀಮತಿ ಅಂಜಲಿ ಬಲ್ಲಾಳ್ ಅವರು ತಮ್ಮ ತಂದೆಯವರೊಂದಿಗಿನ ಒಡನಾಟದ ಬಗ್ಗೆ ಜೊತೆಗೆ ಅವರ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಸುಸ್ವಾಗತ. ಶ್ರೀ ವ್ಯಾಸರಾಯ ಬಲ್ಲಾಳ ಹಾಗೂ ಅವರ ಪುತ್ರಿ ಶ್ರೀಮತಿ ಅಂಜಲಿ ಬಲ್ಲಾಳ್ ಅವರ ಪರಿಚಯವನ್ನ ಮುಂಬಯಿಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಮುಂಬಯಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಮುಖರಾದ ಡಾಕ್ಟರ್ GN ಉಪಾಧ್ಯ ಅವರೊಂದಿಗೆ ಕನ್ನಡ ಕಟ್ಟುವ ಕೆಲಸದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರು ಅಧ್ಯಾಪನ, ಅಧ್ಯಯನ ಜೊತೆಗೆ ಕನ್ನಡ ಪರ ಚಟುವಟಿಕೆಗಳನ್ನ ಸಂಯೋಜಿಸ್ತಾ ಬಂದಿದ್ದಾರೆ. ಅವರು ಉತ್ತಮ ನಿರೂಪಕಿಯಾಗಿ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಈಗ ಅವರಿಬ್ಬರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಪೂರ್ಣಿಮಾ ಶೆಟ್ಟಿ ಅವರು ಮಾತಾಡ್ತಾರೆ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ವ್ಯಾಸರಾಯ ಬಲ್ಲಾಳ ಅವರ ಒಂದು ಮರು ಚಿಂತನೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಈಗಾಗ್ಲೇ ನಾವು ವಿಶ್ವವಿದ್ಯಾಲಯದಲ್ಲಿ ವರ್ಷಕ್ಕೊಮ್ಮೆ ಅವರನ್ನ ನೆನಪಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ಆನ್ಲೈನ್ ಮುಖಾಂತರ ಅವರನ್ನ ನೆನೆಯುವಂತ ಕೆಲಸವನ್ನ ಈ ಜಿಜ್ಞಾಸದವರ ಸಹಯೋಗದೊಂದಿಗೆ ಮಾಡ್ತಾ ಇರೋದು ನಿಜಕ್ಕೂ ತುಂಬಾ ಸಂತೋಷದ ಸಂಗತಿ. ಒಂದು ದೈತ್ಯ ಪ್ರತಿಭೆಯನ್ನ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡುವಂತ ಒಂದು ಪುಟ್ಟ ಪ್ರಯತ್ನ ಇದು. ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬರಾದಂತಹ ವ್ಯಾಸರಾಯ ಬಲ್ಲಾಳರು ಸಾಮಾಜಿಕ ಪ್ರಜ್ಞೆ, ಕಳಕಳಿ ಮತ್ತು ಮುಂಬೈನ ಬದುಕಿನ ಚಿತ್ರಣವನ್ನ ಸಾಹಿತ್ಯಕ್ಕೆ ತಂದ ಅಪರೂಪದ ಲೇಖಕರು, ಸಂಘಟಕರು. ಮುಂಬೈ ಮಹಾನಗರದಲ್ಲಿ ಕನ್ನಡಿಗರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಸಾಹಿತ್ಯ ವಲಯವಾಗಿಯೂ ಮುಂಬೈ ತನ್ನದೇ ಆದಂತಹ ಲೋಕವನ್ನ, ಸುಂದರವಾದಂತಹ ಒಂದು ಲೋಕವನ್ನ ತೆರೆದಿಟ್ಟಿದೆ. ಮುಂಬೈಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕನ್ನಡ ತನ್ನ ಕತೆ, ಕಾದಂಬರಿಗಳ ಮೂಲಕ ಪ್ರತಿಭೆಯನ್ನು ಮೆರೆದ ವ್ಯಾಸರಾಯ ಬಲ್ಲಾಳರು 1923 ಡಿಸೆಂಬರ್ 1ರಂದು ಉಡುಪಿಯಲ್ಲಿ ಜನಿಸಿದ್ರು. ಅವರ ತಂದೆ ರಾಮದಾಸ ಹಾಗೂ ತಾಯಿ ಕಲ್ಯಾಣಿ. 1944 ಅಕ್ಟೋಬರ್ ತಿಂಗಳಲ್ಲಿ ಅವರು ಉಡುಪಿಯಿಂದ ಮುಂಬೈಯತ್ತ ಪಾದಾರ್ಪಣೆ ಮಾಡ್ತಾರೆ. ಅಮೆರಿಕನ್ ಮೂಲದ ತೈಲ ಸಂಸ್ಥೆ ಕ್ವಾಲ್ಟೆಕ್ಸ್ ಕಂಪನಿಯಲ್ಲಿ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿಯೇ ಅದೇ ಕಂಪನಿಯಲ್ಲಿ 4 ದಶಕಗಳ ಕಾಲ ದುಡಿದು ನಿವೃತ್ತಿಯನ್ನ ಹೊಂದಿದ್ರು. ನುಡಿ ಪತ್ರಿಕೆ ಅವರನ್ನ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಿತು ಅಂತ ಡಾಕ್ಟರ್ GN ಉಪಾಧ್ಯ ಸರ್ ಅವರ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಅವರನ್ನ ಆ ದಿನಗಳಲ್ಲಿ ಮುದವೀಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು ಮೆಚ್ಚಿ ಅವರ ಬರಹಗಳನ್ನ ಮೆಚ್ಚಿ ಹುರಿದುಂಬಿಸಿದ್ರು. ಅದು ಬರುಬರ್ತಾ ಮುಂಬೈಯಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ವಿಶಿಷ್ಟ ಪತ್ರಿಕೆ ಅಂತ ಜನಪ್ರಿಯತೆ ಗಳಿಸಿತು. ಪತ್ರಿಕೋದ್ಯಮಿಯ ಪ್ರೇಮ ಪತ್ರಗಳು, ಪಯಣದ ಹಾದಿಯಲ್ಲಿ, ಮರುದನಿ ಹೆಸರಿನ ಅಂಕಣಗಳಲ್ಲಿ ಕೂಡ ಬಲ್ಲಾಳರು ಮುಂಬೈನ ಪ್ರಚಲಿತ ಸಮಸ್ಯೆಗಳ ಕುರಿತು ಕಿರುಲೇಖನಗಳನ್ನ ಬರೆದು ಜನಪ್ರಿಯತೆ ಗಳಿಸಿದ್ರು. ಬಲ್ಲಾಳರದು ನಿಷ್ಠುರವಾದ ವಾಸ್ತವವಾದಿ ದೃಷ್ಟಿಕೋನ, ಸಮಾಜವಾದಿ ನಿಲುವು. ವ್ಯಕ್ತಿಯಾಗಿ, ಸಾಹಿತಿಯಾಗಿ ವ್ಯಾಸರಾಯ ಬಲ್ಲಾಳರು ತಮ್ಮದೇ ಆದ ವಿಶಿಷ್ಟ ನೆಲೆಯನ್ನ ಕಂಡುಕೊಂಡವರು. ಅವರದು ಉನ್ನತ ನಿಲುವು, ನೇರ ಅಭಿವ್ಯಕ್ತಿ ಅಂತ ಡಾಕ್ಟರ್ GN ಉಪಾಧ್ಯ ಸರ್ ಅವರು ತಮ್ಮ ಕೃತಿಯಲ್ಲಿ
ಅಭಿವ್ಯಕ್ತಿಪಡಿಸಿದ್ದಾರೆ. ಅವ್ಯಾಹತ ಓದು ಮತ್ತು ಅಧ್ಯಯನ ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಒಂದು. ಅದರ ಪರಿಣಾಮ ಸಾಹಿತ್ಯದ ಲಾಲನೆ, ಪಾಲನೆ, ರಚನೆಯಲ್ಲಿ ತೊಡಗಿಕೊಳ್ತಾರೆ. ಬದುಕಿನ ಆದರ್ಶ ಅವರ ಪ್ರಥಮ ಕಥಾ ಸಂಕಲನ, ಕಾಡು ಮಲ್ಲಿಗೆ, ಸಂಪಿಗೆ ಹೂ, ತ್ರಿಕಾಲ, ಮಂಜರಿ ಅವರ ಪ್ರಮುಖ ಕಥಾ ಸಂಕಲನಗಳು. ಬಂಡಾಯ, ಹೇಮಂತಗಾನ, ಅನುರಕ್ತೆ, ವಾತ್ಸಲ್ಯಪಥ, ಆಕಾಶಕ್ಕುಂದು ಕಂದೀಲು ಮುಂತಾದ ಕಾದಂಬರಿಗಳು ಅವರಿಗೆ ತುಂಬಾ ಹೆಸರನ್ನ ತಂದುಕೊಟ್ಟಿವೆ. ನಾನೊಬ್ಬ ಭಾರತೀಯ ಪ್ರವಾಸಿ, ಇದು ನಮ್ಮ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪಠ್ಯವೂ ಆಗಿ ಕೂಡ ಇತ್ತು. ಅವರ ಪ್ರವಾಸ ಕಥನ. ಬಲ್ಲಾಳರು ಕಾದಂಬರಿಕಾರರು, ಕತೆಗಾರರು ಮಾತ್ರವಲ್ಲದೆ ಮಕ್ಕಳ ಸಾಹಿತ್ಯ ಲೇಖನಗಳ ಸಂಗ್ರಹ, ರಾಜಕೀಯ ವಿಡಂಬನೆ, ಮುಂಬೈ ಕನ್ನಡಿಗರ ಸಮಸ್ಯೆಗಳ ವಿವೇಚನೆ, ತಾತ್ವಿಕ ಚಿಂತನೆ, ರೇಡಿಯೋ ಭಾಷಣ, ಹೀಗೆ ವೈವಿಧ್ಯಮಯವಾದ ಬರಹಗಳಿಂದ ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ, ಬೆಳಗಿದ್ದಾರೆ. ಅವರ ಬರಹಗಳಲ್ಲಿ ಕಲ್ಪನೆಗಿಂತ ಹೆಚ್ಚಾಗಿ ವಾಸ್ತವದ ನೆಲೆಗಟ್ಟನ್ನ ನಾವು ಗುರುತಿಸಬಹುದು. ಕನ್ನಡ ಸಾಹಿತ್ಯಕ್ಕೆ ಮುಂಬೈನ ಕಾಂಕ್ರೀಟ್ ನೆಲದಲ್ಲಿ ಕೂಡ ಸಂವೇದನೆಯನ್ನ ಗುರುತಿಸಿ ಪರಿಚಯಿಸಿದ ಕೀರ್ತಿ ಬಲ್ಲಾಳರ ಬರಹಕ್ಕೆ ಸಲ್ಲುತ್ತದೆ. ಇವರ ಕಾದಂಬರಿಗಳಲ್ಲಿ ಬರುವಂತ ಹೆಣ್ಣು ಅಬಲೆಯಾಗಿರದೆ ಗಟ್ಟಿತನದಿಂದ ಸಂಕಷ್ಟಗಳನ್ನ ಎದುರಿಸುವ ವ್ಯಕ್ತಿತ್ವವುಳ್ಳವಳಾಗಿ ಮೂಡಿ ಬಂದಿದ್ದಾಳೆ. ಅಷ್ಟೇ ನವಿರಾದ ಭಾವಗಳು ಕೂಡ ಅಲ್ಲಿವೆ. ಅವರು ತಮ್ಮ ಕತೆ, ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಚಿರಪರಿಚಿತರು. ಈಗಾಗಲೇ ಉಪಾಧ್ಯಾಯರು ಬಂಡಾಯ ಕಾದಂಬರಿಯ ಕುರಿತು ಹೇಳಿದ್ರು. ಈ ಕಾದಂಬರಿ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಕಾರ್ಮಿಕ ಚಳುವಳಿ ಮತ್ತು ರಾಜಕೀಯದ ಒಳಸುಳಿಗಳ ಅನಾವರಣಗೊಳಿಸುವಂತ ಒಂದು ಕತೆ ಇಲ್ಲಿದೆ. ಉತ್ತರಾಯಣ ಮಧ್ಯಮ ವರ್ಗದ ಜನರ ಬದುಕು ಮತ್ತು ಸಂಘರ್ಷದ ಕತೆ. ಹೀಗೆ ಪ್ರತಿ ಕಾದಂಬರಿ ನಮ್ಮನ್ನು ಬೇರೆಯೇ ಲೋಕಕ್ಕೆ ಕರೆದೊಯ್ಯುತ್ತದೆ. ಅವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಳನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, BMC ಸ್ಮಾರಕ ಪ್ರಶಸ್ತಿ, ಬಂಡಾಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪ್ರವಾಸ ಕಥನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಮಹಾರಾಷ್ಟ್ರ ಸರ್ಕಾರದ ಗೌರವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಅನಕ್ರ ಪ್ರಶಸ್ತಿ, TVG ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿ, ಗೌರವ, ಮಾನ, ಸಮ್ಮಾನಗಳು ಅವರನ್ನು ಅರಸಿ ಬಂದಿವೆ. ಬಲ್ಲಾಳರು ಮುಂಬೈಯಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಶ್ರಮಿಸಿದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಸರಳ ಹಾಗೂ ಹೃದಯ ಸ್ಪರ್ಶಿ ಶೈಲಿಯ ಬರಹಗಳ ಮೂಲಕ ಸಾಮಾನ್ಯ ಜನರ ಬದುಕಿನ ಘಟನೆಗಳು, ನೋವು, ನಲಿವುಗಳನ್ನ ಅವರು ಸಾಹಿತ್ಯ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇದು ಅವರ ಸಾಹಿತ್ಯದ ಒಂದು ಪುಟ್ಟ ಚಿತ್ರಣವಾದರೆ, ಸಂಘಟಕರಾಗಿ ಅವರನ್ನ ನಾವು ನೋಡುವುದಾದ್ರೆ ವ್ಯಾಸರಾಯ ಬಲ್ಲಾಳರು ಉತ್ತಮ ಸಂಘಟಕರು. ಮುಂಬೈಯ ಹಲವು ಸಂಘ ಸಂಸ್ಥೆಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ರು. ಮುಂಬೈಯ ಕರ್ನಾಟಕ ಸಂಘದೊಂದಿಗೆ ಅಪ್ಯಾಯಮಾನವಾದಂತ ನಂಟು ಬೆಸೆದಿತ್ತು. ಮುಂಬೈಯಲ್ಲಿ ಕನ್ನಡದ ಕಂಪು, ಸಾಹಿತ್ಯ, ಸಂಸ್ಕಾರಗಳನ್ನ ಉಳಿಸಿ ಬೆಳೆಸುವಲ್ಲಿ ಅವರು ಶ್ರಮಿಸಿದ್ರು. ಕರ್ನಾಟಕ ಸಂಘದ ಕಾರ್ಯಕ್ರಮ, ಅಲ್ಲಿನ ಗ್ರಂಥಾಲಯ ವ್ಯವಸ್ಥೆ, ಮಾಹಿತಿ ಕೇಂದ್ರ, ಕಲಾಭಾರತಿ ಮೊದಲಾದ ವಿಭಾಗಗಳಲ್ಲಿ ಕೂಡ ಅವರು ಮಹತ್ವದ ಯೋಗದಾನವನ್ನ ನೀಡಿದ್ದನ್ನ ನಾವು ಮರೆಯುವಂತಿಲ್ಲ. ಮುಂಬೈಯಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸಲು ಕಾರಣರಾದ ನೂರಾರು ಸಂಘ ಸಂಸ್ಥೆಗಳು ಕೂಡ ಅವರ ಜೊತೆ ಕೂಡ ಅವರು ಸಂಪರ್ಕ ಸಾಧ್ಯವಾಗಿಸಿಕೊಂಡಿದ್ರಂತೆ. ಪ್ರತ್ಯೇಕ ಕರ್ನಾಟಕ ರಾಜ್ಯ ಸ್ಥಾಪನೆಯಾದ ಬಳಿಕ ಕನ್ನಡಕ್ಕೆ ಹಿಂದಿನಿಂದಲೂ ಗೌರವದ ಸ್ಥಾನವಿದ್ದ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪರಸ್ಪರ ಸಹಕಾರ ತತ್ವದ ಮೇಲೆ ಮುಂಬೈಯಲ್ಲಿ ಕನ್ನಡ ಪೀಠವನ್ನು, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮರಾಠಿ ಪೀಠವನ್ನು ಸ್ಥಾಪಿಸುವ ವಿಚಾರ ಬಂದಾಗ ಆ ಕುರಿತು ವರದರಾಜ ಆದ್ಯರೊಂದಿಗೆ ಬಲ್ಲಾಳರು ಸಾಕಷ್ಟು ದುಡಿದಿದ್ರು ಎನ್ನುವಂತ ಮಾಹಿತಿ ನಮಗೆ ದೊರೆಯುತ್ತದೆ. ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಂಬೈಯಲ್ಲಿ ತನ್ನದೇ ಆದ ಒಂದು ಘಟಕವನ್ನ ತೆರೆಯಲು 1970ರ ದಶಕದಲ್ಲಿ ಜಿ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಮುಂದಾಗಿತ್ತು. ಕೆಲ ಕಾಲ ಬಲ್ಲಾಳರೇ ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ಮುಂಬೈ ಕನ್ನಡಿಗರ ಸಾಹಿತ್ಯ ಸಮ್ಮೇಳನವನ್ನು 1981ರಲ್ಲಿ ಆಯೋಜಿಸಿದ್ರು. ಹೀಗೆ ತನ್ನ ಸುತ್ತಮುತ್ತಲಿನ ಆಗುಹೋಗುಗಳ ಕುರಿತು ವಿಶೇಷ ಆಸಕ್ತಿ ಇದ್ದ ವ್ಯಾಸರಾಯ ಬಲ್ಲಾಳರ ಕೃತಿಗಳನ್ನ ನೋಡಿದ್ರೆ ಅದಕ್ಕೆ ಹೆಚ್ಚಿನ ಪ್ರೇರಣೆ ಒದಗಿಸಿದ್ದು ಮುಂಬೈ ಮಹಾನಗರ. ನಾವು 2 ವರ್ಷಗಳ ಹಿಂದೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ GN ಉಪಾಧ್ಯಾಯ ಅವರ ಮುಂದಾಳತ್ವದಲ್ಲಿ ಅವರ ಮಕ್ಕಳ ನೆರವಿನೊಂದಿಗೆ ಶತಮಾನೋತ್ಸವವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಹೀಗೆ ಸಾಹಿತ್ಯ ಸಂಘಟನೆಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಜನ್ಮಭೂಮಿ ಮತ್ತು ಕರ್ಮಭೂಮಿಗೆ ಹೆಸರು ತಂದುಕೊಟ್ಟಂತಹ ವ್ಯಾಸರಾಯ ಬಲ್ಲಾಳರನ್ನ ನಾವು ಅವರ ಸಾಹಿತ್ಯದ ಓದುಗರಾಗಿ ಪರಿಚಯಿಸಿಕೊಂಡಿದ್ದೇವೆ. ನಾನು ಓದಿದ್ದನ್ನ ತಮ್ಮ ಮುಂದಿಟ್ಟಿದ್ದೇನೆ. ಇಂದು ಜಿಜ್ಞಾಸ ಹಾಗೂ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಜಂಟಿ ಆಯೋಜನೆಯಲ್ಲಿ
ಈ ತಿಂಗಳ ಉಪನ್ಯಾಸ ಮಾಲಿಕೆಯಲ್ಲಿ ತಂದೆಯ ಪಾತ್ರದಲ್ಲಿ ಬಲ್ಲಾಳರು ಎನ್ನುವಂತ ವಿಷಯದಲ್ಲಿ ತಂದೆಯನ್ನ ಬಹಳ ಹತ್ತಿರದಿಂದ ನೋಡಿ ಒಡನಾಡಿಯಾಗಿ ಪ್ರೀತಿಯ ಮಗಳಾಗಿ ಅವರನ್ನು ಕಂಡ ಪರಿಯನ್ನ ನಮ್ಮೆದುರು ತೆರೆದಿಡಲಿದ್ದಾರೆ ಅವರ ಮಗಳು ಅಂಜಲಿ ಅವರು. ಆಗ್ಲೇ ಸರ್ ಹೇಳಿದಾಗೆ ಬಲ್ಲಾಳರ ಮಗ ಅರವಿಂದ ಬಲ್ಲಾಳರು ಇಂದು ನಮ್ಮೊಂದಿಗೆ ಇಲ್ಲ ಎನ್ನುವಂತ ಬೇಸರ ದುಃಖ ನಮ್ಮಲ್ಲಿದೆ. ಎಲ್ಲವೂ ವಿಧಿ ನಿಯಮ. ಅವರ ಮಗಳು ಪೂರ್ಣಿಮಾ ಮೇಡಮ್, ಸೊಸೆ ಕುಸುಮ ಬಲ್ಲಾಳ್ ಅವರು ನಿರಂತರವಾಗಿ ಬಲ್ಲಾಳರ ಹೆಸರನ್ನ, ಅವರ ಸಾಹಿತ್ಯದ ಸೊಗಡು ಸೊಬಗನ್ನ ಉಳಿಸುವ ಪ್ರಯತ್ನದಲ್ಲಿ ನಿರತರಾಗಿರುವುದು ಅಭಿನಂದನೀಯ. ಬಲ್ಲಾಳರ ಈ ಕಾರ್ಯಕ್ರಮದಲ್ಲಿ ಒಂದು ಅಂಜಲಿ ಮೇಡಮ್ ಅವರ ಬಗ್ಗೆ ಪುಟ್ಟದಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಜಲಿ ಅವರು ಮುಂಬೈನ ಪೊದ್ದಾರ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪೂರೈಸಿ ಅಮುಲಕ್ ಅಮಿಚಂದ್ ಗುಜರಾತಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ರು. ನಂತರ ಮದುವೆಯಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಅಲ್ಲಿಯೂ ಸುಮ್ಮನೆ ಸಮಯವನ್ನ ತೆಗೆಯದೆ ಕಾಲಹರಣ ಮಾಡದೆ ಅವರು ಸಹೋದರಿ ನಂದಿನಿಯವರ ಮಾಂಟೆಸರಿ ಶಾಲೆಯೊಂದಿಗೆ ಸೇರಿ ಕ್ರಮೇಣ ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತರು. ಸಾಮಾನ್ಯ ಮಕ್ಕಳು ಮಾತ್ರವಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ಸವಾಲುಗಳನ್ನು ಎದುರಿಸುತ್ತಿದ್ದ ಆ ಪುಟ್ಟ ಪುಟ್ಟ ಮಕ್ಕಳಿಗೆ ಕಲಿಸುವ ಬಹುದೊಡ್ಡ ಜವಾಬ್ದಾರಿ ಅವರ ಮೇಲೆ ಇತ್ತು. ಸುಮಾರು 2 ದಶಕಗಳ ಕಾಲ ಆ ಮಕ್ಕಳಿಗೆ ಯೋಚಿಸಬೇಕು, ಆ ಮಕ್ಕಳಿಗೆ ಕಲಿಸುವಂತದ್ದು ಎಷ್ಟು ದೊಡ್ಡ ಕೆಲಸ ಅಂತ. ಅದನ್ನ ಬಹಳ ಕಾಳಜಿಯಿಂದ ಮಾತೆಯ ಮಮತೆಯನ್ನ ನೀಡುತ್ತಾ, ಪ್ರೀತಿಯನ್ನು ನೀಡುತ್ತಾ ಅವರ ಕಲಿಕೆ ಹಾಗೂ ಬೆಳವಣಿಗೆಗೆ ಸಹಕಾರಿಯಾಗ್ತಾರೆ. ಜೊತೆಯಲ್ಲಿ ತನ್ನ ಸಹನೆಯ ಪಾಠವನ್ನ ಕಲಿಸಿಕೊಟ್ಟಿತು ಅಂತ ಅವ್ರು ಹೇಳ್ತಾರೆ. ಕಳೆದ ನಂತರ ಚಿನ್ಮಯಿ ಮಿಷನ್ ಜೊತೆ ಕೆಲಸವನ್ನ ಮಾಡ್ತಾನೆ. ಕಳೆದ 4 ವರ್ಷಗಳಿಂದ ಮಕ್ಕಳಿಗೆ ಬಾಲವಿಹಾರ ತರಗತಿಯ ಮೂಲಕ ಸಂಸ್ಕೃತಿ, ಪರಂಪರೆ, ಮೌಲ್ಯಗಳ ಅರಿವನ್ನ ಮೂಡಿಸುವ ಕೆಲಸವನ್ನು ಕೂಡ ಅವರು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ತನ್ನ ಎಲ್ಲ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಹವ್ಯಾಸಕ್ಕಾಗಿ ಕರ್ನಾಟಕ ಸಂಗೀತವನ್ನ ಕಲಿತಾರೆ. ಅವರದು ಕಲಾ ಕುಟುಂಬ ನಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಅತ್ತೆ ಕಿಶೋರಿ ಬಲ್ಲಾಳ್ ಅವರ ಸಿನಿಮಾ ನಾಟಕದಲ್ಲಿ ಅವರು ಅಭಿನಯಿಸಿದಂತ ಅಪೂರ್ವ ಅಭಿನೇತ್ರಿ. ಅವರೊಂದಿಗೆ ಕೆಲವು ನಾಟಕಗಳಲ್ಲಿ ಕೂಡ ನಟಿಸಿದ್ದಾರೆ. ನಮ್ಮ ಜೊತೆ ಈಗಾಗಲೇ ಅವರು ವಿಭಾಗಕ್ಕೆ ಬಂದಾಗಲೆಲ್ಲ ಅನೇಕ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇವತ್ತು ಈ ಜಿಜ್ಞಾಸ ವೇದಿಕೆಯಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡದ ವಿಭಾಗದ ಸಹಯೋಗದಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಅವರು ತಮ್ಮ ತಂದೆಯ ಒಂದು ಆಪ್ತ ನೆಲೆಯನ್ನ ನಮ್ಮ ಜೊತೆ ಬಿಚ್ಚಿಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿಗೆ ಧನ್ಯವಾದ. ಒಂದು ವಿಚಾರ ಹೇಳೋದಿತ್ತು, ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರೂ ಸಹ ತಮ್ಮ ಆಡಿಯೋ ಮತ್ತು ವಿಡಿಯೋವನ್ನು ಮ್ಯೂಟ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GN ಉಪಾಧ್ಯ ಅವರು ವಿಭಾಗದಲ್ಲಿ ಆಚರಿಸಿದ್ದ ಶ್ರೀ ವ್ಯಾಸರಾಯ ಬಲ್ಲಾಳರ ಜನ್ಮ ಶತಮಾನೋತ್ಸವದ ನೆನಪುಗಳನ್ನು ಈಗ ನಮ್ಮೊಂದಿಗೆ ಹಂಚಿಕೊಳ್ಳಲು ವಿನಂತಿಸುತ್ತೇನೆ. ಅದು ಎಲ್ಲ ಬಲ್ಲಾಳರ ಪರಿವಾರದ ಸಹಯೋಗದೊಂದಿಗೆ ಸಾಧ್ಯವಾಗಿತ್ತು ಅನ್ನುವಂಥ ಒಂದು ಬಲ್ಲಾಳರ ಒಂದು ಕುರಿತು ಒಂದು ಒಳ್ಳೆಯ ಪುಸ್ತಕವನ್ನ ನಮಗೆ ತರಲಿಕ್ಕೆ ಸಾಧ್ಯ ಆಗಿತ್ತು. ಬಲ್ಲಾಳರ ಸಮಗ್ರ ಸಾಹಿತ್ಯ ಹಿನ್ನೆಲೆಯಲ್ಲಿ ವಾತ್ಸಲ್ಯ ಪಥದ ರೂವಾರಿ ವ್ಯಾಸರಾಯ ಬಲ್ಲಾಳ ಅಂತ ಇದು ಶತಮಾನೋತ್ಸವದ ಹೊತ್ತಿಗೆ ನಮಗೆ ತರಲಿಕ್ಕೆ ಸಾಧ್ಯವಾದಂತಹ ಕೃತಿ. ಬಲ್ಲಾಳರ ಶತಮಾನೋತ್ಸವದ ನೆನಪಿಗೆ ನಾವು ಕಥೆಗಾರರನ್ನ, ಕಾದಂಬರಿಕಾರರನ್ನ ಗೌರವಿಸುವಂತಹ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡಿದ್ವಿ. ಅದು ಮೊದಲ ಬಾರಿಗೆ ಡಾಕ್ಟರ್ ಜನಾರ್ದನ್ ಭಟ್ ಮತ್ತು ಪ್ರೊಫೆಸರ್ ಹನೂರ್ ಅವರಿಗೆ ಸಿಕ್ತು. ಅನಂತರ ಮೊನ್ನೆ ಸಹ ಈಗ ಕಳೆದ ತಿಂಗಳಷ್ಟೇ ವ್ಯಾಸರಾಯ ಬಲ್ಲಾಳ ಸಾಹಿತ್ಯ ಪ್ರಶಸ್ತಿ ಅಂತ ಮಿತ್ರ ವೆಂಕಟರಾಜ್ ಅವರಿಗೆ ಕೊಟ್ವಿ. ಈ ನಡುವೆ ಅರವಿಂದ್ ಅವರು ನಮ್ಮನ್ನ ಬಿಟ್ಟು ಹೋದದ್ದು ತುಂಬಾ ಒಂದು ದುಃಖದ ಸಂಗತಿ ಅನ್ನುವಂತಹದ್ದು. ಇಲ್ಲಿ ಕುಸುಮಕ್ಕ ಇದ್ದಾರೆ, ಮೊನ್ನೆ ಅವರ ಸಹಕಾರದಿಂದ ಸಾಧ್ಯವಾಯಿತು. ಅರವಿಂದ್ ಅವರನ್ನ ನೆನಪಿಸಿಕೊಂಡಾಗ್ಲೆಲ್ಲ ನನ್ನ ಕಣ್ಣಂಚು ಒದ್ದೆ ಆಗುತ್ತೆ. ಬಹಳ ಅದ್ದೂರಿಯಾಗಿ ಬಲ್ಲಾಳರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇಡೀ ಬಲ್ಲಾಳರ ಪರಿವಾರ, ಪೂರ್ಣಿಮಾ ಅವರು ಇರಬಹುದು ಅಥವಾ ಅಂಜಲಿ ಮೇಡಮ್ ಇರಬಹುದು, ಎಲ್ಲ ಸೇರ್ಕೊಂಡು ಬಹುಶಃ ಅಂತಹ ಕಾರ್ಯಕ್ರಮ ಮುಂದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಹಳ ಅರ್ಥಪೂರ್ಣವಾಗಿ ನಮಗೆ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅನ್ನುವಂಥದ್ದು. ಇವತ್ತಿಗೂ ಬಲ್ಲಾಳರು ಎಲ್ಲಿವರೆಗೆ ಕನ್ನಡ ಉಳಿತದೋ ಅಲ್ಲಿವರೆಗೆ ಬಲ್ಲಾಳರು ಉಳಿತಾರೆ ಎನ್ನುವಂತಹ ನಂಬಿಕೆ. ಕೆಲವು ಕಾದಂಬರಿಗಳು ಉಳಿತವೆ ಬಹುಕಾಲ. ಅಂತಹ ನನಗೆ ಮರಾಠಿಯ ಕೆಲವು ಸಾಹಿತಿಗಳು ಹೇಳಿದ್ದು ನೋಡಿದ್ರೆ ಬಹಳ ಅಚ್ಚರಿ ಆಗುತ್ತೆ. ಬಂಡಾಯದಂತಹ ಕಾದಂಬರಿ ಮರಾಠಿಯಲ್ಲಿ ಸಹ ಬಂದಿಲ್ಲ ಅಂತ. ಅನೇಕ ಮರಾಠಿಯ ಘಟಾನುಘಟಿ ಸಾಹಿತಿಗಳು, ವೃಂದಾ ಕಾರಂದಿಕರ್ ಇರಬಹುದು, ಅನೇಕ ಸಾಹಿತಿಗಳು, ಬಾಲಚಂದ್ರ ನೆಮಾಡೆ ಇರಬಹುದು, ಬಲ್ಲಾಳರಿಗೆ ಇದು ಹ್ಯಾಕ್ ಸಾಧ್ಯ ಆಯ್ತು, ನಮಗೆ ಆಗ್ಲಿಲ್ಲ ಎನ್ನುವಂಥದ್ದು. ಮುಂಬೈ ಬಗ್ಗೆ ಬರೆದವರು ಇದ್ದಾರೆ. ಈಗ
ಅನೇಕ ಮರಾಠಿ ರೈಟರ್ಸ್, ಐ ರಿಟೈರ್ ಹೋತಿ ಅಂತ ಹೇಳಿ ಆ ತರದ ಕಾದಂಬರಿಗಳಿಂದ, ಜಯವಂತ ದಳವಿ ಅಂತ ಕೇಳಿರ್ಬೋದು, ಅವರೆಲ್ಲ ಬರೆದಿದ್ದಾರೆ. ಆದ್ರೆ ಬಲ್ಲಾಳರು ಈ ಏನು ಇಂಡಸ್ಟ್ರಿಯಲ್ ಸೈಕಾಲಜಿ ಬಹಳ ಮಹತ್ವದ ಸಬ್ಜೆಕ್ಟ್ ಅದು. ಈ ಇಂಡಸ್ಟ್ರಿಯಲ್ ಸೈಕಾಲಜಿ ಬಗ್ಗೆ ಕನ್ನಡದಲ್ಲಿ ಈವರೆಗೂ ಅಂತಹ ಒಂದು ಚಿತ್ತಾಲರು ಬರೆದಿದ್ದಾರೆ, ಶಿಖಾರಿ, ಆ ಮಟ್ಟದ ಅದರ ಬೇರೆ, ಅದು ಸ್ವರೂಪ ಬೇರೆ, ಅದು ಒಂದು ರೀತಿಯಲ್ಲಿ ಭಿನ್ನ ಎಲೈಟ್ ಆದದ್ದು ಏನು ಅಂತ. ಆದರೆ ಬಲ್ಲಾಳರ ಈ ಬಂಡಾಯ ಇದೆ ಅಲ್ಲ, ಯಾಕೋ ನನ್ನ ಒಂದು ಬೇಸರ ಅಂತ ಹೇಳಿದ್ರೆ, ಅದು ಮರಾಠಿಗೆ ಅನುವಾದ ಆಯ್ತು, ಯಾಕೋ ಇಂಗ್ಲಿಷಿಗೆ ಇವತ್ತಿಗೂ ಅನುವಾದ ಆಗಿಲ್ಲ ಅಂತ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೃತಿ. ಯಾರಾದ್ರೂ ನಿಮ್ಮ ಪರಿವಾರದವ್ರು ಸ್ವಲ್ಪ ಆಸಕ್ತಿ ತಾಳಿದ್ರೆ, ಬಲ್ಲಾಳರ ನಮ್ಮ ವಿದ್ಯಾ ರಾಮಕೃಷ್ಣ ಅವ್ರು ಇದ್ದಾರೆ ಅಂತ ಕಾಣುತ್ತೆ, ಅವ್ರಿಗೆ ಹೇಳಿದೆ ನಾನು, ಇದ್ದಾರೆ, ಅವರೆಲ್ಲ ಇಂಗ್ಲಿಷ್ ನಲ್ಲಿ ಎಕ್ಸ್ಪರ್ಟ್. ಮನ್ಸು ಮಾಡಿದ್ರೆ ಒಂದು ಒಳ್ಳೆ ಕಾದಂಬರಿ ಅದು ಇಂಗ್ಲಿಷಿಗೆ ಹೋಗ್ಬೇಕು, ಜಾಗತಿಕ ಮಟ್ಟಕ್ಕೆ. ಅದು ಇಂಗ್ಲೆಂಡಿಗೆ ಹೋದ್ರೆ ಅದು ಬಹಳ ಪಾಪ್ಯುಲರ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಜನ ಕೇಳಿದ್ದಾರೆ ಸರ್. ಅದು ನನ್ಗೆ ಅನ್ಫಾರ್ಚುನೇಟ್ಲಿ ಕನ್ನಡ ಗೊತ್ತಿಲ್ಲದೆ ಇರೋರು ನಮ್ಗೆ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ನಾವು ಓದ್ತಿದ್ವಿ ಅಂತ. ಬಟ್ ನಾನು ಹೇಗೆ ನಿಜ ಎನ್ನುವಂತಹದ್ದು. ನೋಡೋಣ, ಮುಂಬರುವ ದಿನಗಳಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅದೊಂದು ಕಾದಂಬರಿ, ಬಲ್ಲಾಳರ ಮ್ಯಾಗ್ನಮ್ ಓಪಸ್. ಹಾಗಾಗಿ ಸಾಹಿತ್ಯವನ್ನ ರಚನೆ ಮಾಡಿಕೊಂಡು ಸುಮ್ಮನೆ ಇದ್ದವರಲ್ಲ ಎನ್ನುವಂತ ಇದು ನನಗೆ ಬಹಳ ಮುಖ್ಯ ಆಗುತ್ತೆ. ಸ್ವಂತ ಗೋಪುರದಲ್ಲೋ ಎಲ್ಲೋ ಕುಳಿತುಕೊಂಡು ಸಾಹಿತ್ಯ ಸೃಷ್ಟಿ ಬಹಳ ಸುಲಭ, ಆದ್ರೆ ಈ ತರದಲ್ಲಿ ಸಮುದಾಯವನ್ನ ಬೆನ್ನಿಗೆ ಕಟ್ಟಿಕೊಂಡು ಕನ್ನಡ ಪರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಸಾಹಿತ್ಯ ರಚನೆ ನನಗೆ ಆಶ್ಚರ್ಯ. ಈ ಧ್ಯಾನಸ್ಥ ಸ್ಥಿತಿ, ಲೋಕಾಂತ ಏಕಾಂತ ಎರಡು ಒಟ್ಟಿಗೆ ಹೇಗೆ ಸಾಧ್ಯ ಆಯ್ತಪ್ಪ ಅಂತ. ಅದೇ ಅವರು ಅದಕ್ಕೆಲ್ಲ ಸಮಯ ಟೈಮ್ ಮಾಡ್ಕೊಂಡು ಮಾಡಿದ್ರು. ಅದೇ ನನ್ಗೂ ಆಶ್ಚರ್ಯದ ಸಂಗತಿ. ಅವರ ಮುಂಬೈ ದಿನಾಂಕ ಓದ್ದಾಗ್ಲೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಕಲಿನಾ ಕ್ಯಾಂಪಸ್ ನಲ್ಲಿ ಆಗ ಗದ್ದೆಗಳಿದ್ವಂತೆ, ಅಲ್ಲಿಗೆ ಬಂದು ಬಂಡಾಯ ಕಾದಂಬರಿಯನ್ನ ಯಾರೋ ಒಬ್ರು ನಾಯಕ್ ಅಂತ ಒಬ್ರು ಮನೆ ಗೆಳೆಯರಿದ್ರಂತ, ಅವ್ರ ಮನೆಗೆ ಒಂದು ಬರಿತಾ ಇದ್ರಂತ. ಬಂಡಾಯ ಅಲ್ಲ, ಇದು ಉತ್ತರಾಯಣ. ಬಂಡಾಯ ಅಮೆರಿಕಾದಲ್ಲಿ ಬರ್ದ್ರು. ಸರಿ ಉತ್ತರಾಯಣ ಆರಂಭದ ಕಾದಂಬರಿ ಅನ್ನುವಂತ. ಅದೇ ಆಮೇಲೆ ಸೈನ್ ಫೋರ್ಟಿಗೆ ಹೋಗಿ ಬರ್ದಿದ್ರು ಸ್ವಲ್ಪ ದಿವಸ ಅಲ್ಲಿ. ಆಮೇಲೆ ಯಾವ್ದೋ ಒಂದು ಡೆಡ್ ಬಾಡಿ ಸಿಕ್ಕಿತ್ತು, ಯಾರೋ ಬೈದ್ರಂತೆ, ಇಲ್ಲೆಲ್ಲ ಬಂದು ಬರಿಬೇಡಿ, ನೀವು ಮನೆಗೆ ಹೋಗಿ ಬರೀರಿ ಅಂತ. ಆಮೇಲೆ ಅಲ್ಲಿ ಏಕಾಂತ, ಅಲ್ಲಿ ಶಬ್ದ ಎಲ್ಲ ಪಾಯಿಂಟ್ ಆಗಿ ಬರಿಬಹುದು ಅಂತ. ಈಗ ಶ್ರೀಮತಿ ಅಂಜಲಿ ಬಲ್ಲಾಳ್ ಅವರು ತಮ್ಮ ತಂದೆಯವರೊಂದಿಗಿನ ಒಡನಾಟವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ದಯವಿಟ್ಟು ಮಾತಾಡೋದನ್ನ ಶುರು ಮಾಡಬಹುದು. ಕಾರ್ಯಕ್ರಮದ ನಂತರ ಕಡೆಯಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ, ಅದರಲ್ಲೂ ಸಹ ಯಾರು ಬೇಕಾದ್ರೂ ಆಸಕ್ತಿ ಇರೋರು ಭಾಗವಹಿಸಬಹುದು. ಧನ್ಯವಾದ. ಶ್ರೀ ಗಣೇಶ್ ಉಪಾಧ್ಯಾಯ ಅವರಿಗೆ, ಜಿಜ್ಞಾಸ ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಎಲ್ಲ ಸದಸ್ಯರಿಗೂ, ಆಪ್ತರು ಮತ್ತು ಮಿತ್ರರು, ಇಲ್ಲಿ ಎಲ್ಲ ಸೇರಿದವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಅಪ್ಪನ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಾನು ಅವರಿಗೆ, ಗಣೇಶ್ ಉಪಾಧ್ಯಾಯ ಅವರಿಗೆ ಹೇಳಿದಾಗೆ, ನನಗೆ ಎಷ್ಟೋ ಈಗ ಸ್ವಲ್ಪ ಒಂದು ಕೆಲವು ವರ್ಷದಿಂದ ಬೆಂಗಳೂರಿನಲ್ಲಂತೂ ನಾನು ಎಷ್ಟೋ ಪುಸ್ತಕ ಪ್ರದರ್ಶನಕ್ಕೆ ಹೋದಾಗ ನಮ್ಮ ತಂದೆ ಪುಸ್ತಕ ನೋಡದೇ ಇದ್ರೆ ಒಂಥರ ಬೇಸರ ಪಟ್ಕೋತೇನೆ, ಅಯ್ಯೋ ಆಗ್ಲೇ ಮರ್ತ್ ಬಿಟ್ಟಿದಾರ ಅಪ್ಪನನ್ನ ಅಂತ. ಸೊ ಅಂತ ಒಂದು ಸಂದರ್ಭದಲ್ಲಿ ಉಪಾದ್ರು ಅದರ ಅಪ್ಪನ ಶತಮಾನೋತ್ಸವನ ಇಷ್ಟು ವಿಜೃಂಭಣೆಯಿಂದ ಮಾಡಿ ಅದನ್ನ ಪುನಃ ಮರುಕಳಿಸಿ ಈ ತರದ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಗ್ರಾಟಿಟ್ಯೂಡ್ ತೋರಿಸಿದ್ರು ಸಾಲದು. ತಂದೆಯ ಪಾತ್ರದಲ್ಲಿ ಬಲ್ಲಾಳರು ನನಗೆ ತಂದೆ ಆಗೋ ಮುಂಚೆ ಅವರು ನನ್ನ ತಾಯಿ ರಾಜೀವಿ ಅವರ ಗಂಡ ಆಗಿದ್ರು. ಆದ್ರಿಂದ ಒಂದು 2 ಮಾತು ನಮ್ಮ ತಾಯಿಯವರ ಬಗ್ಗೆ ಹೇಳ ಬಯಸ್ತೇನೆ. ನನ್ನ ತಂದೆ ಅಪ್ಪ ಮದುವೆ ಆದಾಗ ಅವ್ರಿಗೆ 26 ವರ್ಷ, ನಮ್ಮ ತಾಯಿಗೆ ಸಾಧಾರಣ 16-17 ವರ್ಷ. ಆಗಿನ ಕಾಲದಲ್ಲಿ ಆ ತರ ಮದುವೆ ಆಗೋದು ಎಲ್ಲ ಕ್ರಮೇಣವಾಗಿ ನಡೀತಾ ಇತ್ತು. ನಮ್ ತಂದೆ ಅವಾಗ ಕುರ್ಲಾ ಒಂದು ಚಾಲಲ್ಲಿದ್ರು, 2 ತಮ್ಮಂದ್ರು ಜೊತೆಗಿದ್ರು. ನಮ್ ತಾತನ್ಗೆ ಅನಿಸ್ತು ಅವ್ರೊಬ್ರೇ ಇದ್ದಾರೆ, ಅವರಿಗೆ ಒಂದು ಜೊತೆಗೆ ಅಡಿಗೆ ಮಾಡ್ಲಿಕ್ಕೆ, ಮನೆ ನೋಡ್ಕೊಳಕ್ಕೆ ಯಾರಾದ್ರೂ ಬೇಕು ಅಂತ ಒಂದ್ ಕಾರಣಕ್ಕೆ ನಮ್ ತಂದೆಗೆ ಮದ್ವೆ ಮಾಡಿಸಿದ್ರು. ನಮ್ ತಾಯಿ ಜಾಸ್ತಿ ಓದಿರ್ಲಿಲ್ಲ, 8ನೇ ಕ್ಲಾಸ್ ಓದಿದ್ರು ಅಷ್ಟೇ. ನಮ್ ತಂದೆ ಏನೋ ಪಿಗ್ಮೇಲಿಯನ್ ತರ ಒಂದ್ ಸ್ವಲ್ಪ ಆಸೆ ಇಟ್ಕೊಂಡಿದ್ರು, ಅವರನ್ನ ಓದಿಸಿ ಸ್ವಲ್ಪ ರಿಫಾರ್ಮ್ ಮಾಡಿ ಎಲ್ಲ ಮಾಡೋಣ ಅಂತ. ಬಟ್ ನಮ್ ತಾಯಿಗೆ ಅವರದೇ ಒಂದು ಇಂಡಿವಿಜುವಾಲಿಟಿ ಇತ್ತು, ಅವರದೇ ಒಂದು ಐಡೆಂಟಿಟಿ ಇತ್ತು. ಬಟ್ ಯಾವ ತರದಲ್ಲೂ ಅವರು ನಮ್ ತಂದೆಗೆ ಒಂಥರ ಮಿಸ್ಮ್ಯಾಚ್ ಆಗ್ಲಿಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಒಂದು 60 ವರ್ಷದ ಜೀವನ ಒಟ್ಟಿಗೆ ಕಳೆದ್ರು.
ಅದರಲ್ಲಿ ನಮ್ ತಂದೆ ಐಡಿಯಲಿಸ್ಟ್ ಆದ್ರೆ ನಮ್ ತಾಯಿ ರಿಯಲಿಸ್ಟ್. ನಮ್ ತಂದೆ ಸ್ವಲ್ಪ ಕಾಲ್ಪನಿಕ ಜೀವನದಲ್ಲಿ ಸಾಹಿತಿ ಆದ್ರಿಂದ ಕಾಲ್ಪನಿಕ ಜೀವನದಲ್ಲೇ ಎಲ್ಲ ನೋಡ್ತಾ ಇದ್ರು. ನಮ್ ತಾಯಿ ಸ್ವಲ್ಪ ಲೆವೆಲ್ ಹೆಡೆಡ್. ಏನಾದ್ರೂ ದೊಡ್ಡ ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಒಂದು ಸೆನ್ಸಿಬಲ್ ಆಗಿ ಒಂದು ಲೆವೆಲ್ ಹೆಡೆಡ್ ಸೊಲ್ಯೂಷನ್ ಯಾವಾಗ್ಲೂ ತೋರಿಸ್ತಾ ಇದ್ರು. ಸೊ ಒಂಥರದಲ್ಲಿ ಅವರು ಒಬ್ರಿನೊಬ್ರದ್ದು ಏನು ಒಂದು ವ್ಯಾಕ್ಯೂಮ್ ಇತ್ತು ಅದನ್ನ ಫಿಲ್ ಮಾಡಿ ಕಾಂಪ್ಲಿಮೆಂಟೆಡ್ ಈಚ್ ಅದರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ, ಆ ತರ ಒಂದು ದಾಂಪತ್ಯ ಜೀವನ ನಡೆಸಿದ್ರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಬಗ್ಗೆ ನಾನು ಹೇಳಬಯಸ್ತೇನೆ, ಯಾಕಂದ್ರೆ ಹೆಚ್ಚಿನವ್ರು ಅದನ್ನ ಹೇಳಲ್ಲ. ನಮ್ಮ ತಾಯಿದು ಆತಿಥ್ಯ, ಅತಿಥಿ ದೇವೋ ಭವ ನಮ್ಮ ಮನೆಯಲ್ಲಿ ಪಾಲನೆ ಮಾಡಿದಷ್ಟು ನಾನು ಇನ್ಯಾರ ಮನೆಯಲ್ಲೂ ನೋಡಿಲ್ಲ. ನಮ್ಮ ಮನೆ ಬಾಗಿಲು ಯಾವತ್ತೂ ಓಪನ್ ಇರ್ತಾ ಇತ್ತು. ನಮ್ ತಾಯಿ ಯಾವತ್ತೂ ಬೇಜಾರ್ ಮಾಡ್ಕೋತಿಲ್ಲ. ಅಯ್ಯೋ ಪುನಃ ಇಷ್ಟೊತ್ತಾದ್ಮೇಲೆ ನಾನು ಅಡಿಗೆ ಎಲ್ಲ ಮುಗಿಸಿ ಅಡಿಗೆ ಮನೆ ಕ್ಲೀನ್ ಮಾಡಿ ಆಯ್ತು, ಈಗ ಪುನಃ ಇಬ್ರು ನೆಂಟ್ರು ಬಂದ್ರ, ಆ ತರ ನಾನು ಮಾತು ನಮ್ ತಾಯಿ ಬಾಯಲ್ಲಿ ಯಾವತ್ತೂ ಕೇಳಿಲ್ಲ. 12 ಗಂಟೆ ರಾತ್ರಿಗೆ ಒಬ್ರು ಬಂದ್ರು ನಿದ್ದೆಯಿಂದ ಎದ್ದು ಏನಾಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ ಇಟ್ಟು ಅನ್ನ ಮಾಡಿ ಸಾರು ಮಾಡಿ ಆತಿಥ್ಯ ಪೂರ್ತಿ ಯಾರಿಗೆ ಏನ್ ಕೊಡ್ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ಲು. ಆ ತರ ಇದ್ರು ನಮ್ಮ ಅಮ್ಮ. ಸೊ ಅಂತ ಒಂದು ಮನೆಯಲ್ಲಿ ನಮ್ ತಂದೆಗೆ ಇಷ್ಟ ಎಲ್ಲಾರನ್ನೂ ಕರಿಬೇಕು ಅಂತ. ಬೇಂದ್ರೆಯವರಾಗ್ಲಿ, ಶೇಷಗಿರಿ ಬೆಂಗಳೂರಿಂದ ಯಾವ ಸಾಹಿತಿ, ಯಾವ ಕರ್ನಾಟಕ ಸಂಘ ಆಗ್ಲಿ, ಮೈಸೂರು ಅಸೋಸಿಯೇಷನ್ ಬರ್ಲಿ, ನಮ್ಮ ಮನೆಗೆ ಬಂದು ಊಟ ತಿಂಡಿ ಮಾಡದೆ ಹೋದದ್ದು ನನ್ಗೆ ನೆನಪೇ ಇಲ್ಲ. ಅದು ಇಟ್ ವಾಸ್ ಅ ಸ್ಟ್ಯಾಂಡರ್ಡ್ ಇನ್ವಿಟೇಷನ್. ಅದು ಅವ್ರಿಗೆ ಕರಿಬೇಕಾಗೂ ಇಲ್ಲ. ಅವ್ರು ಸಾಧಾರಣವಾಗಿ ಅವ್ರು ಅಲ್ಲಿ ಬಂದ್ರೆ ನಮ್ಮ ಮನೆಗೆ ಬರ್ಲೇಬೇಕು. ಬಂದ್ರು ಏನು ಒಂದು ಸಿಂಪಲ್ ನಮ್ಮಮ್ಮ ಒಂದ್ ಬಿಸಿಬೇಳೆ ಬಾತು ಮೊಸರನ್ನ ಕೊಟ್ಟು ಕಳಿಸ್ತಿರ್ಲಿಲ್ಲ. ಒಂದು 7 ಕೋರ್ಸ್ ಮೀಲ್ ಹೇಳ್ತಾರಲ್ಲ, ಒಂದು 2 ಫ್ರೈಡು, 2 ಸ್ವೀಟು, ಆ ಕಾಲದಲ್ಲಿ ರುಬ್ಬೋ ಕಲ್ಲು ಇಟ್ಕೊಂಡು ಅದನ್ನೆಲ್ಲ ಮಾಡಿ ಅವಳು ಎಲ್ಲಾ ತರದಲ್ಲಿ ಅವರನ್ನ ನೋಡ್ಕೊಂಡು ಮಾಡಿ ಆತಿಥ್ಯವನ್ನ ಇದ್ ಮಾಡ್ತಾ ಇದ್ಲು. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಬೇಂದ್ರೆ ಅವ್ರು ನಮ್ಮ ಮನೆಗ್ ಬಂದಾಗ ನಮ್ಮ ಅಕ್ಕಂದು ಫೈನಲ್ BSc ಎಕ್ಸಾಮ್ ನಡೀತಾ ಇತ್ತು. ಆ BSc ಎಕ್ಸಾಮ್ ಮುಂಚಿನ ದಿನ ನಮ್ಮ ತಂದೆ ನಮ್ಮ ಮನೆ 500 ಸ್ಕ್ವೇರ್ ಫೀಟ್ ಬಾಂಬೆ ಮನೆ, ನಿಮ್ಗೆ ಗೊತ್ತು, ಡ್ರಾಯಿಂಗ್ ರೂಮ್ ನಲ್ಲಿ ಗದ್ದೆ ಇದೆಲ್ಲ ಗಾದಿ ಹಾಕ್ಬಿಟ್ಟು ಕವಿಗೋಷ್ಠಿ ತರ ಏನೋ ಆರ್ಗನೈಸ್ ಮಾಡಿದ್ರು. ನಮ್ಮ ಅಕ್ಕ ಗೊಣಗಿದ್ಲು, ಅಪ್ಪ ನನ್ಗೆ ಫೈನಲ್ BSc ಎಕ್ಸಾಮ್ ನೋಡು, ಎಷ್ಟೋ ಜನರಿಗೆ ಇದು ಇರಲ್ಲ, ಲೈಟು ಇರಲ್ಲ, ಇದಿರಲ್ಲ, ಇದು ಸ್ಟ್ರೀಟ್ ಲೈಟ್ ಕೆಳಗೆ ಓದ್ತಾರೆ, ಲೈಬ್ರರಿ ಇದೆ ಅಲ್ಲಿ ಹೋಗಿ ಓದ್ಕೋ ಒಂದಿನ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಆ ತರ ಇತ್ತು ನಮ್ಮ ಮನೇಲಿ. ಸೊ ನಮ್ ತಾಯಿನೂ ಇಷ್ಟಪಡೋರು, ಯಾವತ್ತೂ ಬೇಜಾರ್ ಮಾಡ್ಕೊತಿಲ್ಲ, ಅಯ್ಯೋ ಇವ್ರು ಬಂದ್ರ ಅವ್ರು ಬಂದ್ರ ಅಂತ. ಖುಷಿ ಹರಿದಾಸ್ ಭಟ್ MGM ಕಾಲೇಜ್ ಪ್ರಿನ್ಸಿಪಲ್ ಯಾವಾಗ್ಲೂ ನಮ್ಮ ತಾಯಿನ ಅನ್ನಪೂರ್ಣೇಶ್ವರಿ ಅಂತಲೇ ಕರಿತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ನಾನೊಂದು ಅನುಪಮಾ ನಿರಂಜನ್ ಅವ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇರುವಾಗ ಒಂದು 2-3 ಸಲ ನಮ್ಮ ಮನೆಗೆ ಬಂದು ಇದ್ದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವರು ಮೊನ್ನೆ ನಾನೇನು ಕ್ಲೀನ್ ಮಾಡುವಾಗ ನಂಗೆ ಅವ್ರದ್ದೊಂದು ಅಮ್ಮನಿಗೆ ಬರೆದ ಕಾಗದ ಸಿಕ್ತು, ಒಂದು ಸಣ್ಣದಾಗಿ ಓದ್ಬಿಡ್ತೀನಿ ನಾನು. ಪ್ರಿಯ ಸೋದರಿ ರಾಜೀವಿ ಅವರಿಗೆ ಸವಿನಯ ವಂದನೆಗಳು. ನಿಮ್ಮ ಮನೆಯಲ್ಲಿ ಕಳೆದ ಕ್ಷಣಗಳನ್ನು ಈಗ ಮತ್ತೆ ಮೆಲುಕು ಹಾಕುತ್ತಿದ್ದೇನೆ. ಅಷ್ಟೊಂದು ಪ್ರೀತಿ, ಧೈರ್ಯ, ಒತ್ತಾಸೆಗಳನ್ನು ನೀವು ಬಲ್ಲಾಳರು ನನಗೆ ನೀಡಿದಿರಿ. ಇದಕ್ಕೆ ನಾನು ಸರ್ವಾರ್ಥ ಋಣಿ. ಅದನ್ನು ನೆನೆದಾಗ ನನ್ನ ಎದೆ ತುಂಬಿ ಬರ್ತದೆ. ಏನೂ ಇಲ್ಲ ಎಂದು ಸುದ್ದಿ ತಿಳಿದ ಕೂಡಲೇ ಮೈಸೂರು ಪಾಕ್ ಮಾಡಿದೆ ಎಂದಿರಿ. ನನಗಾಗ ಕಣ್ಣಲ್ಲಿ ನೀರು ಬರುವ ಹಾಗಾಯ್ತು. ನಿಜ ಹೇಳ್ಬೇಕಂದ್ರೆ ರಾಜೀವಿ, ನನ್ನ ಒಡ ಹುಟ್ಟಿದ ಸೋದರಿಯರು ನನ್ನ ಬಗ್ಗೆ ಇಂಥ ವಾತ್ಸಲ್ಯ ತೋರಿದ್ದಿಲ್ಲ. ಇಂಥ ಒಲೆವು ಪಡೆದ ನಾನು ಧನ್ಯ ಎಂದು 100 ಸಲ ಹೇಳಿಕೊಳ್ಳುತ್ತೇನೆ. ನೀವು ಕಟ್ಟಿಕೊಟ್ಟ ಮೈಸೂರು ಪಾಕನ್ನು ನಿರಂಜನರು, ಸೀಮಾಳು ಸವಿದು ಸಂತೋಷಪಟ್ಟರು. ನಮ್ಮೆಲ್ಲರ ಪರವಾಗಿ ಎಲ್ಲಕ್ಕೂ ನಿಮ್ಮಕ್ಕೆ ಧನ್ಯವಾದ. ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ 4-5 ವರ್ಷವಾದ್ರೂ ನಾನು ಯಾವ ತೊಂದರೆಯೂ ಇಲ್ಲದೆ ಬದುಕಿದ್ರೆ ಸಾಕು. ಸೋದರ ಬಲ್ಲಾಳರಿಗೆ ನಮನ, ಅಂಜಲಿ ಅರವಿಂದರಿಗೆ ಒಲವು. ಇದು ಜಸ್ಟ್ ಒನ್ ಎಕ್ಸಾಂಪಲ್ ಆಫ್ ನಮ್ಮ ಅಮ್ಮನ ಹಾಸ್ಪಿಟಾಲಿಟಿ. ಸೊ ಇದು ಈ ಥರದೊಂದು ಹಾಸ್ಪಿಟಾಲಿಟಿ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮ 60 ವರ್ಷ ಅವ್ರು ಬಾಳ್ವೆ ಮಾಡಿದ್ದಾರೆ. ನಾವು 3 ಮಕ್ಕಳು. ನನ್ನ ಅಕ್ಕ ಪೂರ್ಣಿಮಾ ದೊಡ್ಡವಳು. ಅದರ ಮಧ್ಯದಲ್ಲಿ ಒಂದು ದುಃಖದ ಸುದ್ದಿ ಹೇಳಬೇಕು ಅಂದ್ರೆ, ಅವಳು
ನನ್ನ ಭಾವ ಈಗ ಒಂದು 15-20 ದಿವಸದ ಕೆಳಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅವರು ಶತಮಾನೋತ್ಸವಕ್ಕೆ ಬಂದಿದ್ರು, ಆಕ್ಚುಲಿ ಇಬ್ರು ಬಂದಿದ್ರು. ಸೊ ಅದು ಒಂದು ಸ್ಯಾಡ್ ನ್ಯೂಸ್. 1 ವರ್ಷದಲ್ಲಿ ನಮ್ಮ ಅಣ್ಣನೂ ಹೋದ, ನನ್ನ ಭಾವನೂ ಹೋಗ್ಬಿಟ್ರು. ಎನಿವೆ, ನಾವು 3 ಮಕ್ಕಳು, ಪೂರ್ಣಿಮಾ, ಅರವಿಂದ್ ಮತ್ತೆ ಅಂಜಲಿ. ನಾನ್ ಕೊನೆಯವಳು, ಮುದ್ದಿನವಳು. ತುಂಬಾ ಅಪ್ಪನಿಗೆ ಅಪ್ಪನ ಫೇವ್ರೆಟ್ ಅಂದ್ರೆ ಒಂಥರದಲ್ಲಿ ಕೊನೆಯವಳಲ್ವಾ, ಸ್ವಲ್ಪ ಮುದ್ದು ಜಾಸ್ತಿ ನನ್ಗೆ. ಬಟ್ ನನ್ಗೆ ಅಷ್ಟೇ ಪಾಪ ಪ್ರೀತಿ ಮಾಡಿದ್ದಾರೆ. ನನ್ಗೆ ವಾಕಿಂಗ್ ಕರ್ಕೊಂಡು ಹೋಗೋರು, ಸಿನಿಮಾ ನೋಡಕ್ಕೆ ಆ ಕಾಲದಲ್ಲಿ ಅರೋರಾ ಥಿಯೇಟರ್ ಅಲ್ಲಿ ರೋಮಿಯೋ ಅಂಡ್ ಜೂಲಿಯಟ್, ಬೆನ್ ಹರ್, ಏನೇನೋ ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ದಾರೆ. ನನ್ಗೆ ಇಷ್ಟ ಅಂತ 3 ಆಸ್ಪ್ರೋ ತಗೊಂಡು ಅಮರ್ ಅಕ್ಬರ್ ಆಂಥನಿ ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರಂತ ಪಿಕ್ಚರ್ ನೋಡೋರೇ ಅಲ್ಲ, ಬಟ್ ನನ್ಗೋಸ್ಕರ ನನ್ನ ಕರ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಾ ಅವರ ಒತ್ತಡದ ಮಧ್ಯದಲ್ಲಿ ಇಂಥದಕ್ಕೆಲ್ಲ ಸಮಯ ಮಾಡೋರು ಅವರು. ಬಟ್ ಅಪ್ಪನ ನಾವು ಜ್ಞಾಪಿಸ್ಕೊಂಡ್ರೆ ಮೊದಲನೇದು ನಮ್ಗೆ ನೆನಪಾಗೋದು ಅವರದ್ದು ಶಿಸ್ತು. ಅಪ್ಪ ಮತ್ತೆ ಶಿಸ್ತು ಅದೊಂಥರ ದೇ ರನ್ ಪ್ಯಾರಲಲಿ. ಅವರು ಅಪ್ಪನಿಗೆ ಶಿಸ್ತಿನ ಜೀವನ ಮುಂಚೆಯಿಂದಲೇ ಮಾಡಿ ಅಭ್ಯಾಸ. ಅದು ಅವರ ಅಂಬಲ್ಪಾಡಿ ಅವ್ರ ತಾಯಿ ಮನೆಯಿಂದ ಬಂದ ಒಂದು ಲೆಗಸಿ ಇರ್ಬೋದು, ಬಟ್ ಅದನ್ನ ತುಂಬಾ ಒಂಥರ 100% ಪಾಲನೆ ಮಾಡಿದ್ದಾರೆ. ಅವ್ರು ತುಂಬಾ ಅದಕ್ಕೆ ಪ್ರಾಮುಖ್ಯ ಕೊಡ್ತಾ ಇದ್ರು. ಎಲ್ರೂ ಬೆಳಿಗ್ಗೆ ಬೇಗ ಎಳ್ಳೇಬೇಕು. ಅದರಲ್ಲಿ 2 ways ಇಲ್ವೇ ಇಲ್ಲ. ನಮ್ಮ ಮನೇಲಿ 7 ಗಂಟೆ 8 ಗಂಟೆ ಯಾರು, ಅದು ರಜಾ ಇರ್ಲಿ ಅಥವಾ ಸ್ಕೂಲ್ ಇರ್ಲಿ, ಬೆಳಿಗ್ಗೆ ಬೇಗ ಹೇಳುವ ಅಭ್ಯಾಸ ಎಲ್ಲರಿಗೂ ಇತ್ತು. ಮತ್ತೆ ಬೇಗ ಮಲ್ಕೊಳ್ಬೇಕು, ರಾತ್ರಿ ಬೇಗ ಹೇಳ್ಬೇಕು, ಬೇಗ ಮಲ್ಕೊಳ್ಬೇಕು. ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋ ಅಭ್ಯಾಸ ನಮ್ಗೆ ಯಾರಿಗೂ ಇರ್ಲಿಲ್ಲ. ಅದು ಮಲ್ಕೊಂಡ ತಕ್ಷಣ ನಮ್ ತಂದೆ ಬಂದು, ಏನು ತಲೆನೋವಾ, ಹುಷಾರಿಲ್ವಾ, ಹೊಟ್ಟೆ ನೋವಾ, ಮತ್ತೆ ಯಾಕೆ ಮಲ್ಕೊಂಡಿದೀನಿ ಅಂತ ಕೇಳೋದು. ಅದು ಅಷ್ಟೇ. ಒಂದು ನ್ಯಾಪ್ ಟೈಮ್ ಅಂತ ಮಧ್ಯಾಹ್ನ ನಮ್ಗೆ ಗೊತ್ತೇ ಇಲ್ಲ, ನಾವ್ ಅದ್ ಮಾಡಿದ್ದೇ ಇಲ್ಲ. ನಮ್ಮ ಅಕ್ಕ ಹೇಳ್ತಾಳೆ, ಈಗ 70 ವರ್ಷ ಆದ್ಮೇಲೂ ಈಗ ನಾವು ಅದ್ ಮಲ್ಕೋಬೇಕು ಅಂದ್ರೆ ಸಮ್ವೇರ್ ಇಂದ ಸಬ್ ಕಾನ್ಶಿಯಸ್ ಅಪ್ಪಂದು ಮುಖ ಬರುತ್ತೆ, ಮಲ್ಕೊಳಕ್ ಆಗಲ್ಲ ನಮ್ಗೆ. ಇನ್ನು ಅದು ಒಂಥರ ರೂಢಿನೇ ಇಲ್ಲ ನಮ್ಗೆ ಮಧ್ಯಾಹ್ನ ಮಲ್ಕೊಳ್ಳೋದು. ಆಮೇಲೆ ಇನ್ನೊಂದು ಅಪ್ಪಂದು ಡಿಸಿಪ್ಲಿನ್ ಅಂದ್ರೆ, ಯಾರ ಮನೆಗೂ ನಾವು ವಯಸ್ಸಾದವ್ರ ಮನೆಗೆ ಅಥವಾ ಮಕ್ಕಳು ಇರುವ ಮನೆಗೆ ಅಥವಾ ರೋಗಿಗಳು ಯಾರು ಹುಷಾರಿಲ್ಲ ಅವ್ರ ಮನೆಗೆ ಹೋದ್ರೆ ಬರೀ ಕೈಯಲ್ಲಿ ಹೋಗ್ಬಾರ್ದು. ಯು ಹ್ಯಾವ್ ಟು ಟೇಕ್ ಸಮಥಿಂಗ್ ವಿತ್ ಯು. ಏನಾದ್ರು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು, ಇದು ಬರೀ ಹಂಗೆ ಹೋಗ್ಬಾರ್ದು. ಆಮೇಲೆ ಅಪ್ಪ ಈ ಮಕ್ಕಳು, ಓದಿರೋ ಮಕ್ಕಳು, ವಿದ್ಯಾರ್ಥಿಗಳು ಮತ್ತೆ ಸ್ಟ್ರಗ್ಲಿಂಗ್ ಸ್ಟೂಡೆಂಟ್ಸ್ ಮೇಲೆ ತುಂಬಾ ಅವರಿಗೆ ಕರುಣೆ ಕನಿಕರ ಇತ್ತು. ಯಾಕೆಂದ್ರೆ ಅವರ 2 ತಾತಂದ್ರು ಈ ವಾರನ್ನ ಮಾಡೋ ಹುಡುಗರಿಗೆಲ್ಲ ಊಟ ಹಾಕೋರು. ಸೊ ಅವ್ರಿಗೆ ಅದು ತುಂಬಾ ಇತ್ತು. ನನ್ಗೂ ಹೇಳೋರು, ಯಾರಾದ್ರೂ ವಿದ್ಯಾರ್ಥಿಗೆ ತುಂಬಾ ಓದಕ್ಕೆ ಏನಾದ್ರೂ ತೊಂದ್ರೆ ಇದ್ರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡ್ಬೇಕು ಅಂತ. ಅದು ಯಾವಾಗ್ಲೂ ನಂಗೆ ಹೇಳೋರು ಅದನ್ನ. ಸೊ ಅವರು ಈ ನಮ್ಮ ಸುತ್ತಮುತ್ತ ಯಾರ ಮಕ್ಕಳು ಚೆನ್ನಾಗಿ ಮಾಡಿದ್ರೆ 10th 12th ಎಲ್ಲರಿಗೂ ಒಂದು ಪೆನ್ ಸೆಟ್ಟು, ಅಮರ್ ಚಿತ್ರ ಕಥಾ ಬುಕ್, ಗಿಫ್ಟ್ಗಳು ಒಂದಿಷ್ಟು ಇಟ್ಟಿರೋರು ಎಲ್ಲ. ಅದು ದಟ್ ವಾಸ್ ಸ್ಟ್ಯಾಂಡರ್ಡ್ ಅಪ್ಪಂದು. ಇದು ಎಷ್ಟೋ ಮಕ್ಕಳು ನಾನು ಅಂಕಲ್ ಕೊಟ್ಟದ್ದು ಪೆನ್ನು ಇನ್ನೂ ಇಟ್ಕೊಂಡಿದೀನಿ ಅಂತ ಹೇಳಿ ನಂಗೆ ತೋರಿಸಿದ್ದು ಉಂಟು. ಅದು ಅವರದ್ದು ಅಪ್ಪಂದು ಅದು ಸ್ಟ್ಯಾಂಡರ್ಡ್ ಹ್ಯಾಬಿಟ್. ಪಂಕ್ಚುಯಾಲಿಟಿ ನಾನು ಲಾಸ್ಟ್ ಟೈಮು ಹೇಳಿದ್ದೇನೆ. ಕರ್ನಾಟಕ ಸಂಘದಲ್ಲಿ 5:15 ಮೀಟಿಂಗ್ ಅಂದ್ರೆ 4 ಕಾಲಕ್ಕೆ ಕಾಫಿ ಕುಡಿದು 4:25 ಆ 3:14 ಬಸ್ ಅನ್ನ ತಗೊಂಡು 5:25 ಅಲ್ಲಿ ಕರ್ನಾಟಕ ಸಂಘದಲ್ಲಿ ಅಲ್ಲಿ ಕಾರ್ ಇರೋರೆ 6 ಗಂಟೆಗೆ ಬರೋರು. ಅವ್ರು ಬಸ್ ಇಟ್ಕೊಂಡು ಟೈಮ್ ಮಾಡಿ ಪ್ಲಾನ್ ಮಾಡಿ ಕರೆಕ್ಟ್ 5:30 he would be there. I don't think he has ever gone late, ever. ಅವ್ರ ಆಫೀಸ್ಗೂ ಹಂಗೆ ಒಂದು ದಿನ ಅವ್ರ ರೆಕಾರ್ಡ್ ಇರ್ಬೋದು ಅವ್ರದ್ದು. ಇದು ಬಾಂಬೆ ಬಂದು ಅಂತದೆಲ್ಲ ಇರುವಾಗ್ಲೂ ಟ್ರೈನ್ ಸಿಕ್ಕಿದ್ರೆ ಟ್ರೈನ್ ಸಿಕ್ಕಿ ಅವ್ರ ಆಫೀಸಿಗೆ ಹೋಗಿರೋರು, ರಜಾ ಹಾಕಿದ್ದು ಆ ಥರದ ಡಿಸಿಪ್ಲಿನ್. ಅವ್ರ ಡಿಸಿಪ್ಲಿನ್ ವಾಸ್ ಅನದರ್ ಲೆವೆಲ್ ಆಲ್ ಟುಗೆದರ್. ಯಾವುದಕ್ಕೂ ಅವರು ಹಿಂದೇಟ್ ಅದು. ಐ ಥಿಂಕ್ ಬಾಂಬೆ ಬರ್ನ್ ಆದ ದಿವ್ಸನೂ ಎಲ್ಲೋ ನಡ್ಕೊಂಡು ಎಲ್ಲೋ ಹೋಗಿದ್ದಾರೆ ಅವರು. ಸೊ ತುಂಬಾ ಪಂಕ್ಚುಯಲ್. ಆಮೇಲೆ ಪ್ರೋಕ್ರಾಸ್ಟಿನೇಷನ್ ಇಲ್ಲ. ಮತ್ತೆ ನಾಳೆ ಆಮೇಲೆ ಮಾಡ್ತೇನೆ ಅದು ಅವ್ರ ಡಿಕ್ಷನರಿಯಲ್ಲಿ ಇಲ್ಲ. ಅವರು ಯಾರಾದ್ರೂ ಒಬ್ರು ಲೆಟರ್, ಒಂದಿಷ್ಟು ಪೋಸ್ಟ್ ಕಾರ್ಡ್, ಒಂದಿಷ್ಟು ಇನ್ಲೈನ್ ಲೆಟರ್ ಬರೆಯೋರು. ಯಾರಾದ್ರೂ ಒಂದು ಪತ್ರ ಬರ್ದೆ ಆ ಸಾಯಂಕಾಲನೇ ರಿಪ್ಲೈ ಮಾಡಿ ಕಳ್ಸಿದಾಯ್ತು. ಇನ್ಫ್ಯಾಕ್ಟ್ ಅವರು ಲಾಸ್ಟ್ ಅಲ್ಲಿ ಅವರಿಗೆ ತೀರಾ ಹುಷಾರಿಲ್ದೆ ಇರುವಾಗ ಯಾರೋ ಒಬ್ರು ಹೋಗ್ಬಿಟ್ಟಿದ್ರು ನಮ್ಮ ಸಂಬಂಧಿಕರು.
ನನ್ನ ಕೈಯಲ್ಲಿ ಪೋಸ್ಟ್ ಕಾರ್ಡ್ ತರಿಸಿ ನಮ್ಮ ಅಕ್ಕನ ಕೈಯಲ್ಲಿ ಬರ್ಸಿ ಅದೇ ಸಾಯಂಕಾಲ ಅದ್ರ ಅವ್ರಿಗೆ ಕಾಂಡೋಲೆನ್ಸ್ ಕಳಿಸಿ ಒಂದು ಮನಿ ಆರ್ಡರ್ ಅಲ್ಲಿ ನಮ್ಮಲ್ಲೆಲ್ಲ ದುಡ್ಡು ಕೊಡ್ಬೇಕು ಯಾರಾದ್ರೂ ಹೋದ್ರೆ ಕಳಿಸಿ ಮಾಡಿ ಆಯ್ತು. ದಟ್ ಇಸ್ ಅಪ್ಪ. ಅದು ಮತ್ತೆ ಅಯ್ಯೋ ನಂಗೆ ಹುಷಾರಿಲ್ಲ ಅವ್ರಿಗೆ ಗೊತ್ತು ಯಾಕೆ ನಾನು ಕಳಿಸ್ಬೇಕು ಆ ಥರದೆಲ್ಲ ಏನೂ ಇಲ್ಲ. ಡಿಸಿಪ್ಲಿನ್ ಎಟ್ ಆಲ್ ಕಾಸ್ಟ್. ಆಮೇಲೆ ಅದು ಅಲ್ಲದೆ ನಮ್ಗೆ 3 ಜನರಿಗೂ ಪುಸ್ತಕ ಓದುವ ಅಭ್ಯಾಸ. ಅದಂತೂ ನಾವು 3 ಜನ ಚಿಕ್ಕವರಿರುವಾಗ ತುಂಬಾ ಪುಸ್ತಕ ಓದುದು ರೂಢಿ ಇಟ್ಕೊಂಡಿದ್ವಿ. ಅದು ಥ್ಯಾಂಕ್ಸ್ ಟು ಅಪ್ಪ. ಪುಸ್ತಕ ಓದುದಂದ್ರೆ ಏನು, ಈ ತರದ್ದು ಜಂಕ್ ಪುಸ್ತಕ ಎನಿಡ್ ಬ್ಲೈಟನ್ ಅಂತದೆಲ್ಲ ಅಪ್ಪ ಎನ್ಕರೇಜ್ ಮಾಡ್ತಿರ್ಲಿಲ್ಲ. ನಮ್ಗೆ 2nd 3rd ಸ್ಟ್ಯಾಂಡರ್ಡ್ ಅಲ್ಲೇ ನಾನು ಸೋಮರ್ಸೆಟ್ ಮಾಮು, ಪರ್ಲ್ ಎಸ್ ಬಕ್ಕು, ಶಿವರಾಮ್ ಕಾರಂತರು, ಭೈರಪ್ಪ. ನಾನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅಪ್ಪನೊಂದು ಕನ್ನಡ, ನಾನು 5th ವರೆಗೆ ಕನ್ನಡ ಓದಿದ್ದೇನೆ. ನಾನು ಯಾವುದೋ ಒಂದು ಅವ್ರದ್ದು ನಾವೆಲ್ ಅಲ್ಲಿ ಸಮ್ ಪ್ರಿಂಟಿಂಗ್ ಎರರ್, ಆಕ್ಚುಲಿ ನಾನು ಅನ್ಕೊಂಡೆ ಅಪ್ಪನೇ ತಪ್ಪು ಬರ್ದಿದ್ದಾರೆ ಅಂತ. ನಂಗೆ 3rd ಸ್ಟ್ಯಾಂಡರ್ಡ್ ಅಲ್ಲ, ಅಷ್ಟು ಬುದ್ಧಿ ಇಲ್ಲ. ಏನೋ ತಪ್ಪು ಬರ್ದಿದ್ದಾರೆ ಅಂತ ಅಪ್ಪನಿಗೆ ಖುಷಿಯಾಗಿ ನೋಡಿ ಇದು ನಿಮ್ ಗ್ರಾಮ್ಯಾಟಿಕಲಿ ರಾಂಗ್ ಬರ್ದಿದ್ದೀರಾ ಅಂದ್ರೆ ಅಪ್ಪ ಅಷ್ಟು ಸಂತೋಷ ಪಟ್ಕೊಂಡ್ರು. ಆಮೇಲೆ ಹೇಳಿದ್ರು ಅದು ನಾನ್ ಮಿಸ್ಟೇಕ್ ಮಾಡಿದಲ್ಲ, ಪ್ರಿಂಟಿಂಗ್ ಎರರ್ ಅದು ಅಂತ. ಸೊ ಅವಾಗ ಅನ್ಕೊಂಡಿದ್ರು ನಾನೇನೋ ಸಾಯ್ತೀನಿ ಆಗ್ಬಿಡ್ತೀನೋ ಏನೋ ಅಂತ. ಅಷ್ಟು ಚಿಕ್ಕ ಹುಡುಗಿ, ಅಷ್ಟೊಂದು ಅವಳಿಗೆ ಪ್ರಜ್ಞೆ ಇದೆಯಲ್ಲ ಅಂತ. ಸೊ ಆ ತರ ಅವ್ರು ನಮ್ಗೆ ಓದುವ ಅಭ್ಯಾಸ. ಮತ್ತೆ ಖುಷಿ ಹರಿದಾಸ್ ಭಟ್ ಅವ್ರ ಮನೇಲಿ ತುಂಬಾ ಅವ್ರ ಮಗಳಿಗೆ ಪುಸ್ತಕ ತರೋರು. ಸೊ ಆ ಪುಸ್ತಕನು ಅವರೆಲ್ಲ ಅವ್ರ ಮಗಳು ಓದಿದ್ಮೇಲೆ ನಮ್ಮ ಮನೆಗೆ, ಸೊ ನಮ್ಮ ಮನೇಲಿ ಪುಸ್ತಕ, ಅವ್ರ ಮನೇಲಿ ಪುಸ್ತಕ. ಈ GP ರಾಜರತ್ನಂ ಅವ್ರದ್ದೆಲ್ಲ ಸಣ್ಣ ಕಥೆಗಳು ನಾನು ಓದ್ದೇ ಇರೋ ಪುಸ್ತಕನೇ ಇಲ್ಲ. ಚಿಕ್ಕವಳಿರುವಾಗ ನಾವು ಒಂದ ಸ್ಕೂಲ್ ಪಾಠ ಓದುದು, ಆಟ ಆಡೋದು, ಕತೆ ಪುಸ್ತಕ ಓದುದು, ಅದೇ ನಮ್ದು ಜೀವನ ಆಗಿತ್ತು. ಅವಾಗ ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಇನ್ನೇನೂ ಇಲ್ಲ. ಓದಿ ನಾವು 2 ಭಾಷೆಯಲ್ಲಿ ಪಕ್ವ ಆಗಿದ್ವಿ. ಕನ್ನಡನೂ ಅಷ್ಟೇ, ಇಂಗ್ಲಿಷು ಅಷ್ಟೇ. ಇಂಗ್ಲಿಷ್ ಬರೀ ಅದೇ ಹೇಳಿದಂಗೆ ಅಪ್ಪ ಹೇಳಿದಂಗೆ PG ವುಡ್ಹೌಸ್ ಅಂತದೆಲ್ಲ ನಮ್ಗೆ ಓದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ರು. ಚೀಪ್ ಟ್ರಾಶ್ ಲಿಟ್ರೇಚರ್ ಓದ್ಬಾರ್ದು ಅಂತ, ಅದ್ ಪುಸ್ತಕ ಮನೆಗೂ ತರಬಾರ್ದು ಅಂತ ಸ್ಟ್ರಿಕ್ಟ್ ಆಗಿದ್ರು. ಆಮೇಲೆ ನಮ್ಮ ಅಕ್ಕ ಚಿಕ್ಕವಳಿರುವಾಗ ರೇಡಿಯೋನು ಬಿಡ್ತಾ ಇರ್ಲಿಲ್ಲ. ಅವರಿಗೆ ಸೈಗಲ್ ಮತ್ತೆ ಇದು ಪಂಕಜ್ ಮಲ್ಲಿಕ್ ಅದೇ ಅಲ್ಟಿಮೇಟ್ ಹಿಂದಿ ಫಿಲ್ಮ್ ಮ್ಯೂಸಿಕ್ ಅಲ್ಲಿ. ಬೇರೆ ಅವರೆಲ್ಲ ಆಮೇಲೆ ಕಮರ್ಷಿಯಲೈಸ್ ಆಯ್ತು, ಅದೆಲ್ಲ ರಿಯಲ್ ಮ್ಯೂಸಿಕ್ ಅಲ್ವೇ ಅಲ್ಲ ಅಂತ ಇಷ್ಟಪಡ್ತಿಲ್ಲ. ಬಟ್ ನಾವು ದೊಡ್ಡರಾದ್ಮೇಲೆ ಪಾಪ ಬಿಟ್ರು ನಮ್ಗೆಲ್ಲ ಕೇಳಕ್ಕೆ. ಅಕ್ಕ ಇರುವಾಗ ಅವಳು ಅಪ್ಪ ರಸ್ತೆ ತುದಿಯಿಂದ ಬರ್ತಾ ಇದ್ರೆ ರೇಡಿಯೋ ಆಫ್ ಮಾಡ್ಬಿಡೋಳು, ಹೆದರ್ತಾ ಇದ್ಲು ಅಪ್ಪ ಬೈತಾರೆ ಅಂತ. ಆ ತರ ಆಯ್ತು. ಆಮೇಲೆ ಅಪ್ಪ ನನ್ಗೆ ಚಿಕ್ಕವಳಿರುವಾಗ ನಂಗೆ ಅಪ್ಪನೇ ಡಿಕ್ಷನರಿ. ನಾನು ಏನಾದ್ರೂ ಪುಸ್ತಕ ಕನ್ನಡ ಆಗ್ಲಿ ಇಂಗ್ಲಿಷ್ ಪುಸ್ತಕ ಓದಿದ್ರೆ ನಂಗೆ ಯಾವ ವರ್ಡಿಗೆ ಮೀನಿಂಗ್ ಬೇಕಿದ್ರು ಅಪ್ಪ ಈ ವರ್ಡಿಗೆ ಏನ್ ಮೀನಿಂಗ್, ಎಲ್ಲಾ ವರ್ಡಿಗೂ ಅವರಿಗೆ ಮೀನಿಂಗ್ ಗೊತ್ತಿರ್ತಾ ಇತ್ತು. ನಾನು ಆಮೇಲೆ ಒಂದ್ ಟೈಮಲ್ಲಿ ಅವ್ರು ನಂಗೆ ಬೈದ್ಬಿಟ್ರು, ನೀನೇನು ಡಿಕ್ಷನರಿ ಓದೋ ಅಭ್ಯಾಸ ಇಲ್ವಾ ನಿಂಗೆ? ನಾನು ಡಿಕ್ಷನರಿ ಅಲ್ಲ, ಯು ಶುಡ್ ಲರ್ನ್ ಟು ಓಪನ್ ದ ಡಿಕ್ಷನರಿ ಅಂಡ್ ಚೆಕ್ ಫಾರ್ ದ ಮೀನಿಂಗ್ ಅಂತ ನಂಗೆ 2-3 ಸಲ ಬೈತಿದ್ದಾರೆ. ಸೊ ಅಷ್ಟು ಹಿ ವಾಸ್ ಗುಡ್ ವಿತ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಅವರದು ಅವ್ರು SSC ಓದಿದವರು, ಅವ್ರಿಗೆ ಅಷ್ಟೊಂದು ಒಂದು ಭಾಷೆ ಮೇಲೆ ಅವರದ್ದು ಇದು ಇತ್ತು ಅಂದ್ರೆ ನನಗೆ ಒಮ್ಮೊಮ್ಮೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಅವರು ಅಷ್ಟು ಓದಿ ಅಷ್ಟು ಕಲ್ತ್ಕೊಂಡ್ರು ಅಂತ. ಇಟ್ಸ್ ಟೋಟಲಿ ನನಗೆ ಅಮೇಝಿಂಗ್. ಒಂದು ನಾರ್ಮಲ್ ಪರ್ಸನ್ಗೆ ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್. ಆಮೇಲೆ ನ್ಯೂಸ್ ಪೇಪರ್ ಓದುವ ಅಭ್ಯಾಸನೂ ಅಷ್ಟೇ. ನಮ್ಮಲ್ಲಿ ನನ್ಗೂ ನಮ್ಮ ಅಣ್ಣನ್ಗೂ ನಮ್ಮ ಅಪ್ಪನ್ಗೆ 3 ನ್ಯೂಸ್ ಪೇಪರ್ ಓದುವ ಅಭ್ಯಾಸ ಆಯ್ತು. ಬಟ್ ಅದ್ರಲ್ಲೂ ನಂಗೆ ಮೇಲೆ ಹೆಡ್ಲೈನ್ಸ್ ಅದೆಲ್ಲ ಓದಕ್ ಬಿಡ್ತಿಲ್ಲ. ಮಿಡಲ್ ಪೇಜ್ ಅಲ್ಲಿ ಅದು ಆರ್ಟಿಕಲ್ ಓದಿ ನಾನು ಅದ್ರದ್ದು ಸಂಕ್ಷಿಪ್ತವಾಗಿ ಅವರಿಗೆ ಹೇಳ್ಬೇಕು ಏನು ಅಂತ. ಸೆಂಟರ್ ಪೇಜ್ ಮಾತ್ರ ಓದ್ಬೇಕು, ಅದು ಬೇರೆ ಎಲ್ಲ ಟ್ರಾಶ್ ಓದುವಂಗಿಲ್ಲ. ಅದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಓದ್ಬೇಕು. ಅದ್ರದ್ದು ಎನಾಲಿಸಿಸ್ ಮಾಡಿ ನಾನು ಅವರಿಗೆ ಅದು ಏನು ಅಂತ ಹೇಳ್ಬೇಕು. ಆ ತರ ಇತ್ತು ಅದು. ಕಲ್ಚರಲ್ ಪ್ರೋಗ್ರಾಮ್ ನಮ್ಗೆ ಚಿಕ್ಕ ವಯಸ್ಸಿನಿಂದಲೇ ಆರ್ಟಿಗೆ ತುಂಬಾ ಎಕ್ಸ್ಪೋಜರ್ ಕೊಟ್ಟು, ಅಷ್ಟೊಂದು ಆರ್ಟಿಸ್ಟ್ ನಮ್ಮ ಮನೆಗೆ ಬಂದು ನಮ್ಗೆ ಅದು ಒಂಥರ ತುಂಬಾ ಸಹಜ ಅನ್ಸಕ್ ಶುರು ಆಯ್ತು. ನಾವು ಸಾಹಿತ್ಯ ಸಮ್ಮೇಳನ, ಕವಿಗೋಷ್ಠಿ ಕರ್ನಾಟಕ ಸಂಘದಲ್ಲಿ ಆದ್ರೆ ಚಿಕ್ಕ ಮಕ್ಳು ಇರುವಾಗ್ಲೂ ನಾವು ಅಲ್ಲಿ ಹೋಗಿ ಕವಿಗೋಷ್ಠಿ, ನಮ್ಗೆ ಅದೇನು ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಾವು ಬೋರ್ ಅಂತ ಹೇಳಿದ್ ನಂಗೆ ನೆನಪಿಲ್ಲ. ಅಪ್ಪ ಎಲ್ಲದಕ್ಕೂ ಕರ್ಕೊಂಡು ಹೋಗೋರು. ಪಾಪ ಅವ್ರು ಬೆಳಿಗ್ಗೆ 8ಕ್ಕೆ ಆಫೀಸ್ಗೆ ಹೋಗಿ ಸಾಯಂಕಾಲ 6:30 ಆ ಲೋಕಲ್ ಟ್ರೈನ್ ಅಲ್ಲಿ ಬಂದು, ಆಮೇಲೆ ನಮ್ಗೆ ಅದು ನಾಟಕ ಆಗ್ಲಿ ಅದು ಸಮ್ಮೇಳನ ಆಗ್ಲಿ ಯಾವ್ದಕ್ಕಾದ್ರೂ ಕರ್ಕೊಂಡು ಹೋಗ್ಬೇಕು. ಒಂದಕ್ಕೂ ಉದಾಸೀನ ಇಲ್ಲದೆ ಕರ್ಕೊಂಡು ಹೋಗೋರು.
ನಾವು 3 ಜನ ಅದು ಟೋಟಲಿ ನಮ್ಗೆ ಎಷ್ಟು ನಮ್ಗೆ ಆರ್ಟ್ ಮತ್ತೆ ಇದು ಎಕ್ಸ್ಪೋಜರ್ ಸಿಗ್ಬೋದು ಅಷ್ಟು ಸಿಕ್ಕಿದೆ. ಅದರಿಂದಾಗಿ ನಮ್ಮ ಅಕ್ಕ ಸ್ವಲ್ಪ ಮಟ್ಟಿಗೆ ಅವಳು ಕನ್ನಡ ಲಿಟ್ರೇಚರ್ ಗೆ ಇದು ಸ್ವಲ್ಪ ಮಟ್ಟಿಗೆ ಬರ್ದಿದ್ದಾಳೆ. ಆಮೇಲೆ ಚಿತ್ರಕಲೆಯಲ್ಲಿ ತುಂಬಾ ಅವಳ ಆಸಕ್ತಿ ತೋರಿಸಿದ್ಲು, ಅದು ಪ್ರದರ್ಶನನೂ ಮಾಡಿದಾಳೆ. ನಮ್ಮ ಅಣ್ಣ ಕೆಲವು ಮಟ್ಟಿಗೆ ಅವನು ಆರ್ಟ್ ಎನ್ಕರೇಜ್ ಮಾಡಿದಾನೆ. ಆಮೇಲೆ ಆರ್ಟ್ ಎಲ್ಲಾ ಆರ್ಟಿಸ್ಟ್ ಯಾವ ಪ್ರೋಗ್ರಾಮ್ ಇದ್ರು ಅವನು ತಪ್ಪದೆ ಹೋಗ್ತಾ ಇದ್ದ. ನಾಟಕದಲ್ಲಿ ಇದ್ ಮಾಡಿದಾನೆ. ನಾನು ಅವನು ಇಬ್ರು ಸ್ವಲ್ಪ ಮಟ್ಟಿಗೆ ನಾಟಕದಲ್ಲಿ ಆಕ್ಟ್ ಮಾಡಿದ್ದೇವೆ. ಸೊ ಅದೆಲ್ಲ ನಮ್ಗೆ ಆರ್ಟ್ ಇದು ಬಂದದ್ದು. ಅದ್ ಮಾತ್ರ ಅಲ್ಲ, ನಾವು ಆರ್ಟ್ ಯಾವ ತರ ಅಂದ್ರೆ, ನಾವೊಂದು ನಾಟಕ ನೋಡಿ ಬಂದ್ರೆ ಚಿಕ್ಕಪ್ಪ ಅಂದ್ರೆ ನನ್ನ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಇಬ್ರು ಮನೆಗ್ ಬರೋರು. ಆಮೇಲೆ ಒಂದಿಷ್ಟು ಡಿಸ್ಕಷನ್ ಆಗೋದು, ಅದು ಹಿಂಗ್ ಮಾಡಿದ್ರು, ಹಿಂಗ್ ಮಾಡ್ಬಾರ್ದಾಗಿತ್ತು. ಸೊ ನಾವು ಅದೆಲ್ಲ ವಿಮರ್ಶೆ ಮಾಡಕ್ಕೂ ಕಲ್ತ್ಕೊಂಡ್ವಿ. ಈಗ ನಾವ್ ಯಾವ್ದಾದ್ರು ನಾನೀಗ ನಾಟಕಕ್ಕೆ ಹೋದ್ರೆ ನಂಗೆ ಅದು ಒಳ್ಳೆ ಪ್ರದರ್ಶನ ಇಲ್ವಾ ಅಂತ ನಂಗೆ ಮಾಡುವಷ್ಟು ಅದೆಲ್ಲ ನಂಗೆ ನಾಲೆಡ್ಜ್ ಬಂದಿರೋದು, ಅಷ್ಟೆಲ್ಲ ನಂಗೆ ಎಕ್ಸ್ಪೋಜರ್ ಇದ್ದದ್ರಿಂದ. ಇಲ್ಲಿದ್ರೆ ನಂಗೆ ಅದು ಸುಮ್ನೆ ಏನೋ ನಾಟಕ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಆ ತರ ಎಲ್ಲ ನಮ್ಗೆ ವಿ ಆರ್ ಏಬಲ್ ಟು ಅನಲೈಸ್. ಅದು ನಮ್ಗೆ ಅಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ನಾವು ಎಲ್ಲ ಕಲೆ ಮಧ್ಯದಲ್ಲೇ ಬೆಳೆದಿದ್ದೇವೆ. ಅಪ್ಪನಿಗೆ ಕಲೆ ಎಲ್ಲ ಅವ್ರ ಸುತ್ತಾನು ಕಲೆ ಇರ್ಬೇಕು. ಅವರು ಆಫೀಸಿಂದ ಬರುವಾಗ ನೀವು ನಂಬ್ತಿರೋ ಅಲ್ವೋ, ವಾರದಲ್ಲಿ ಒಂದ್ಸಲ ಆ ಲೋಕಲ್ ಟ್ರೈನ್ ಅಲ್ಲಿ ಅಷ್ಟು ರಶ್ ಅಲ್ಲಿ ಒಂದು ಹೂವಿನ ಗುಚ್ಚೆ, ಒಂದು ಬುಕೆಯನ್ನ ಪ್ರತಿ ವಾರ ಹಿಡ್ಕೊಂಡ್ ಬರೋರು. ಅದನ್ನ ಹೆಂಗೆ ಇಟ್ಕೋತಾ ಇದ್ರು ಟ್ರೈನ್ ಅಲ್ಲಿ ನಂಗೆ ಗೊತ್ತಿಲ್ಲ. ಅದನ್ನ ತಗೊಂಬಂದು ನಮ್ಮ ಅಣ್ಣ ಆಗ್ಲಿ ನಮ್ಮ ಅಕ್ಕ ಆಗ್ಲಿ ಅದನ್ನ ಹೂದಾನಿಯಲ್ಲಿ ಅದನ್ನ ಅರೇಂಜ್ ಮಾಡಿ ಇಡ್ಬೇಕು. ಅವ್ರಿಗೆ ಹೂ ಮನೇಲಿ ಇರ್ಬೇಕು ಒಟ್ನಲ್ಲಿ. ಆಮೇಲೆ ನಾವು ಏನಾದ್ರೂ ತಿಂಡಿಗಳು ಯಾರಿಗಾದ್ರೂ ಕೊಡೋದಾದ್ರೂ ಹೆಂಗೋ ತಟ್ಟೆಲಿ ಹಾಕಿ ಒಂದು ಬರ್ಫಿನ ಕೊಟ್ಬಿಡೋದಲ್ಲ, ಅದನ್ನ ನೀಟಾಗಿ ಆರ್ಟಿಸ್ಟಿಕ್ ಆಗಿ ಅದನ್ನ ಇಟ್ಟು ಅದನ್ನ ಒಬ್ರಿಗೆ ಕೊಡ್ಬೇಕು. ಎಲ್ಲವನ್ನು ಒಂದು ಇದಿರ್ಬೇಕು, ಎಸ್ಥೆಟಿಕ್ ಅಂತ ಒಂದು ಹೇಳ್ತಾರಲ್ಲ, ಅದು ಇದ್ದು ಅದನ್ನ ನಾವು ಇಟ್ಕೋಬೇಕು ಅಂತ ಅದು ಮುಂಚೆಯಿಂದ ನಮ್ಗೆ ಅದೊಂಥರ ಇನ್ಗ್ರೇನ್ ಮಾಡಿದ್ರು. ಹೇಗೇಗೋ ಏನೇನೋ ಹೇಗೇಗೋ ಇರಬಾರ್ದು ಅಂತ. ಎಲ್ಲಾನು ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾವ್ ಸಮ್ ಎಸ್ಥೆಟಿಕ್, ಯುವರ್ ಲೈಫ್ ಹ್ಯಾಸ್ ಟು ಹ್ಯಾವ್ ಸಮ್ ಎಸ್ಥೆಟಿಕ್ಸ್ ಅಂತ. ಅದು ಅಲ್ಲದೆ ಆಮೇಲೆ ಅವರು ಬೆಂಗಳೂರಿಗೆ ಅಪ್ಪ ಬಂದ ಮೇಲೆ ಅವರಿಗೆ ಅವರ ಸ್ವಂತ ಮನೆಯಲ್ಲಿ ಇದ್ದ ಮೇಲೆ ತುಂಬಾ ಅವರಿಗೆ ಆಸೆ, ಸುಮಾರು ಅವರ ಆಸೆಗಳನ್ನೆಲ್ಲ ಅವರು ನಿರ್ವಹಿಸಿದ್ರು. ಅಂದ್ರೆ ಮನೆಯಲ್ಲೇ ಒಂದು ಗಾರ್ಡನು, ಹೂವನ್ನ ಬೆಳಿಗ್ಗೆ ಎದ್ದು ಅವರು 1 hour ಅದು ವಾಕಿಂಗ್ ಹೋಗೋರು, 1 hour ಬರೀತಾ ಇದ್ರು. ಅವ್ರ ಬರವಣಿಗೆನು ಹಾಗೆ, ಅದು ಏನೇ ಆಗ್ಲಿ 1 hour ಅವ್ರು ಬೆಳಿಗ್ಗೆ ಕೂತ್ಕೊಳ್ಳೋದು ತಪ್ಪಿಸ್ತಿಲ್ಲ. ಇವತ್ತು ನಂಗೆ ರೈಟರ್ಸ್ ಬ್ಲಾಕ್ ಇದೆ, ಇವತ್ತು ನಂಗೆ ಮೂಡಿಲ್ಲ, ನಂಗೆ ಐ ಡೋಂಟ್ ಥಿಂಕ್ ನಾನು ಅಪ್ಪ ಆ ತರ ಎಲ್ಲ ಮಾಡಿದ್ದೇ ಇಲ್ಲ. ಎವ್ರಿ ಸಿಂಗಲ್ ಡೇ ಹಿ ಯೂಸ್ ಟು ಸಿಟ್ ಫ್ರಮ್ 6 to 7. ಏನೋ ಅವರದ್ದು ಥಾಟ್ಸು ಐಡಿಯಾಸು ಅವ್ರ ಮನಸ್ಸಿನಲ್ಲಿ ಏನ್ ಬರ್ತಾ ಇತ್ತೋ ಅದ್ ಪಾಯಿಂಟ್ಸ್ ಅನ್ನ ಬರ್ದಿಟ್ಕೋತಾ ಇದ್ರು. ಆಮೇಲೆ ಅದನ್ನ ಮೇ ಬಿ ಹಿ ಡೆವಲಪ್ಡ್ ಇಟ್ ಲೇಟರ್ ಆರ್ ವಾಟ್ ಎವರ್. ಬಟ್ ಆ ಬರೆಯೋದು ಅವರದೊಂದು ಡಿಸಿಪ್ಲಿನ್. ನಾನು ಇದೆಲ್ಲ ಯಾಕೆ ಹೇಳುದು ಅಂತ, ಯಾರಾದ್ರೂ ಅಪ್ಕಮಿಂಗ್ ರೈಟರ್ ಇದ್ರೆ ಮೇ ಬಿ ದಿಸ್ ಮೇ ಹೆಲ್ಪ್ ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ಅದೊಂಥರ ಡಿಸಿಪ್ಲಿನ್ ಇತ್ತು. ಎವ್ರಿ ಡೇ ಆ 1 hour ಬರಿತಾನೆ ಇದ್ರು. ಆಮೇಲೆ ವಾಕಿಂಗು ಹಂಗೆ, ಅವ್ರಿಗೆ 102 ಜ್ವರ ಇದ್ರು ಆ ವಾಕಿಂಗ್ ಒಂದ್ ಸ್ವಲ್ಪ ಆದ್ರೂ ನಡೆದು ಬಂದು ಮಲ್ಕೋತಾ ಇದ್ರು. ಆಮೇಲೆ ಅವ್ರು ಪೂಜೆ ಮಾಡೋದು ನೋಡ್ಬೇಕು. ಪೂಜೆ ಮಾಡೋದಂತ ಹಿ ವಾಸ್ ನಾಟ್ ಓವರ್ಟ್ಲಿ ರಿಲಿಜಿಯಸ್, ಬಟ್ ಆ ಸಂಧ್ಯಾವಂದನೆಯನ್ನ ಮಿಸ್ ಮಾಡ್ತಿರ್ಲಿಲ್ಲ. ಅವರು ಲಾಸ್ಟ್ ಅಲ್ಲಿ ಅವ್ರಿಗೆ ಕೂತ್ಕೊಳಕ್ ಆಗದೆ ಇರುವಾಗ್ಲೂ ಅದು ಒಂದು ಲಾಸ್ಟ್ ರೌಂಡ್ ಸಂಧ್ಯಾವಂದನೆ ಮಾಡಿ ಆಮೇಲೆ ಹಾಸಿಗೆ ಮಲ್ಕೊಂಡ್ಬಿಟ್ರು. ಅವರು ಸಂಧ್ಯಾವಂದನೆ ಹೆಂಗೆ ಅಂದ್ರೆ, ಅವರು ಅದು ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ರೆ 1 hour, ನೀವು ಗಂಟೆ ಎಲ್ಲ ನೀವು ಒಂದು ಬಾಂಬ್ ಬ್ಲಾಸ್ಟ್ ಹೊರಗಾದ್ರೂ ಅವ್ರಿಗೆ ಡಿಸ್ಟರ್ಬ್ ಆಗಲ್ಲ. ಈಗ ನಾ ಎಷ್ಟೋ ಜನ ಪೂಜೆ ಮಾಡೋದು ನೋಡೆ ಅಲ್ಲಿ ಫೋನ್ ರಿಂಗ್ ಆಗ್ತಾ ಇದೆ, ಅದ್ ಬಾಗಿಲ್ ತೆಗಿ, ಇನ್ನೊಂದೇನೋ ಮಾಡ್ತಾನೆ ಪೂಜೆ ಮಾಡ್ತಾರೆ. ಅವ್ರ ಫೋಕಸ್ ದೇವ್ರ ಮೇಲೆ ಇರಲ್ಲ. ಫೋಕಸ್ ಇಸ್ ಅರೌಂಡ್ ಎವ್ರಿಥಿಂಗ್ ಅರೌಂಡ್ ದೆಮ್. ಮೈ ಫಾದರ್ಸ್ ಫೋಕಸ್ ಇಟ್ ವಾಸ್ ಮೆಡಿಟೇಷನ್, ಇಟ್ ವಾಸ್ ನಾಟ್ ಈವನ್ ರಿಲಿಜನ್. ಅವ್ರು ಏನು ದೇವ್ರ ಹತ್ರ ಕೇಳ್ಕೊತಿರ್ಲಿಲ್ಲ ನನ್ಗೆ ಗೊತ್ತಿದ್ದಂಗೆ. ಅವ್ರದ್ದೆಲ್ಲ ಚಾಂಟಿಂಗ್ ಮಾಡ್ತಾ ಇದ್ರು. ಚಾಂಟಿಂಗ್ ಮಾಡಿ ಹಿ ವಾಸ್ ಒನ್ ವಿತ್ ಗಾಡ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಗೊತ್ತಾ, ಅವ್ರ ಮೊಮ್ಮಕ್ಳು ಅಷ್ಟೇ, 4 ಮೊಮ್ಮಕ್ಳು ಎಲ್ಲ 1 ವರ್ಷದ ಕೆಳಗೆ ಇರುವಾಗ ಅವರೆಲ್ಲ ಹೋಗಿ ಅಲ್ಲಿ ದೇವ್ರ ಮನೇಲಿ ಅವ್ರ ಪಕ್ಕ ಕೂತ್ಕೊಳ್ಳೋರು. ಆಮೇಲೆ ಅವರು ಅದು ಮೊಮ್ಮಕ್ಳಿಗೂ ಅದು ಇಷ್ಟ ಪಡ್ತಾ ಇದ್ರು. ಯಾಕೆಂದ್ರೆ ಮೊಮ್ಮಕ್ಳು ಅವ್ರ ಅಲ್ಲಿ ಹೋಗಿ ಅವ್ರ ಪೂಜೆ ಮಾಡುವಾಗ ಅಲ್ಲಿ ಕೂತ್ಕೊಂಡು ಅವ್ರ ತೀರ್ಥ ತಗೊಂಡು ಆಮೇಲೆ ಆಚೆ ಹೋಗೋರು, ಚಿಕ್ಕ ಮಕ್ಳು ಇರುವಾಗ.
ಸೊ ಅದ್ ಮೊಮ್ಮಕ್ಳ ಬಗ್ಗೆನೂ ನಾನು ಹೇಳ ಬಯಸ್ತೀನಿ. ಅವ್ರ ಅಪ್ಪ ಆಕ್ಚುಲಿ ಮಿತಭಾಷಿ, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅದು ಒಂದು ತಮಾಷೆ ವಿಷಯ. ಎಲ್ಲಾ ರೈಟರ್ಸು ಯಾರ್ಯಾರೋ ನಮ್ಮ ಮನೆಗ್ ಬರೋರು, ನಮ್ ತಂದೆ ಹಿ ಡಿಡ್ಂಟ್ ಬಿಲೀವ್ ಇನ್ ಸ್ಮಾಲ್ ಟಾಕ್. ಓ ನೀವ್ ಹೇಗಿದ್ದೀರಿ, ನೀವು ನಿಮ್ಮ ತಿಂಡಿ ಆಯ್ತಾ, ನಿಮ್ಗೆ ಸ್ವಂತ ಪ್ರಾಪರ್ಟಿ ಇದೆಯಾ, ಅಥವಾ ನೀವು ನಿಮ್ದು ಊಟ ಯಾವಾಗ ಮಾಡ್ತೀರಿ, ಆ ಥರದೆಲ್ಲ ಸ್ಮಾಲ್ ಟಾಕ್ಸ್ ಅಪ್ಪ ಯಾವತ್ತೂ ಮಾಡಲ್ಲ. ಅವ್ರು ಹಿ ವುಡ್ ಟಾಕ್ ವಾಟ್ ವಾಸ್ ರೆಲೆವೆಂಟ್. ಸೊ ಏನಾಗ್ತಾ ಇದ್ದು, ಈಗ ಪೀಪಲ್ ಲೈಕ್ ಸುಮತಿ ಅಂದ್ರೆ ನಾಡಿಗ್ ಅವ್ರು ಬಂದು ನಮ್ಮ ತಂದೆ ಜೊತೆ ಏನೋ ಒಂದು ಪುಸ್ತಕದ ವಿಷಯ ಒಂದು 10-15 ನಿಮಿಷ ಮಾತಾಡಿ ಆಮೇಲೆ ಮೆಲ್ಲ ನಂಗೆ ನೀರ್ ಕುಡಿಬೇಕು ಅಂತ ಒಳಗೆ ಹೋಗಿ ಹರಟೆ ಅಮ್ಮನ ಜೊತೆ ಮಾಡೋರು. ನಮ್ಮ ಅಮ್ಮ ಹರಟೆ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಎಲ್ಲಾ ಮೋಸ್ಟ್ ಪೀಪಲ್ ನಮ್ಮ ಮನೆಗ್ ಬಂದವರೆಲ್ಲ ಹಂಗೆ ಸ್ವಲ್ಪ ಹೊತ್ತು ಅಪ್ಪನ ಜೊತೆ ಮಾತಾಡಿ ಆಮೇಲೆ ಒಳಗೆ ಹೋಗಿ ನಮ್ಮ ಅಮ್ಮನ ಜೊತೆ ಹರಟೆ. ಸೊ ದೇ ಯೂಸ್ ಟು ಎಂಜಾಯ್ ಆಲ್ ದ ಫ್ರೀ ಟಾಕ್ ವಿತ್ ಮೈ ಮದರ್. ದಟ್ ವಾಸ್ ದ ಇದು. ಸೊ ಅಪ್ಪ ಈ ತರ ಸುಮ್ನೆ ಏನೇನೋ ಮಾತಾಡೋದು ಆ ಥರದೆಲ್ಲ ಇರ್ಲಿಲ್ಲ ಅವ್ರದ್ದು. ಇಟ್ಸ್ ವೆರಿ ರೇರ್. ಬಟ್ ಅವರದ್ದು ಆಶ್ಚರ್ಯದ ಇದು ಏನು ಅಂದ್ರೆ, ಹಿ ವಾಸ್ ಸೋ ಕ್ವೈಟ್ ಅಂಡ್ ಸೋ ಸೀರಿಯಸ್, ಬಟ್ ಹಿ ಅಟ್ರಾಕ್ಟೆಡ್ ಆಲ್ ಚಿಲ್ಡ್ರನ್. ಯಾವ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಮಾತ್ರ ಅಲ್ಲ, ಎಲ್ಲಾ ಮೊಮ್ಮಕ್ಕಳು, ಎಲ್ಲಾ ಮಕ್ಕಳು ಅವ್ರನ್ನ ನೋಡಿದ್ರೆ ಅವ್ರ ಹತ್ರ ಹೋಗೋರು. ಅಂಡ್ ಹಿ ಹ್ಯಾಡ್ ಸಮ್ ಅಟ್ರಾಕ್ಷನ್ ವಿತ್ ಚಿಲ್ಡ್ರನ್. ಸೊ ನಮ್ಮ ಮೊಮ್ಮಕ್ಕಳು ಹಾಗೆ ಅಕ್ಕನ ಮಕ್ಕಳು ಅಮೆರಿಕಾದಲ್ಲಿರುವಾಗ ಅವ್ರ ಜೊತೆ ಸ್ವಿಮ್ಮಿಂಗ್ ಮಾಡೋರು. ನನ್ನ ಅಣ್ಣನ ಮಗ ಬಾಂಬೆಲಿ ಇರೋನು, ಅವ್ನ್ ಚಿಕ್ಕ ಮಗು ಇರುವಾಗ ಅವ್ನಿಗೆ ಪ್ಲೇ ಹೋಮ್ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಅವ್ರು ಮಾಡೋರು. ಒಂದ್ಸಲ ಅವ್ರು ಟೈಪ್ ಮಾಡ್ಕೊಂಡು ಕೂತಿರುವಾಗ ಅವ್ನ ಅಜ್ಜ ನೀವ್ ಏನ್ ಟೈಪ್ ಮಾಡ್ತಾ ಇದ್ದೀರಿ, 3 ವರ್ಷದ ಮಗ ಹುಡ್ಗ ಕೇಳಿದಂತೆ. ಅವ್ರು ಏನೇನೋ ಹೇಳಿದ್ರಂತೆ, ಹೇಳಿದನ್ನ ಅವನೇನೋ ರೀಪ್ರೊಡ್ಯೂಸ್ ಮಾಡಿದಂತೆ. ಅದನ್ನ ಕೂತ್ಕೊಂಡು ಅವ್ನು ಹೇಳಿದನ್ನ ಟೈಪ್ ಮಾಡಿ ಅದನ್ನ ಸ್ಟೇಪಲ್ ಮಾಡಿ ಇದು ನಿನ್ನ ಫಸ್ಟ್ ನಾವೆಲ್ ಅಂತ ಅವ್ನು ಕೊಟ್ಟಿದ್ದಾರೆ. ಅವನು ಸಂತೋಷ, ಅವನೇನೋ ಕತೆ ಬರ್ದ್ಬಿಟ್ಟಿದ್ದಾರೆ ಅಂತ ಅನ್ನುವಷ್ಟು. ಆಮೇಲೆ ನನ್ ಮಗಳು ಇದೆಲ್ಲ ಶ್ಲೋಕ ಅದೆಲ್ಲ ಕಲ್ತ್ಕೊಂಡು ಹೋಗಿ ಅಜ್ಜನ್ ಮುಂದೆ ಪ್ರದರ್ಶನೆ ಮಾಡ್ತಾ ಇದ್ಲು. ಒಂದ್ಸಲ ಮಂಕುತಿಮ್ಮನ ಕಗ್ಗ ಅವ್ಳು ಫಸ್ಟ್ ಪ್ರೈಸ್ ತಗೊಂಡು ಅಜ್ಜನ್ ಮುಂದೆ ಬಂದ್ ಹೇಳಿದಾಗ ಅವ್ರು ದಳ ಅವ್ರ ಕಣ್ಣಲ್ಲಿ ನೀರು. ಅವಳು ಅಷ್ಟು ಚೆನ್ನಾಗಿ ಅದನ್ನ ಹೇಳಿದ್ಲು ಅಂತ ಅವ್ರು ಸಂತೋಷ ಪಟ್ಕೊಂಡ್ರು. ಸೊ ಮೊಮ್ಮಕ್ಕಳೊಟ್ಟಿಗೂ ಅವರದೊಂದು ಯುನೀಕ್ ರಿಲೇಶನ್ಶಿಪ್ ಇತ್ತು. ಈ ಎಂಜಾಯ್ಡ್. ಆಮೇಲೆ ಇನ್ನೊಂದೊಂದು ವಿಷಯ ಹೇಳ್ಬೇಕು ಅಂತಿದ್ದೇನೆ. ಅಪ್ಪ ಯಾವತ್ತೂ ಒಂದು ಪ್ರಶಸ್ತಿ ಬೇಕು, ಅವಾರ್ಡ್ಸ್ ಬೇಕು ಅಂತ ಅದನ್ನ ಹುಡ್ಕೊಂಡು ಹೋದವರಲ್ಲ. ಇನ್ಫ್ಯಾಕ್ಟ್ 1-2 ಸಲ ಅವರು ಅವಾರ್ಡ್ ಪ್ಯಾನೆಲ್ ಅಲ್ಲಿ, ಜಡ್ಜಿಂಗ್ ಪ್ಯಾನೆಲ್ ಅಲ್ಲಿ ಇರುವಾಗ ಒಬ್ರಿಬ್ರು ಯಾರೋ ರೈಟರ್ಸ್ ಬಂದು ಅವ್ರ ಹತ್ರ ನೀವು ನಮ್ಗೆ ಇದು ಅವಾರ್ಡ್ ಕೊಟ್ರೆ ವಿಲ್ ಬಿ ವೆರಿ ಹ್ಯಾಪಿ ಅಂತ. ಅದೇನೋ ದೊಡ್ಡ ಅಮೌಂಟ್ ಇತ್ತು ಕಾಣುತ್ತೆ. ತುಂಬಾ ಬೇಜಾರ್ ಪಟ್ಕೊಂಡ್ರ ಅಪ್ಪ. ಯಾಕೆ ಇಷ್ಟೊಂದು ದೊಡ್ಡ ಹೆಸರು ತೆಗ್ದಿದ್ದಾರೆ ರೈಟರ್ಸ್, ಯಾಕೆ ಆತರ ಬಂದ್ ನನ್ನ ಹತ್ರ ಕೇಳ್ಬೇಕಾಗಿತ್ತು ಅಂತ. ಬಟ್ ಅಪ್ಪ ಆತರ ಅವಾರ್ಡ್ಸ್ ಕೇಳಿ ಅದ್ರ ಹಿಂದೆ ಹೋದವರೇ ಅಲ್ಲ. ಬಟ್ ಆದ್ರೂನು ಅವ್ರಿಗೆ ಅದು ಕೊನೆಯ ಸಾಹಿತ್ಯ ಸಮ್ಮೇಳನ ಉಡುಪಿಯಲ್ಲಿ ಆಗುವಂಥದ್ದು, ಅದನ್ನ ಅವ್ರಿಗೆ ಆಸೆ ಹುಟ್ಟಿಸಿ ಅವರಿಗೆ ಅದು ಐ ಥಿಂಕ್ ವೋಟಿಂಗ್ ಅಲ್ಲೂ ಅವರ ಹೆಸರು ಮೆಜಾರಿಟಿ ವೋಟಿಂಗ್ ಆಗಿದೆ ಅಂತೆಲ್ಲ ಹೇಳಿ 2-3 ದಿನ ಪೇಪರ್ ಅಲ್ಲಿ ಅವರ ಮೋಸ್ಟ್ ಲೈಕ್ಲಿ ಟು ಬಿ ಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಅಂತ ಹೇಳಿ ದ ಲಾಸ್ಟ್ ಡೇ ಅಲ್ಲಿ ಅದು ಮಾಡಿದ್ದು ತುಂಬಾ ಆಘಾತ ಆಯ್ತು. ನಾಟ್ ಬಿಕಾಸ್ ಹಿ ವಾಂಟೆಡ್ ದಟ್, ಬಟ್ ಅದು ಲಾಸ್ಟ್ ಲೆಗ್ ಆಫ್ ಹಿಸ್ ಲೈಫ್. ಇಟ್ ವುಡ್ ಹ್ಯಾವ್ ಬೀನ್ ಹಿಸ್ ಸ್ವಾನ್ ಸಾಂಗ್. ಬಿಕಾಸ್ ಉಡುಪಿ ಹುಟ್ಟಿ ಬೆಳೆದದ್ದು ಅಲ್ಲಿ, ಅವರಿಗೆ ಅದೊಂದು ಸಮರ್ಥವಾಗಿ ಇರ್ತಾ ಇತ್ತು ಅವರಿಗೆ ಒಂದು ಅಧ್ಯಕ್ಷತೆ ಕೊಟ್ಟಿದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಏನ್ ಪಾಲಿಟಿಕ್ಸ್ ಆಯ್ತೋ ನಂಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವ್ರ ಅಪ್ಪ ಅದು ಆಗಿ ಒಂದು 6 ತಿಂಗಳಿಗೆ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ಬಿಟ್ರು. ಅದು ಒನ್ ಆಫ್ ದ ರೀಸನ್ಸ್ ಐ ಫೀಲ್ ಆಲ್ಸೋ ವಾಸ್ ದಿಸ್, ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಅಪ್ಸೆಟ್ ಆದ್ರು ಅವರು. ಇನ್ಫ್ಯಾಕ್ಟ್ ಶೇಷಗಿರಿ ರಾಯರು ICU ನೋಡಕ್ ಬಂದಾಗ ಅವ್ರು ಇನ್ನೂ ಅಪ್ಪ ಒಂದು ಯಾರು ಏನು ಅಂತ ಗೊತ್ತಾಗ್ದಿರೋ ಸ್ಟೇಜ್ ಅಲ್ಲಿ ಇದ್ರು. ಬಟ್ ಆದ್ರೂ ಜೋರಾಗಿ ಹತ್ಬಿಟ್ರು ಅವ್ರು ನೋಡಿ. ಸೊ ದ್ಯಾಟ್ ಐ ಫೀಲ್ ವೆರಿ ಸ್ಯಾಡ್. ಅಥವಾ ಒಂದು ಕೊಟ್ಟಿದ್ದಿದ್ರೆ ಅವರಿಗೆ ಇಟ್ ವುಡ್ ಹ್ಯಾವ್ ಬೀನ್ ಅವ್ರ ಒಂಥರ ಫುಲ್ ಲೈಫ್ ವುಡ್ ಹ್ಯಾವ್ ಕಮ್ ಟು ಅ ಫುಲ್ ಸರ್ಕಲ್ ಅವರಿಗೆ. ಬಟ್ ಎನಿವೇ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಹೇಳ್ತಾರಲ್ಲ, ಕೆಲವೆಲ್ಲ ನಾವು ಪ್ಲಾನ್ ಮಾಡಕ್ಕಾಗಲ್ಲ. ಅದಲ್ಲದೆ ಇನ್ನೊಂದು ವಿಷಯ ಏನಂದ್ರೆ, ಲಾಸ್ಟ್ ಟೈಮ್ ನಿವೇದಿತಾ ಅವ್ರು ಮಾತಾಡುವಾಗ ಹಾವನೂರು ಇಚ್ಛಾಮರಣಿ ಅಂತ ಹೇಳಿದ್ದು. ನಂಗೆ ಅದು ತುಂಬಾ ಒಂಥರ ಟಚ್ ಆಯ್ತು. ಅವರದ್ದು ಲಾಸ್ಟ್ ಅವರದ್ದು ಒಂದು ಎಪಿಸೋಡ್ ಹೇಳುವಾಗ ಸ್ವಲ್ಪ ಮಟ್ಟಿಗೆ ಅಪ್ಪಂದು ಅದೇ ತರ ಆಯ್ತು. ಅಪ್ಪಂದು ಏನಂದ್ರೆ December 27ಗೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂತು. ಅದಾಗಿ
ಜಾನ್ವರಿ ಸಂಕ್ರಾಂತಿವರೆಗೆ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ರು. 2 ಸಲ ಸೀರಿಯಸ್ ಆಗಿ ಇನ್ನೇನು ಹೋಗ್ತಾರೆ ಅಂತ ಆಗುವಾಗ ಅಪ್ಪನ್ ಬಾಯಲ್ಲಿ ಬರ್ತಾ ಇದ್ದದ್ದು ಒಂದೇ ಮಾತು, ನಾನು ಉತ್ತರಾಯಣಕ್ಕೆ ಹೋಗ್ತೇನೆ. ಉತ್ತರಾಯಣ ಅವ್ರ ಮನೆ ಹೆಸರು, ಪ್ಲಸ್ ಉತ್ತರಾಯಣ ಇನ್ ದ ಅದರ್ ಸೆನ್ಸ್ ಆಲ್ಸೋ. ಅದು ಏನ್ ಮಿರಕಲ್ ಗೊತ್ತಿಲ್ಲ. 2 ಸಲ ಪಲ್ಸ್ ಲೋ ಆಗಿ ಇನ್ನೇನು ನಾವು ಆಕ್ಚುಲಿ ಗಂಗಾ ನೀರು ಅವ್ರ ಬಾಯಿಗೆ ಹಾಕ್ಬಿಟ್ವಿ, ಮತ್ತೆ ಪುನಃ ರಿವೈವ್ ಆದ್ರು. ಅದಾಗಿ ಜಾನ್ವರಿ 16ಗೆ ಡಾಕ್ಟರ್ ಹೇಳಿದ್ರು ಇನ್ನೇನು ಮಾಡಕ್ಕಾಗಲ್ಲ, ಉತ್ತರಾಯಣಕ್ಕೆ ಕರ್ಕೊಂಡು ಹೋಗಿ ಅಂತ. ಜಾನ್ವರಿ 16 ಹಿ ಕೇಮ್ ಟು ಉತ್ತರಾಯಣ. ಅಲ್ಲಿ 15 ದಿನ ಇದ್ದು ಟೋಟಲ್ ಗಾಂಧಿಯನಾಗಿರೋರು ಮಾರ್ಟಿಯರ್ಸ್ ಡೇ, ಗಾಂಧಿ ಜಯಂತಿ ದಿವಸ ಜಾನ್ವರಿ 30ಗೆ ಹೋದ್ರು. ಉತ್ತರಾಯಣದಲ್ಲಿ ಗಾಂಧಿ ಜಯಂತಿ ದಿವಸ ಇಟ್ ವಾಸ್ ಸೋ. ಅಂಡ್ ಅವರು ಹೋಗುವ 1 ದಿವಸ ಮುಂಚೆ ಹಿ ವಾಸ್ ನಾಟ್ ಇನ್ ಅ ಮೆಂಟಲ್ ಸ್ಟೇಟ್ ಟು ಟಾಕ್ ಟು ಪೀಪಲ್. ಅವ್ರಿಗೆ ಮಾತಾಡೋ ಒಂದು ಇದು ಇರ್ಲಿಲ್ಲ. ಬಟ್ ವಾಯುಸ್ತುತಿ ಚಾಂಟ್ ಮಾಡ್ತಾ ಇದ್ರು ಅವರು. ಅದು ಹೇಗೆ ನನ್ ಚಿಕ್ಕಪ್ಪನಿಗೆ ಆಶ್ಚರ್ಯ, ಅವ್ನು ಹೆಂಗ್ ಅದು ಹೇಳ್ತಾ ಇದ್ದ, ನಂಗೆ ಮಾತಾಡಕ್ಕೂ ಆಗ್ತಾ ಇಲ್ಲ ಅಂತ. ಅದನ್ನ ಹೇಳಿದ್ನಲ್ಲ, ಅದೆಲ್ಲ ಅಷ್ಟು ಮೆಡಿಟೇಷನ್ ಮಾಡಿದ್ದು ಅಷ್ಟು ವರ್ಷದ್ದು. ಸೊ ಅದು ಹಿ ವಾಸ್ ಚಾಂಟಿಂಗ್ ಇಟ್ ಕಂಟಿನ್ಯೂಸ್ಲಿ. ಅದು ಹೇಳ್ಕೊಂಡೇ ಒಂದ್ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿ ಈ ಕ್ಲೋಸ್ಡ್ ಹಿಸ್ ಐಸ್. ಸೊ ಒಂದ್ ತರದಲ್ಲಿ ಭೀಷ್ಮ ಹೋದ ಹಾಗೆ ಅವರು ಒಂದು ಇಚ್ಛಾಮರಣಿನೇ ಅವರು ಅನ್ಕೊಂಡಿದ್ದೇನೆ. ನನ್ಗೆ ಅವರು ದೇವ್ರ ಪಾಲ್ಗಿಂತ ಕಮ್ಮಿ ಇಲ್ಲ. ಈಸ್ ಈಕ್ವಲ್ ಟು ಗಾಡ್ ಫಾರ್ ಮೀ. ನಾನು ದೇವ್ರ ಫೋಟೋ ಪಕ್ಕದಲ್ಲಿ ಅವ್ರ ಫೋಟೋ ಇಟ್ಟಿದ್ದೀನಿ, ದಿನಾ ನಮಸ್ಕಾರ ಮಾಡ್ತೇನೆ. ನಾನು ಇನ್ನು ಎಷ್ಟು ಜನ್ಮ ಬಂದ್ರು ಐ ವುಡ್ ಲೈಕ್ ಟು ಬಿ ಹಿಸ್ ಡಾಟರ್ ಓನ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ವ್ಯಾಸರಾಯ ಬಲ್ಲಾಳರ ಬಗ್ಗೆ ಅನೇಕ ವಿಚಾರಗಳು ನಮಗೆ ತಿಳಿತು. ಕೊನೆಯಲ್ಲಿ ಸ್ವಲ್ಪ ನಮ್ಗೆ ಎಲ್ರಿಗೂ ಬೇಜಾರು ಆಯ್ತು ಈ ತರ ವಿಚಾರಗಳು ತಿಳಿದಾಗ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಅಥವಾ ಏನಾದ್ರೂ ಅಭಿಪ್ರಾಯ ಹೇಳ್ಬೇಕು, ಮೇಡಮ್ ಮಾತಾಡಿದ್ರ ಬಗ್ಗೆ ನಾವಾದ್ರೆ ಮಾತಾಡಬಹುದು, ಅದಕ್ಕೆ ಅವಕಾಶ ಇದೆ. ಆಡಿಯೋ ಮತ್ತೆ ವಿಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬಾ ಆತ್ಮೀಯವಾಗಿ ಹೇಳ್ಕೊಂಡ್ರಿ ನೀವು. ನಿಜವಾಗ್ಲೂ ನಾವು ಬಲ್ಲಾಳರ ಜೊತೆ ನಾವು ಇದೀವೇನೋ ಅನ್ನೋ ಹಾಗೆ ನಮ್ಗೆ ಸಂತೋಷ ಆಯ್ತು. ಎಷ್ಟು ಆತ್ಮೀಯವಾದ ನೆನಪುಗಳು. ಆದ್ರೆ ಎಷ್ಟೋ ಸರ್ತ ನಾವು ನೋಡಿಕೊಂಡಿರ್ತೀವಿ, ಅಚೀವರ್ಸ್ ಅಂತ ಇರೋರು ಸ್ವಲ್ಪ ಮನೆ ಕಡೆಗೆ ಅಷ್ಟು ಗಮನ ಕೊಡದೆ ಇರೋದು, ಮಕ್ಕಳು ಹೆಂಡತಿ ಬಗ್ಗೆ ಅಷ್ಟೊಂದು ಗಮನ ಕೊಡದೆ ಇರೋದು, ಹಾಗೆಲ್ಲ. ಆದ್ರೆ ಬಲ್ಲಾಳರು ನೋಡಿ ತಮ್ಮ ಕೆಲಸವನ್ನು ಮಾಡಿ, ಸಮಾಜ ಸೇವೆ ಮಾಡಿ, ಸಾಹಿತ್ಯ ಸೇವೆ ಮಾಡಿ, ಜೊತೆಗೆ ಕುಟುಂಬ ವತ್ಸಲರು ಆಗಿದ್ರಲ್ಲ ಅಂತ ನೀವು ಹೇಳ್ಕೊಂಡಿದ್ದು ಬಹಳ ಉತ್ತಮವಾದ ಆತ್ಮೀಯವಾದ ನೆನಪುಗಳನ್ನ ಹೇಳಿದ್ರಿ. ಮತ್ತೆ ಇನ್ನೂ ಸಂತೋಷ ಆಗಿದ್ದೇನು ಅಂದ್ರೆ ಅವ್ರಷ್ಟು ಸಾಧನೆ ಸಾಧಿಸಿರ್ಬೇಕಾದ್ರೆ ಅವ್ರ ಹಿಂದೆ ನಿಮ್ ತಾಯಿಯ ಒಂದು ಒತ್ತಾಸೆ ಇರ್ಲೇಬೇಕು ಅನ್ನೋದು ಯಾರಿಗೂ ಕಾಣಿಸೋದಿಲ್ಲ. ಅದು ನೀವ್ ಅದನ್ನು ತುಂಬಾ ಆತ್ಮೀಯವಾಗಿ ಹೇಳ್ಕೊಂಡ್ರಿ, ಬಹಳ ಸಂತೋಷ ಆಯ್ತು. ಅನುಪಮಾ ನಿರಂಜನರ ಪತ್ರವನ್ನ ಓದಿದ್ರಿ, ಇವೆಲ್ಲ ನಮ್ಗೆ ಬಹಳ ಅಪರೂಪದ ವಿಷಯಗಳು ಮೇಡಮ್. ನೀವ್ ಇದನ್ನೆಲ್ಲ ಹೇಳಿದಕ್ಕೆ ನಮ್ಗೆ ಬಹಳಷ್ಟು ಸಂತೋಷ ಆಯ್ತು. ಬಲ್ಲಾಳರು ಅಂದ್ರೆ ನಮಗ್ ಬಹಳ ಆತ್ಮೀಯರು, ಯಾಕಂದ್ರೆ ನಾವು ಮುಂಬೈಯವರು, ಬಲ್ಲಾಳರು ಮುಂಬೈಯವರು ಅಂತ. ನಾವು ಕನ್ನಡ ಸಾಹಿತ್ಯ, ಮುಂಬೈ ಕನ್ನಡ ಸಾಹಿತ್ಯ ಓದ್ಬೇಕಾದ್ರೆ ಪ್ರಮುಖವಾಗಿ ಓದೋದು ಬಲ್ಲಾಳರ ಕಾದಂಬರಿಗಳನ್ನ, ಅವರ ಸಾಧನೆಯನ್ನ ಓದ್ತೀವಿ. ಬಹಳ ಸಂತೋಷ ಆಯ್ತು ಮೇಡಮ್, ನೀವ್ ಈ ತರ ನಮ್ ಜೊತೆ ಬಂದು ಹೀಗೆ ಹಂಚ್ಕೊಂಡ್ರಿ, ಆತ್ಮೀಯವಾಗಿ ನಮ್ ಜೊತೆ ಮಾತಾಡಿದ್ರಿ. ಬಲ್ಲಾಳರನ್ನ ಮತ್ತೆ ನಮ್ಮ ಎದುರಿಗೆ ತಂದಿಟ್ರಿ. ಅವ್ರನ್ನ ನೋಡಿದ್ವಿ ನಾವು, ಅವ್ರ ಮೃದುವಾದ ಮಾತು, ಅದು ನಾನು ಕೇಳಿದೀನಿ ಅವ್ರ ಮಾತನ್ನ. ಬಹಳ ಸಂತೋಷ ಆಯ್ತು ಮೇಡಮ್, ಧನ್ಯವಾದ. ಇನ್ನೊಂದು ಸಣ್ಣ ವಿಷಯ ಹೇಳ ಬಯಸ್ತೀನಿ. ನಿನ್ನೆ ಐ ಥಿಂಕ್ ಇದು ತುಂಬಾ, ನಾನು ಸ್ಪೀಚಿಗೆ ಏನ್ ಹೇಳ್ಬೇಕು ಅದೆಲ್ಲ ಪ್ರಿಪೇರ್ ಮಾಡ್ತಿರೋದ್ರಿಂದ ನಿನ್ನೆ ಅರ್ಲಿ ಮಾರ್ನಿಂಗ್ ನಂಗೆ ನಮ್ ತಂದೆ ಮತ್ತೆ ನಮ್ಮ ಅಣ್ಣ ಇಬ್ರು ನನ್ ಕನ್ಸಲ್ ಬಂದು, ನಮ್ ತಂದೆ ಏನೋ ಮಲ್ಗಿರ್ತಾರೆ, ನಮ್ಮ ಅಣ್ಣನ್ಗೆ ನಾನ್ ಹೇಳ್ತಾ ಇದ್ದೇನೆ ಅವ್ರಿಗೆ ಅಪ್ಪನಿಗೆ ಹೆಡ್ಫೋನ್ ಕೊಡು, ನಾನು ಅವ್ರ ಬಗ್ಗೆ ಮಾತಾಡೋದಿದೆ, ಲೆಟ್ ಹಿಮ್ ಲಿಸನ್ ಅಂತ. 10 ನಿಮಿಷನೇ ಇರುತ್ತೆ, ನಾನು ಗಡಿಬಿಡಿಯಲ್ಲಿ ಇರ್ತೇನೆ, ನಂಗೆ ಟೈಮ್ ಇಲ್ಲ, ಅದು ಶುರು ಆಗ್ಬಿಡುತ್ತೆ, ನಿಮ್ ಬೇಗ ಅವ್ರಿಗೆ ಹೆಡ್ಫೋನ್ ಕೊಡು ಅಂತ. ಎಲ್ಲೋ ಕೇಳ್ತಾ ಇದಾರೋ ಏನೋ ಅಪ್ಪ ಎಲ್ಲಿಂದಲೋ ಮೇಲಿಂದ. ಐ ಡೋಂಟ್ ನೋ ವೈ ಹಿ ಕೇಮ್ ಇನ್ ಮೈ ಡ್ರೀಮ್ ಯೆಸ್ಟರ್ಡೇ. ಹೌದು ಮೇಡಮ್, ನಿಜವಾಗ್ಲು ಅವ್ರಿಗೆ ಸಮಾಧಾನ ಆಗ್ತಿರ್ಬೋದು. ನನ್ ಮುಂಬೈ ಕನ್ನಡಿಗರು ನನ್ನನ್ನ ಮರ್ತಿಲ್ಲ, ನಾಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ನಿಜವಾಗ್ಲೂ ಸಮಾಧಾನ ಆಗುತ್ತೆ. ಥ್ಯಾಂಕ್ ಯು ತುಂಬಾ, ನಂಗೆ ಇದು ಅವಕಾಶ ಕೊಟ್ಟದಕ್ಕೆ ನಾನು ಐ ಕಾಂಟ್ ಥ್ಯಾಂಕ್ ಯು ಇನಫ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮೇಡಮ್. ಧನ್ಯವಾದಗಳು ನಿಮ್ಗೂ, ನಿಮ್ಮೆಲ್ಲರಿಗೂ. ಧನ್ಯವಾದ ಮೇಡಮ್. ಇನ್ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು.
ಮೇಡಮ್ ತುಂಬಾ ಚೆನ್ನಾಗಿತ್ತು ನಿಮ್ದು ಮಾತೆಲ್ಲ ಆಪ್ತವಾಗಿ ಹಂಚ್ಕೊಂಡಿದ್ದು. ನೀವು ಸ್ವಲ್ಪ ಭಾವುಕರಾದ್ರಿ. ಅಕಸ್ಮಾತ್ ಇನ್ನೇನಾದ್ರೂ ನೀವ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಇತ್ತು ಅಂತಂದ್ರೆ ಖಂಡಿತ ಹೇಳಿ ಮೇಡಮ್. ಇನ್ನು ಟೈಮ್ ಇದೆ, ಖಂಡಿತ ನೀವು ಹೇಳ್ಬೋದು. ಇನ್ನೊಂದು ವಿಷಯ ಏನು ಅಂದ್ರೆ ಅದೇ ಅಪ್ಪ ಒಂದು ಸ್ಥಿತಪ್ರಜ್ಞರು. ಅವರಿಗೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಾಗ ಟೆಲಿಗ್ರಾಮ್ ಬಂತು ಮನೆಗೆ. ಟೆಲಿಗ್ರಾಮ್ ಬಂದು ಅಪ್ಪನೇ ಹೋಗಿ ಟೆಲಿಗ್ರಾಮ್ ತಗೊಂಡು ಅದನ್ನ ನೋಡಿದ್ರು, ಮತ್ತೆ ಬಂದು ಸೋಫಾದಲ್ಲಿ ಕೂತ್ಕೊಂಡು ಅಲ್ಲಿ ಪಕ್ಕದಲ್ಲಿಟ್ಟು ನಮ್ಮ ಹತ್ರ ಮಾತಾಡಕ್ ಶುರು ಮಾಡಿದ್ರು. ನಾವೆಲ್ಲ ಇದ್ವಿ ರೂಮಲ್ಲಿ ಅವಾಗ. ಆಮೇಲೆ ನಾವು ಟೆಲಿಗ್ರಾಮ್ ಅಂದ್ರೆ ಅವಾಗೆಲ್ಲ ಯಾರಾದ್ರೂ ಹೋದ್ರೆ ಊರಿಂದ ಎಂತದೇನಾದ್ರೂ ಅನ್ಫಾರ್ಚುನೇಟ್ ನ್ಯೂಸ್ ಇದ್ದಾಗ್ಲೇ ಟೆಲಿಗ್ರಾಮ್ ಬರುದು. ಸೊ ನಮ್ಮ ಅಮ್ಮ ಏನಾಯ್ತು ಯಾರಿಗೆ ಏನಾಯ್ತು ಅಂತ ಕೇಳಿದ್ರೆ, ಏನಿಲ್ಲ, ನಂಗೆ ಸೆಂಟ್ರಲ್ ಅಕಾಡೆಮಿಯಿಂದ ಅವಾರ್ಡ್ ಬಂದಿದೆ. ಅವ್ರು ಅಷ್ಟು ಒಂದು ನಾರ್ಮಲ್ ಟೋನ್ ಅಲ್ಲಿ ಹೇಳಿದ್ರು. ನನ್ಗೆ ಶಾಕ್ ಆಗಿ ನಾನು ಅಲ್ಲಿ ಕುಣಿಯಕ್ ಶುರು ಮಾಡಿದೆ. ಅಪ್ಪ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ನೀನ್ ರಿಯಾಕ್ಷನ್ನೇ ಇಲ್ಲ ಅಂತ. ಅದು ಅಪ್ಪ ಹಾಗೆ ಅದು ಅವ್ರಿಗೆ ಖುಷಿ ಮತ್ತೆ ದುಃಖ ಎರಡೂನು ಅವರು ಒಂದು ಅದೇ ಅವ್ರ ದಟ್ ಇಸ್ ವೈ ಹಿ ವಾಸ್ ಏಬಲ್ ಟು ಮೆಡಿಟೇಟ್ ಅಲ್ವಾ. ದೇವ್ರ ಇದ್ರಲ್ಲಿ ಅಂತವ್ರೆ ಒಂದು ಬೇರೆ ಲೋಕಕ್ಕೆ ಹೋಗ್ತಾರೆ. ಅದು ಐ ಫೀಲ್ ಹಿ ವಾಸ್ ನಾಟ್ ಲೈಕ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಅದು ಒಂದು. ಆಮೇಲೆ ಅಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದಾಗ್ಲೂ ಹಂಗೆ ಈ ಅಪ್ಪನನ್ನ ಮತ್ತೆ ನಯನತಾರಾ ಸೈಗಲ್ಗೆ ಅವಾಗ ಇಂಗ್ಲಿಷ್ಗೆ ಅವಾರ್ಡ್ ಸಿಕ್ಕಿತು. ಅವ್ರಿಬ್ರಿಗೆ ಸ್ಪೀಚ್ ಹೇಳಕ್ ಹೇಳಿದ್ರು. ಅಪ್ಪನ ಸ್ಪೀಚ್ ಅನ್ನು ಇವನ್ ಅವ್ರ ನಯನತಾರಾ ಸೈಗಲ್ ಬಿಟ್ಟು ಎಲ್ರು ಬಂದು ನೀವು ಇಂಗ್ಲಿಷ್ ನಲ್ಲಿ ಇಷ್ಟು ಚೆನ್ನಾಗಿ ಸ್ಪೀಚ್ ಹೆಂಗ್ ಬರ್ದಿದ್ದೀರಿ ಅಂತ ಅವ್ರಿಗೆಲ್ಲ ಆಶ್ಚರ್ಯ ಆಯ್ತು. ಅಪ್ಪ 10th ಸ್ಟ್ಯಾಂಡರ್ಡ್ ಓದಿ ಅವರಿಗೆ ಹೆಮ್ಮೆಯ ಮಾತು ಏನು ಅಂದ್ರೆ 3 ಸ್ಟೂಡೆಂಟ್ಸ್ ಅವರ ಸಬ್ಜೆಕ್ಟ್ ಅವರ ಇದರಲ್ಲಿ PhD ಮಾಡಿದ್ದಾರೆ ಅಂತ. ಸೊ ಆ ತರ ಮಾಡ್ಬೇಕಾದ್ರೆ ಎಷ್ಟು ಸಾಧನೆ ಮಾಡಿರ್ಬೋದು ಅಂತ ನಾನ್ ಅನ್ನಿಸ್ಕೊಳ್ಳೋದು. ಫಾರ್ ಹಿಮ್ ಟು ಅಷ್ಟೊಂದು ಲ್ಯಾಂಗ್ವೇಜ್ ಮೇಲೆ ಅವರಿಗೆ ಗ್ರಾಸ್ ಬರ್ಬೇಕಾದ್ರೆ ಯು ಮಸ್ಟ್ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್. ಅದು ಒಂದು ವಿಷಯ. ಆಮೇಲೆ ಇನ್ನೊಂದು ವಿಷಯ, ಅವ್ರ ಕಾಂಟೆಕ್ಸ್ಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಒತ್ತಡದಲ್ಲಿ. ಅವ್ರ ಅಮೆರಿಕನ್ ಕಂಪ್ನಿಯಲ್ಲೇ ಇದ್ರು. ಅವರು ರಿಟೈರ್ ಆಗುವಾಗ ಲಾಸ್ಟ್ 2 years ಅದು ಅಮೆರಿಕನ್ ಕಂಪ್ನಿಯಿಂದ ಇಂಡಿಯನ್ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡುವಾಗ ತುಂಬಾ ಸ್ಟ್ರೆಸ್ ಲೆವೆಲ್ ಇತ್ತು. ಅವರು 2 ವರ್ಷ ರಿಟ್ಸ್ ಹೋಟೆಲ್ ಅಲ್ಲಿ 3 ಜನ, ಅಪ್ಪ ಮತ್ತೆ ಒಬ್ರು ಅಕೌಂಟೆಂಟ್ ಮತ್ತೆ ಒಬ್ರು ಅವರದ್ದು ಬಾಸ್ ಜೋಸೆಫ್ ಅಂತ, 3 ಜನ ರಾತ್ರಿ 9-10 ಗಂಟೆವರೆಗೂ, ಯಾಕೆಂದ್ರೆ ಎಲ್ಲ ವೈಂಡ್ ಅಪ್ ಮಾಡ್ಬೇಕು. ಅಲ್ಲಿ ಅಮೆರಿಕಾದಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾನೆ ಇತ್ತು, ಡೆಡ್ ಲೈನ್ಸ್ ಬರ್ತಾನೆ ಇತ್ತು. ಆ ಒತ್ತಡದಲ್ಲಿ ಅವ್ರ ಪಾಪ ಕೆಲಸ ಮಾಡೋದಿತ್ತು ಅಂತ. ಇದ್ರಲ್ಲಿ ಒಂದು ವೈಂಡ್ ಅಪ್ ಮಾಡೋ 1 ತಿಂಗಳ ಮುಂಚೆ ಅವ್ರು ಯಾರು ಅಕೌಂಟ್ ನೋಡ್ಕೋತಾ ಇದ್ರು ಅವರು ರಿಟ್ಸ್ ಹೋಟೆಲ್ 13th ಫ್ಲೋರ್ ಇಂದ ಕೆಳಗೆ ಬಿದ್ದು ಸೂಸೈಡ್ ಮಾಡಿದ್ರು. ಅಂದ್ರೆ ನೀವು ಅನ್ಕೊಳ್ಳಿ ಎಷ್ಟು ಲೆವೆಲ್ ಆಫ್ ಪ್ರೆಷರ್ ಇರ್ಬೇಕು. ಆ ಪ್ರೆಷರ್ ಇಟ್ಕೊಂಡು ಅಪ್ಪ ಕಥೆಯನ್ನು ಬರಿತಾ ಇದ್ರು, ಮನೆಯನ್ನು ನೋಡ್ಕೋತಾ ಇದ್ರು, ಕರ್ನಾಟಕ ಸಂಘದ ಆಕ್ಟಿವಿಟೀಸ್ ಅನ್ನು ನೋಡ್ಕೋತಾ ಇದ್ರು, ಸೈಮಲ್ಟೇನಿಯಸ್ಲಿ ಎಲ್ಲಾನು ಮಾಡ್ತಾ ಇದ್ರು. ಅದು ನಮ್ಗೆ ಯಾವ್ದೂನು ತೋರಿಸ್ತಿರ್ಲಿಲ್ಲ ಆ ಪ್ರೆಷರ್ ಅನ್ನ. ಅದು ಇನ್ನೊಂದು ಮಾತು. ಸೊ ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹೊಡಿತೇನೆ. ನನ್ನ ತಂದೆ ಅಂತೆಲ್ಲ ಹೇಳ್ಕೊಳ್ಳೋದು, ಬಟ್ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇನ್ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು. ಅಂಜಲಿ ಮೇಡಮ್, ಉಪನ್ಯಾಸ ಬಹಳ ಬಹಳ ಅರ್ಥಪೂರ್ಣವಾಗಿತ್ತು, ಬಹಳ ಹೃದಯವಾಗಿತ್ತು. ಕಾರಂತರ ನೆನಪುಗಳು, ಬಲ್ಲಾಳ್ರಿಗೆ ಕಾರಂತರ ಅಂದ್ರೆ ಬಹಳ ಆತ್ಮೀಯರಾಗಿದ್ರು ಅಂತ ಗೊತ್ತಿದೆ. ಕಾರಂತರ ನೆನಪುಗಳು ಏನಾದ್ರು ಹಂಚಿಕೊಳ್ಬಹುದಾ? ಅದೇ ಕಾರಂತರದ್ದು, ಅದೇ ನಾನು ಐ ಥಿಂಕ್ ಲಾಸ್ಟ್ ಟೈಮ್ ಹೇಳಿದ್ ನಾನು, ಕಾರಂತರು ಬಂದ್ರೆ ಹೆಚ್ಚಾಗಿ ಹೆಬ್ಬಾರರ ಮನೇಲಿ ಉಳ್ಕೊಳ್ಳೋರು, ಬಟ್ ಹೆಬ್ಬಾರ ಇಲ್ಲ ಅಂದ್ರೆ ನಮ್ಮ ಮನೇಲಿ ಉಳ್ಕೊಳ್ಳೋರು. ಸೊ ಅದು ಒಂದು ತಮಾಷೆದು ಮಾತು. ಅವ್ರು ಬಂದಷ್ಟು ಸಲ ನಮ್ಮ ಅಮ್ಮ ಪತ್ರೋಡೆ ಮಾಡೋರು. ಅದು ಸೌತ್ ಕೆನರಾ ವಿಶೇಷ ಅಂತ. ಎವ್ರಿ ಟೈಮ್ ಅವ್ರು ಬಂದಾಗ, ಆಮೇಲೆ ಕೊನೆಯಲ್ಲಿ ಐ ಥಿಂಕ್ ಒನ್ ಆಫ್ ಹಿಸ್ ಲಾಸ್ಟ್ ವಿಸಿಟ್ಸ್ ಅಲ್ಲಿ ಗೊತ್ತಾಯ್ತು ಅವರಿಗೆ ಪತ್ರೋಡೆ ಇಷ್ಟಾನೇ ಇಲ್ಲ, ಅಮ್ಮ ಮಾಡ್ತಾ ಇದ್ಲು ಅಂತ ಪಾಪ ಪೊಲೈಟ್ನೆಸ್ ತಿಂತಾ ಇದ್ರು ಅವರು. ಆಮೇಲೆ ನಮ್ಮಮ್ಮ ಒಂದ್ಸಲ ಅವ್ರು ಬಂದಾಗ ಸಮೋಸ ಮಾಡಿದ್ರು. ಅದು ನಮ್ಮ ಅಣ್ಣ ಹೋಗಿ ತಟ್ಟೆ ಹಿಡಿದ್ಕೊಳ್ಳ, ನೀನ್ ಸಹ ಮೋಸ ಮಾಡ್ಲಿಕ್ಕೆ ಶುರು ಮಾಡಿದ್ಯಾ ಅಂತ ಏನೋ ಅವರದ್ದು ವ್ಯಂಗ್ಯ ಇರುತ್ತಲ್ಲ ಅಂಕಲ್ದು, ಆ ತರ ಇದರಲ್ಲಿ ಮಾಡಿದ್ರು. ಬಟ್ ತುಂಬಾ ಕಾರಂತರ ವಿಸಿಟ್ ಇಂದ ಅರವಿಂದ್ಗೆ ತುಂಬಾ ಬೆನಿಫಿಟ್ ಆಯ್ತು. ಅವನು ಅವ್ರ ಜೊತೆ ಎಲ್ಲಾ ಕಡೆ ಹೋಗೋನು. ಆಮೇಲೆ ಅದೇ ಯಕ್ಷಗಾನ ಇದಕ್ಕೆ ನಮ್ ಅಪ್ಪನು ತುಂಬಾ ಇನ್ವಾಲ್ವ್ ಆಗಿ, ನಾನ್ ಸ್ವಲ್ಪ ಚಿಕ್ಕವಳು ಅವಾಗ, ಸೊ ನನ್ಗೆ ತುಂಬಾ ಅವರದ್ದು ಇಂಟರಾಕ್ಷನ್ ಗೊತ್ತಿಲ್ಲ. ಅರವಿಂದ್ ಇದ್ದಿದ್ರೆ ಅವ್ನು ಇನ್ನೊಂದಿಷ್ಟು ಮಾತಾಡಿರೋನು ಅದ್ರ ಬಗ್ಗೆ. ಹೌದು, ಬ್ಯಾಲೆ ಪ್ರದರ್ಶನದಲ್ಲಿ ಬಹಳ ಮಹತ್ವದ ಸಹಾಯವನ್ನ ಮಾಡಿದ್ರು ಅಂತ ಹೇಳಿ ಕಾರಂತರ ಬರ್ಕೊಂಡಿದ್ದಾರೆ ಬಲ್ಲಾಳ್ರ ಬಗ್ಗೆ. ಅವರು ಹರಿದಾಸ್ ಭಟ್ರು ಇಬ್ರು ಒಟ್ಟಿಗೆ ಬರೋರು ಆಕ್ಚುಲಿ.
ಸೊ ತುಂಬಾ ಅವಾಗ ಗಣೇಶ್ ಭಟ್ರು, ಡಾಕ್ಟರ್ ಗಣೇಶ್ ಭಟ್ ಅಂತ ಅವರು ಕೆಮಿಸ್ಟ್ರಿ IIT ಪ್ರೊಫೆಸರ್ ಆಗಿದ್ರು. ಇವರ ಒಂದು 4 ಜನ ಒಟ್ಟೊಟ್ಟಿಗೆ ತುಂಬಾ ಎಲ್ಲ ಆಕ್ಟಿವಿಟಿ. ಸಂಜೀವ್ ರಾವ್ ತುಂಬಾ ಆಪ್ತರು ಇವರಿಗೆ, ಕಾರಂತರಿಗೆ ಮತ್ತೆ ಅಪ್ಪನಿಗೂ. ಸೊ ಅವರೆಲ್ಲ ಸೇರಿ ಅದು ಹೇಗೆ ಎಷ್ಟು ಎಲ್ಲ ಮಾಡ್ತಾ ಇದ್ರು. ನಮ್ಗೆ ಇವಾಗ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಆಕ್ಟಿವಿಟಿ ಮಾಡಿ ಇನ್ನೊಂದ್ ಆಕ್ಟಿವಿಟಿ ಮಾಡಿದ್ರೆ ಟೈಮೇ ಇಲ್ಲ ಅನ್ಸುತ್ತೆ. ನನ್ಗೆ ಅವಾಗ ಅನ್ಸುದು ಅವ್ರದ್ದು ಎಷ್ಟು ಒಂದು ರಿಚ್ ಲೈಫ್ ಇತ್ತು ಅವಾಗ ಅಂತ ಅನ್ಸ್ತಾ ಇದೆ. ಮೇಡಮ್, ಇನ್ನೊಂದು ಪ್ರಶ್ನೆ. ನೀವು ಮಕ್ಕಳಲ್ಲೆಲ್ಲ ತುಂಬಾ ಸಾಹಿತ್ಯದ ಅಭಿರುಚಿ ಹುಟ್ಟಿಸಿದ್ರು ಅಂತ ಹೇಳಿದ್ರಲ್ಲ, ಅವರ ಕೃತಿಗಳನ್ನ ನಿಮ್ ಜೊತೆ ಏನಾದ್ರು ಚರ್ಚೆ ಮಾಡ್ತಾ ಇದ್ರಾ? ಸಣ್ಣ ಕಥೆಗಳು, ಕಾದಂಬರಿ? ಇಲ್ಲ, ಅದು ಒಂದು ಮಾಡ್ತಿರ್ಲಿಲ್ಲ. ಬಟ್ ನಾವ್ ಏನ್ ಮಾಡುದು, ಅವರು ಮೇ ಬಿ ಅವರಿಗೆ ಅನಿಸ್ತಿತ್ತು ಏನೋ ನಮ್ಗೆ ಆ ಲೆವೆಲ್ ಅಲ್ಲಿ ನಮ್ಗೆ ಅರ್ಥ ಆಗ್ತಿತ್ತಲ್ಲ. ಬಟ್ ನಾನು ತುಂಬಾ ಓದಿದ್ದೇನೆ. ಅಕ್ಕನೊಟ್ಟಿಗೆ ಒಂದ್ ಸ್ವಲ್ಪ ಮಾಡ್ತಾ ಇದ್ರು. ಬಟ್ ನಾವು ಸಾಧಾರಣವಾಗಿ ಇನ್ಯಾರಾದ್ರೂ ಲಿಟ್ರರಿ ಪೀಪಲ್, ಅವರ ಸಾಹಿತ್ಯದ ಆಸಕ್ತಿ ಇರೋರೆಲ್ಲ ಮನೆಗ್ ಬಂದು ಮಾತಾಡ್ತಾ ಇದ್ರಲ್ಲ, ಅವಾಗ ನಾವು ಭಾಗವಹಿಸ್ತಾ ಇದ್ವಿ, ನಾವು ಕೇಳಿಸ್ಕೊತಾ ಇದ್ವಿ ಅವಾಗ. ಸೊ ಅದರಿಂದ ನಮ್ಗೆ ಗೊತ್ತಾಗ್ತಾ ಇತ್ತು ಏನು ಎಂತದು ಅಂತ. ಅಪ್ಪಂದು ಇದು ಬೆಂಗಳೂರಿಗೆ ಬಂದಾಗ್ಲೂ ಸಾಧಾರಣವಾಗಿ ಶೇಷಗಿರಿ ರಾಯರ್ ಮನೆಗೆ ಹೋಗ್ತಾ ಇದ್ರು. ಆಮೇಲೆ ನರಸಿಂಹಮೂರ್ತಿ ಇವರೆಲ್ಲ ಕ್ರಿಟಿಕ್ಸ್ ಅಲ್ವಾ, ಅವ್ರ ಮನೆಗೆ ಹೋದಾಗೆಲ್ಲ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ನಾನು ಅಪ್ಪ ಹೋದಲ್ಲೆಲ್ಲ ಅವ್ರ ಹಿಂದೆ ಬಾಲ ನಾನು. ಸೊ ಎಲ್ಲ ಕೇಳಿಸ್ಕೊತಾ ಇದ್ದೆ ಅವ್ರು ಮಾತಾಡುವಾಗ ಎಲ್ಲ. ನಾನು ಸಾಹಿತ್ಯ ಬರಿದೇ ಇರ್ಬೋದು, ಬಟ್ ನಾನು ಹೇಳಿದಂಗೆ ನಾನು ವಿಮರ್ಶೆ ಮಾಡುವಷ್ಟು ನನ್ಗೆ ಜ್ಞಾನ ಇದೆ. ನಂಗೆ ಇದು ಒಳ್ಳೇದಲ್ಲ ಅನ್ನೋಷ್ಟು ನನ್ಗೆ ಅದೆಲ್ಲ ಕೇಳಿ ನನ್ಗೆ ಮನ್ಸು ಪಕ್ವಾಗಿದೆ. ಧನ್ಯವಾದ. ಅವ್ರಿಗೆ ವೈಯಕ್ತಿಕವಾಗಿ ಪ್ರಿಫರೆನ್ಸ್ ಇತ್ತ ಮೇಡಮ್? ಯಾಕಂದ್ರೆ ಬಹಳ ಕಡಿಮೆ ಸಾಹಿತಿಗಳು ಕಾದಂಬರಿ ಮತ್ತೆ ಸಣ್ಣ ಕಥೆ ಎರಡರಲ್ಲೂ ಪ್ರವೃತ್ತರಾಗ್ತಾರಲ್ವಾ. ಯಾವ್ದಾದ್ರು ಒಂದಿನ ಅಭಿವ್ಯಕ್ತಿ ಮಾಧ್ಯಮ ಅಂತ ತಗೊಂಡಿರ್ತಾರೆ. ಆದ್ರೆ ಬಲ್ಲಾಳರು ಎರಡಕ್ಕೂ ನ್ಯಾಯ ತೋರಿಸಿದ್ದಾರೆ. ಸಂಖ್ಯೆಯಲ್ಲಾಗ್ಲಿ ಗುಣಮಟ್ಟದಾಗ್ಲಿ ಅವರ ಸಣ್ಣ ಕಥೆಗಳು ಅಷ್ಟೇ ಮುಖ್ಯ, ಕಾದಂಬರಿಗಳು ಅಷ್ಟೇ ಮುಖ್ಯ. ಅವರದ್ದಾಗಿ ಏನಾದ್ರು ಪ್ರಿಫರೆನ್ಸ್ ಅಂತ ಇತ್ತಾ? ಸೋಷಿಯಲ್ ನಾವೆಲ್ಸ್ ಅಲ್ಲಿ ಐ ಥಿಂಕ್ ಉತ್ತರಾಯಣ ಅವರದ್ದು ಫೇವ್ರೇಟ್ ಆಗಿತ್ತು. ಬಟ್ ಮತ್ತೆ ಅವರು ಪಾಪ ಈ ಪೊಲಿಟಿಕಲ್ ನಾವೆಲ್ಸ್ ನನ್ಗೆ ಅದು ಬೇಜಾರಾಗತ್ತೆ. ಅದು 3ನೇ ಪಾರ್ಟು ಹೆಜ್ಜೆದು 3rd ಪಾರ್ಟು ICU ಅಲ್ಲಿ ಇರುವಾಗ ಹೇಳ್ತಾನೆ ಇದ್ರು, ನಾನು ಅದನ್ನ ಮುಗಿಸ್ಬೇಕು, ನಾನು ಮುಗಿಸಿಲ್ಲ, ನಂಗೆ ಹಾಸ್ಪಿಟಲ್ ಇಂದ ಹೊರಗೆ ಕಳ್ಸಿ, ನಾನು ಅದನ್ನ ಮುಗಿಸ್ಬೇಕು ಅಂತ. ಅದು ಒಂದು ಮುಗ್ಸಕ್ ಆಗ್ಲಿಲ್ಲ. ಐ ಥಿಂಕ್ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಅವರಿಗೆ ಲೀನಿಂಗ್ಸ್ ಇತ್ತು. ಬಿಕಾಸ್ ಅದೇ ಹೇಳಿದ, ನ್ಯೂಸ್ ಪೇಪರ್ ಒಂದಿನ ಬರ್ದೇ ಇದ್ರೆ ಅವನು ನ್ಯೂಸ್ ಪೇಪರ್ ಕೊಡೋನು ಪಾಪ ಸರಿ ಅವನಿಗೆ ಮಂಗಳಾರತಿ ಆಗ್ತಾ ಇತ್ತು, ಅವನೇನಾದ್ರೂ ಪೇಪರ್ ಕೊಡ್ಲಿಲ್ಲ ಅಂದ್ರೆ ಪಾಪ. ಸೊ ಅಷ್ಟು ನ್ಯೂಸ್ ಪೇಪರ್ ಓದ್ಲೇಬೇಕು ಅವರಿಗೆ. ಎಮರ್ಜೆನ್ಸಿ ಆದ್ಮೇಲೆ ಅದೇ ಇಂದಿರಾ ಗಾಂಧಿ ವಿರುದ್ಧ ಅವರಿಗೆಲ್ಲ ತುಂಬಾ ಇದಿತ್ತು. ಸೊ ತುಂಬಾ ಐಡಿಯಾಸ್ ಇತ್ತು ಅವರಿಗೆ, ಅದೊಂದು ಬರೆಯಕ್ಕೆ ಆಗ್ಲಿಲ್ಲ ಅವರಿಗೆ. ಟ್ರೇಡ್ ಯೂನಿಯನ್ ಹಂಗೆ, ದತ್ತ ಸಾಮಂತ್ ಅವರು ಪರ್ಸನಲಿ, ಅದು ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅಂತ ಇರೋದು, ಅವರು ನಾವೆಲ್ಸ್ ಅದು ಅಪ್ಪ ಯಾವಾಗ್ಲೂ ಹೇಳೋರು, ಎಷ್ಟೋ ಸಾಹಿತಿಗಳು ಎಲ್ಲ ಕಷ್ಟ ಅದನ್ನೆಲ್ಲ ನೋಡಿರ್ತಾರೆ, ಕೇಳಿರ್ತಾರೆ, ಅದನ್ನ ಅವರು ಪುಸ್ತಕದಲ್ಲಿ ಇದು ಡಿಪಿಕ್ಟ್ ಮಾಡ್ತಾರೆ. ಬಟ್ ನಾನು ಅಪ್ಪ ಅವರದ್ದು ನಾವೆಲ್ಸ್ ಅಲ್ಲಿ ಹಾಕಿರೋದು ಒಂದೊಂದು ಪೀಸ್ ಆಫ್ ಹಿಸ್ ಲೈಫ್ ಐ ಥಿಂಕ್ ಎಲ್ಲಾ ನಾವೆಲ್ಸ್ ಅಲ್ಲೂ ಇದೆ. ವಾತ್ಸಲ್ಯ ಪಥದಲ್ಲಿ ಅದು 2 ವರ್ಷ, ಅದು ಯಶೋದೆ ಮನೆಯಲ್ಲಿ, ಅವಳ ಚಿಕ್ಕಪ್ಪನ ಮನೇಲಿ ಇರ್ತಾಳಲ್ಲ ಬಾಲ್ಕನಿಯಲ್ಲಿ, ಎಕ್ಸಾಕ್ಟ್ಲಿ ದ ಸೇಮ್ ಸಿಚುವೇಶನ್. ಅಪ್ಪ ಫಸ್ಟ್ ಬಾಂಬೆಗೆ ಬಂದಾಗ ಅವರ ಅಂಕಲ್ ಮನೇಲಿ ಇದ್ರು ಗಿರ್ಗಾವಲ್ಲಿ. ಸೊ ಆ ಮುಜುಗರ, ಆ ನಾಚಿಗೆ, ಅವಳದು ಏನ್ ನೇಚರ್ ಇತ್ತು, ಐ ಕ್ಯಾನ್ ಎಕ್ಸಾಕ್ಟ್ಲಿ ಇಮ್ಯಾಜಿನ್ ಅಪ್ಪ ಗೋಯಿಂಗ್ ಥ್ರೂ ದ್ಯಾಟ್. ಅಪ್ಪ ಆ ತರ ಇದ್ರು ಅವಾಗ. ಅದು ಅಂಥವ್ರು ಮತ್ತೆ ಕರ್ನಾಟಕ ಸಂಘ ಅಷ್ಟೆಲ್ಲ ಮಾಡಿದ್ರು ಅಂತ ಎಣಿಸುವಾಗ ತುಂಬಾ ಸಂಕೋಚ ಸ್ವಭಾವ. ಅವ್ರು ಹೇಳ್ತಾರೆ, ನಂಗೆ ಹೊರಗೆ ಬಂದು ಒಬ್ರ ಹತ್ರ ಮಾತಾಡಕ್ಕೂ ಆಗ್ತಿರ್ಲಿಲ್ಲ, ನಾನು ಬಾಂಬೆಗೆ ಹೇಗೆ ಬಂದೆ ಅಂತ ನನ್ಗೆ ಆಶ್ಚರ್ಯ ಅಂತ. ಅಷ್ಟು ಒಂದು ಇಂಟ್ರೋವರ್ಟ್ ನೇಚರ್ ಇರೋರು. ಸೊ ಅವ್ರ ಅಂಕಲ್ ಮನೆಗೆ ಹೋದಾಗ ತುಂಬಾ ಸಂಕೋಚ ಪಟ್ಟು ತುಂಬಾ ಕಷ್ಟಪಟ್ರು. ಆಮೇಲೆ ಅಲ್ಲಿಂದ ಹೊರಟೋದ್ರು, ಯಾಕೆಂದ್ರೆ ಆಗ್ಲಿಲ್ಲ ಅವ್ರಿಗೆ ಇರಕ್ಕೆ. ಮತ್ತೆ ಇದ್ರಲ್ಲಿ ಹಾಗೆ ಯಾವುದು ಇದು ಉತ್ತರಾಯಣದಲ್ಲಿ ಟ್ರೈನ್ ಅಫ್ಕೋರ್ಸ್ ಅವರು ಟು ಅಂಡ್ ಫ್ರೋ ವಿಟಿಗೆ ಹೋಗ್ತಾ ಇರುವಾಗ ಅದನ್ನೇ ನೋಡ್ತಾ ಇದ್ದದಲ್ಲ ಅವರು. ಸೊ ಅದನ್ನೆಲ್ಲ ಅದ್ರಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ಸೊ 2-3 ನಾವೆಲ್ಸ್ ಇದು ಅವರದೆಲ್ಲ ಅವರದ್ದು ಪಾರ್ಟ್ ಆಫ್ ಲೈಫ್ ಏನಿತ್ತು ಅದನ್ನ. ಹೇಮಂತ ಗಾನ ಅದು ನುಡಿ ಪತ್ರಿಕೆ ಬರೆಯುವಾಗ, ಅದೇ ಕುರ್ಲಾದಲ್ಲಿರುವಾಗ ಅವರೆಲ್ಲ ಒಂದಿಷ್ಟು ಜನ, ಐ ಥಿಂಕ್ ಹಾವನೂರ್ ಅಂಕಲ್ ಇದ್ರು, 1 3-4 ಜನ ಸೇರಿ ಅವರೆಲ್ಲ
ಇದೆಲ್ಲ ಆರ್ಟಿಕಲ್ಸ್ ಬರೆಯೋದು, ಪೊಲಿಟಿಕಲ್ ಅನ್ರೆಸ್ಟ್ ಅವಾಗ, ಅದೇ ಫ್ರೀಡಮ್ ಮೂವ್ಮೆಂಟ್ ಮೇಲೆ ಎಲ್ಲ ಡಿಸ್ಕಷನ್ನು ಅದೆಲ್ಲ ಐ ಥಿಂಕ್ ಹೇಮಂತಗಾನದಲ್ಲಿ ಅವರು ಅದು ಡಿಪೆಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ನಾವೆಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅವರದ್ದು ಲೈಫನ್ನ ಅವ್ರು ಪ್ರೊಜೆಕ್ಟ್ ಮಾಡಿದ್ದಾರೆ. ನಮಸ್ತೆ, ಧನ್ಯವಾದ ಮೇಡಮ್. ಸರ್, ಜಿ.ವಿ. ಅರುಣಾ ಸರ್ ಅವ್ರು ಮಾತಾಡಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ಬಹಳ ಬಲ್ಲಾಳರು, ಬಹಳ ಪ್ರೀತಿಯ ಬಲ್ಲಾಳರ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರೆ ಅದಕ್ಕಾಗಿ ಧನ್ಯವಾದಗಳು. ಮನಸ್ಸಿಗೆ ತಟ್ಟಿಸೋದು. 2 ದಿನಗಳ ಕಾಲ ಅವರ ಜೊತೆ ಅಂದ್ರೆ ಅವರು ಬೇರೆ ರೂಮ್ನಲ್ಲಿ, ನಾನು ನಮ್ಮ ತಂದೆಯವ್ರ ಜೊತೆ ಮೂಡುಬಿದ್ರೆಯಲ್ಲಿ ಇರುವಂತಹ ಒಂದು ಸನ್ನಿವೇಶ ಬಂದಿತ್ತು. ಅದು 2007ರಲ್ಲಿ ನಮ್ಮ ತಂದೆಯವರು ಮೂಡುಬಿದ್ರೆ ಸಮ್ಮೇಳನಕ್ಕೆ ನುಡಿಸಿರಿಗೆ ಅಧ್ಯಕ್ಷ ಆದಾಗ ಅದರ ಇನಾಗ್ರೇಷನ್ಗೆ ಬಲ್ಲಾಳ ಅವ್ರು ಬಂದಿದ್ರು. ಅದಕ್ಕೆ ಸ್ವಲ್ಪ ಮೊದಲೇ ನೀವು ಹೇಳಿದ್ರಲ್ಲ, ಆ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಅವ್ರನ್ನ ನೂಕಿದ್ರು ಪ್ರಶಸ್ತ್ನವ್ರು. ಹಾಗೆ ಆ ಸಮಯದಲ್ಲಿ 5-6 ಸಲ ಮಾತುಕತೆ ಆಗಿತ್ತು ನಮ್ಮ ತಂದೆ ಜೊತೆ. ಯಾಕೆಂತ ಅವ್ರಿದ್ರು, ಇಲ್ಲ ವೆಂಕಟಸುಬ್ಬಯ್ಯನವರೇ, ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ನಾನು ಖಂಡಿತ ಬರ್ತೀನಿ, ನನ್ಗೆ ಆವಾಗ ಸ್ವಲ್ಪ ಒಂದು 2-3 ದಿನ ತೊಂದರೆ ಇತ್ತು, ಈಗಿಲ್ಲ ಬರ್ತೀನಿ ಅಂತ ಹೇಳಿ ಅವರು ಮತ್ತೆ ನಿಮ್ಮ ತಾಯಿ ಇಬ್ರು ಬಂದಿದ್ರು. ಆ ಸಮಯದಲ್ಲಿ ಒಂದು ದಿನ ಮೊದಲಿದ್ದಾಗ ಹತ್ತಿರದಲ್ಲಿ ಅದು ಕೆಲವು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ನಿಮ್ ತಂದೆ ನಿಮ್ ತಾಯಿ ಹೋದಾಗ, ಬನ್ನಿ ಹೋಗೋಣ ಅಂತ ಹೇಳಿ ನಾವು ಕೂಡ ಅವ್ರ ಜೊತೆ ಹೋದ್ವಿ. ಅಲ್ಲಿ ಹೋಗಿ ದೇವಸ್ಥಾನದ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ, ಅಲ್ಲಿ ಹೇಳಿ ಅಲ್ಲಿ ವಿಚಾರಗಳು ಏನು ಅಂತೆಲ್ಲ ಹೇಳಿ ಆಚೆಗೆ ಬಂದ ಒಂದ್ಸಲಿ ಹೋಗ್ಬೇಕಾದ್ರೆ ನಿಮ್ಮ ತಾಯಿ ನನಗೆ ಅಲ್ಲಿ ಕೈಮರ ಕಾಣಿಸ್ತಿದ್ಯಲ್ಲ ನೋಡಿದ್ರ ಅಂತ, ನೂಯಿ ಅಂತ ಬರ್ದಿತ್ತದು. ನೂಯಿ ಅನ್ನೋದು ಅದು ನನ್ನ ಊರದು ನೂಯಿ ಅಂತ. ಆ ತಕ್ಷಣ ನಾನು ನೂಯಿ ಎಲ್ಲೋ ಕೇಳಿದಿಲ್ಲ ಹೆಸರು ಅಂತ ಹೇಳಿದ್ರೆ, ಹೌದು ನೂಯಿ ಅಂದ್ರೆ ನಮ್ಮ ಅಮೆರಿಕಾದ ಅಂತಂದ್ರು. ಹೌದು ಹೌದು, ನಮ್ಮ ಊರಿನ ಸೊಸೆ ಅವಳು ಅಂತ ಹೇಳಿದ್ದು ಇದೆಲ್ಲ ಜ್ಞಾಪಕ ಇದೆ ಅದಕ್ಕೆ ಅಂತ. ನಮ್ಮ ಮನೆಗೂ ಬರೋರು ಅದೇ ಸಲಿ ಬಂದಿದ್ದಾರೆ. ನಮ್ಮ ತಂದೆಯವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ. ಒಂದು ಸಲ ನಮ್ಮ ಮನೆಯಿಂದ ನಿಮ್ಮ ಜಯನಗರ 7ನೇ ಬ್ಲಾಕ್ ಇಂದ ಪದ್ಮನಾಭನಗರಕ್ಕೆ ನಾನು ಕರ್ಕೊಂಡೋಗಿ ಕುಮಾರ ಇದಕ್ಕೆ ಕರ್ಕೊಂಡೋಗಿ ನಾನು ಬಿಟ್ಟಿದಂತ ಪುಣ್ಯನೂ ನನಗಿತ್ತು. ಅದು ಇದೆಲ್ಲ ಹೇಳಿದಾಗ ಅದಷ್ಟು ಕೂಡ ನನ್ನ ಕಣ್ಮುಂದೆ ಬಂತು. ಸೌಮ್ಯ ವ್ಯಕ್ತಿ, ಅದನ್ನ ದೃಢವಾಗಿ ಮಾತಾಡ್ತಾ ಇದ್ದ ರೀತಿ, ಅದೆಲ್ಲ ಬಹಳ. ನಿಮ್ ತಂದೆಯವರಿಗಂತೂ ನಾವು ಎಷ್ಟು ನೆನ್ಪು ಮಾಡಿದ್ರು ಸಾಲದು. ನಮ್ಮ ಅಕ್ಕ ಅಂತೂ ಅವ್ರದ್ದು ಇಂಟರ್ವ್ಯೂನೇ ಮಾಡಿದ್ಲ ಅವಾಗ ನುಡಿಸಿರಿಗೆ ಹೋದಾಗ. ಎಂತ ಪಾಸಿಟಿವ್ ಹ್ಯೂಮನ್ ಬೀಯಿಂಗ್ ಅಂತ. ಎಲ್ಲ ಅವ್ರ ಮಾತು ಪಾಸಿಟಿವ್ ಇತ್ತು, ಅದ್ರಲ್ಲಿ ನೆಗೆಟಿವಿಟಿ ಒಂಚೂರು ಇರ್ಲಿಲ್ಲ. ಹೆಂಗೆ ಇಷ್ಟು ವರ್ಷಕ್ಕೆ ಹಿಂಗಿದ್ದಾರೆ ಅವರು ಅಂತ. ಅವರಿಬ್ರು ಕೂಡ ಅದೇ ತರದ್ ಮನುಷ್ಯರು, ಅದಕ್ಕೋಸ್ಕರ ಪ್ರೀತಿ ವಿಶ್ವಾಸ ಇತ್ತು. ಅವರು ಬರೆದಿರುವಂತಹ ಅವರ ಕೃತಿಗಳಲ್ಲಿ ಅವರು ಉಪಯೋಗಿಸಿದಂತಹ ಕೆಲವು ಪದಗಳ ಬಗ್ಗೆ ಅನೇಕ ಮಾತುಕತೆಗಳಾಯ್ತು. ನನಗೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಕ್ ಆಗ್ಲಿಲ್ಲ. ಅದ್ ಯಾತಕ್ಕೆ ಹೀಗೆ, ಅದರ ಅರ್ಥಗಳು ಬೇರೆ ಬೇರೆ ಅರ್ಥಗಳು, ನೀವು ಯಾವ ಇದರಲ್ಲಿ ಇದಕ್ಕೆ ನೋಡಿ ಅಷ್ಟು ಮೇಲಕ್ಕೆ ಹೋಗುತ್ತೆ ಹೀಗೆ ಹೇಗೆ ಅಂತ. ಇಬ್ರು ಕೂಡ ಬಹಳ ಸಂತೋಷವಾಗಿ ಆ ಮಾತುಕತೆಗಳು ಕೂಡ ನಮ್ಮ ಮನೇಲಿ ಆಗಿದ್ದು ನನಗೆ ಗೊತ್ತದು. ಹಾಗೆ ಇವತ್ತು ಬಹಳ ಒಳ್ಳೆಯ ನೆನಪುಗಳನ್ನ ತಂದ್ಕೊಟ್ರಿ ಮೇಡಮ್. ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಧನ್ಯವಾದಗಳು ಹೇಳ್ಬೇಕು. ನಂಗೆ ನಾನು ಅಪ್ಪನ ನೆನ್ಪು ಮಾಡ್ಕೊಂಡು, ನೀವು ಇಷ್ಟು ಜನ ಆಪ್ತರು ಆತ್ಮೀಯರು ಇದ್ದಾರಲ್ಲ ಅಂತ ನಂಗೆ ನೋಡಿನೇ ಸಂತೋಷ ಆಯ್ತು. ಅಪ್ಪ ಎಲ್ಲಿದ್ದಾರೋ ಅಲ್ಲಿ ಖುಷಿ ಪಟ್ಕೋತಾರೆ. ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಮೇಡಮ್, ಅದು ಮಾತ್ರ ಹೇಳುವಂತದ್ದು. ಅವರ ಕೃತಿಗಳ ಮೂಲಕ ನಮ್ ಜೊತೆನೆ ಇರ್ತಾರೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದ ಸರ್. ಸುರೇಶ ಕೆ ಅವ್ರು ಮಾತಾಡ್ಬೋದು. ನಮಸ್ತೆ ಮೇಡಮ್, ನನ್ನ ಹೆಸರು ಸುರೇಶ್ ಅಂತ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಯಶವಂತ ಚಿತ್ತಾಳ್ರು ಮತ್ತೆ ಶಾಂತಿನೇತಾ ದೇಸಾಯಿ ಅವ್ರ ಬಗ್ಗೆ PhD ಮಾಡ್ತಿರೋದು ಮೇಡಮ್. ನೀವು ನಮ್ಗೆ ವ್ಯಾಸರಾಯ ಬಲ್ಲಾಳರ ಸಾಹಿತ್ಯದ ಪರಿಚಯ ಇತ್ತು, ಆದ್ರೆ ಅವರ ವ್ಯಕ್ತಿತ್ವದ ಅನಾವರಣವನ್ನ ನೀವು ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಅಭಿನಂದನೆಗಳು ನಿಮ್ಗೆ. ಮೇಡಮ್, ಈಗ ಯಶವಂತ್ ಚಿತ್ತಾಳ್ರ ಜೊತೆಗೆ, ಯಾಕಂದ್ರೆ ಚಿತ್ತಾಳ್ರು ಸುಮಾರು ಕಡೆ ಬಲ್ಲಾಳ್ರ ಬಗ್ಗೆ ವಾತ್ಸಲ್ಯದ ಮೂರ್ತಿ ಮತ್ತೆ ನನ್ನ ಪ್ರೀತಿಯ ಅಣ್ಣ ಅಂತೆಲ್ಲ ಅವರು ಕರ್ಕೊಂಡಿದ್ದಾರೆ ಮತ್ತೆ ಬರ್ದಿದ್ದಾರೆ ಕೂಡ. ಸೊ ಚಿತ್ತಾಳ್ರ ಜೊತೆಗೆ ಒಡನಾಟ ಹೇಗಿತ್ತು, ನೀವು ಕಂಡ ಹಾಗೆ ಯಾವ್ದಾದ್ರು 1-2 ಪ್ರಸಂಗಗಳನ್ನ ಹಂಚ್ಕೋಬಹುದಾ ಮೇಡಮ್ ನಮ್ ಜೊತೆಗೆ? ಖಂಡಿತ. ಅವರು ಹೇಗೆ ಇತ್ತು ಅಂದ್ರೆ, ಐ ಥಿಂಕ್ ದ ಲಾಸ್ಟ್ ಫ್ಯೂ ಇಯರ್ಸ್ ಅವರು ರಿಟೈರ್ ಆಗಿ ನಮ್ಮ ಅಪ್ಪನು ಫ್ರೀ ಇದ್ದಾಗ, ಐ ಥಿಂಕ್ ಅಪ್ಪ ಬೆಂಗಳೂರು ಬಿಡುವ ಒಂದು 5-6 ವರ್ಷನೇ ಅಥವಾ 10 ವರ್ಷನೇ ಇರ್ಬೋದು,
ಪ್ರತಿ ದಿನ ಒಂದು ದಿನ ತಪ್ಪದೆ ಅವ್ರ ಅಂಕಲ್ ಯಶವಂತ್ ಚಿತ್ತಾಲ್ ಅಂಕಲ್ ಫೋನ್ ಮಾಡೋರು. ಅಂಡ್ ಅಪ್ಪ ಏನಿದ್ರು ನೆಂಟ್ರಿರ್ಲಿ ಇದಿರ್ಲಿ ಆ ಫೋನ್ ಅಟೆಂಡ್ ಮಾಡ್ಲೇಬೇಕು, ಇದ್ರೆ ಬೇಜಾರ್ ಪಟ್ಕೊಳ್ಳೋರು ಅವರು ಮಾತಾಡ್ಲಿಲ್ಲ ಅಂತ. ಸೊ ಅಪ್ಪ ಕೇಳ್ಬೇಕಾ, ಅದ್ರಲ್ಲೆಲ್ಲ ದಾಕ್ಷಿಣ್ಯ ಜಾಸ್ತಿ. ಅವ್ರು ಪಾಪ ಅವ್ರು ಮಾಡಿದಾರೆ. ನಾನು ಫಸ್ಟ್ ನನ್ನ ಅಪ್ಪ ಇಲ್ಲಿ ನೆಂಟ್ರು ಕಾಯ್ತಾ ಇದಾರೆ, ಇಲ್ಲ ಪರವಾಗಿಲ್ಲ ಅವ್ರು ಫಸ್ಟ್ ಇವ್ರ ಮಾತ್ ಮುಗಿಸಿ ನಾನು ಆಮೇಲೆ ಅಲ್ಲಿ ಅವ್ರನ್ನ ಅಟೆಂಡ್ ಮಾಡ್ತೇನೆ ಅಂತ ಎವ್ರಿ ಸಿಂಗಲ್ ಡೇ. ಆಮೇಲೆ ದಿನ ಅವ್ರು ಏನ್ ಬರ್ದಿರ್ತಾರೋ ಅದನ್ನ ಡಿಸ್ಕಸ್ ಮಾಡೋರು ಅಪ್ಪನ ಜೊತೆ. ಎವ್ರಿ ಡೇ ಅವ್ರದ್ದು ಏನೋ ಒಂದು ಇರ್ತಾ ಇತ್ತು ಅವ್ರದ್ದು ಸಾಹಿತ್ಯದ ಬಗ್ಗೆ. ಸೊ ಅಪ್ಪ ಅವ್ರದ್ದೇನೋ ಒಂದು ಡಿಸ್ಕಸ್ ಮಾಡೋರು. ತುಂಬಾ ಒಂಥರ ಆಪ್ತರಾಗಿದ್ದು. ಅಪ್ಪ ಬಿಟ್ಟು ಬೆಂಗಳೂರಿಗೆ ಬರ್ತೇನೆ ಅಂದ್ರೆ ತುಂಬಾ ಬೇಜಾರ್ ಪಟ್ಕೊಂಡ್ರು ಅವರು ಅಷ್ಟೇ, ಕೆ ಹೆಬ್ಬಾರು ಅಷ್ಟೇ, ಇಬ್ರು ತುಂಬಾ ದುಃಖ ಪಟ್ಕೊಂಡ್ರು ಅಪ್ಪ ಬೆಂಗಳೂರಿಗೆ ಬಂದಾಗ. ಸೊ ಒಡನಾಟ ಅಂದ್ರೆ ತುಂಬಾ ಕ್ಲೋಸ್ ಆಗ್ಬಿಟ್ರು. ಅದು ಲಾಸ್ಟ್ 10 years ಐ ಥಿಂಕ್ ತುಂಬಾ ಹತ್ರ ಆಗ್ಬಿಟ್ರು ಅವರು. ಥ್ಯಾಂಕ್ ಯು. ಹೌದು ಮೇಡಮ್, ಬಲ್ಲಾಳರಿಗೆ ಬೀಳ್ಕೊಟ್ಟಾಗ ಆ ಸಮಾರಂಭಕ್ಕೆ ನಾನು ಹೋಗಿದ್ದೆ ಅಲ್ಲಿ. ಅವಾಗ ಚಿತ್ತಾಲರು ಹೇಳಿದ್ರು, ನಾನ್ ಕನ್ನಡದಲ್ಲಿ ಬರೆಯೋದು, ಆದ್ರೆ ನನ್ ಮನೇಲಿ ಯಾರಿಗೂ ಕನ್ನಡ ಬರಲ್ಲ, ಕೊಂಕಣಿ, ಹಾಗಾಗಿ ನನ್ನ ಮೊದಲ ಕೇಳುಗರೆ ಬಲ್ಲಾಳರು. ನಾನು ಅವ್ರಿಗೆ ನಂದೆಲ್ಲ ಕಥೆಗಳನ್ನ ಕಾದಂಬರಿಗಳನ್ನ ಓದಿ ಹೇಳ್ತಾ ಇದ್ದಿದ್ದು. ತುಂಬಾ ಬೇಜಾರ್ ಮಾಡ್ಕೊಂಡ್ರು ಬಲ್ಲಾಳರು ಹೊರಟ್ಬಿಟ್ಟಿದಾರಲ್ಲ ಅಂತ. ಅವತ್ತು ನನ್ಗನ್ನಿಸ್ತು ಎಷ್ಟು ಜನರ ಪ್ರೀತಿ ವಿಶ್ವಾಸಗಳನ್ನ ಇವ್ರು ಪಡ್ಕೊಂಡಿದಾರಲ್ಲ ಅಂತ. ಇಡೀ ಮುಂಬೈಯ ಒಂಥರ ಆರ್ದ್ರ ಹೃದಯವಾಗ್ಬಿಟ್ಟಿತ್ತು ಅವತ್ತು ಅಂತ ಅನ್ನಿಸ್ತಾ ಇತ್ತು. ಕಡೆಗೆ ಬಲ್ಲಾಳರಿಗೂ ಸ್ವಲ್ಪ ಬೇಸರವಾಯ್ತು, ನಾನು ಈ ಎಲ್ಲಾ ಪ್ರೀತಿಯನ್ನ ದೂರ ಹೋಗ್ತಿದ್ದೀನಿ. ಹೌದು, ಅವರು ಭಾವುಕರಾದ್ರು ಮಾತಾಡ್ತಾ ಇರ್ಬೇಕಾದ್ರೆ. ಅದು ತುಂಬಾ ನೆನಪಿನಲ್ಲಿದೆ ಮೇಡಮ್ ನನಗೆ. ಆಮೇಲೆ ಆ ಸಮಾರಂಭದಲ್ಲೇ SL ಭೈರಪ್ಪನವರು ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಆ ನಂತರ ನನಗೂ ಅವ್ರಿಗೂ ಒಡನಾಟ ಬೆಳೆದಿದ್ದು. ಹಾಗಾಗಿ ಬಲ್ಲಾಳರ ವಿದಾಯ ಸಮಾರಂಭನ ನಾನು ಯಾವಾಗ್ಲೂ ನೆನೆಸ್ಕೊಳ್ತಾ ಇರ್ತೀನಿ. ಬಹಳ ಅದ್ದೂರಿಯಾಗಿತ್ತು ಅದು. ಅದ್ದೂರಿ ಅಂತಂದ್ರೆ ಆತ್ಮೀಯತೆ, ಎಷ್ಟು ಜನರ ಮನಸ್ಸನ್ನ ಅವ್ರು ಮುಟ್ಟಿದಾರಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಮತ್ತೆ ತುಂಬಾ ಪೇಶನ್ಸ್ ಇತ್ತು ಅಪ್ಪನಿಗೆ. ಈಗ ಚಿತ್ತಾಲ್ರೇ ಆಗ್ಲಿ 1 hour ಮಾತಾಡಿದ್ರೆ ಇನ್ ಮಿಕ್ಕಿದವ್ರು ಮಾತಾಡಿದ್ರೆ ಅವ್ರಿಗೆ ಅಯ್ಯೋ ಸಾಕಪ್ಪ ಇವರದು ಅಂತ. ಅಪ್ಪನಿಗೆ ಪೇಶನ್ಸ್ ಹೋಗ್ತಾನಿಲ್ಲ. 1 ಅಲ್ಲ 2 hours ಅವ್ರ ಕೆ ಬರುವಂಗೆ ಅವ್ರ ಆರ್ಟ್ ವಿಷಯ ಎಲ್ಲ ಅಪ್ಪನ ಹತ್ರ ಶೇರ್ ಮಾಡೋರು. ಅಪ್ಪನಿಗೆ ಅದು ಎಬಿಲಿಟಿ ಇತ್ತು, ಪೇಶಂಟ್ ಆಗಿ ಅದನ್ನ ಕೇಳ್ಕೊಂಡು ಆಮೇಲೆ ಅವ್ರಿಗೆ ಏನೋ ಸಜೆಷನ್ಸ್ ಕೊಡೋದು. ಸೊ ಆ ಕಾರಣದಿಂದ ಅವ್ರು ತುಂಬಾ ಜನರಿಗೆ ಆಪ್ತರಾಗಿದ್ದು. ಮೇಡಮ್, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಅನೇಕ ವೈಯಕ್ತಿಕ ವಿಚಾರಗಳು ನಮ್ಗೆ ಗೊತ್ತಿರೋದಿಲ್ಲ, ಸೊ ಅದನ್ನೆಲ್ಲ ನೀವು ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಅವರ ಡಿಸಿಪ್ಲಿನ್ ಬಗ್ಗೆ, ಅವರ ಹೇಗೆ ಜೀವನ ಶೈಲಿ ಹೇಗಿತ್ತು, ಈ ತರದ ಅನೇಕ ವಿಚಾರಗಳು ನಮ್ಗೆ ತಿಳಿತು. ತುಂಬಾ ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು. ನಾನ್ ಧನ್ಯವಾದಗಳು ಹೇಳ್ಬೇಕು. ನಾನು ಅಪ್ಪನನ್ನ ಜ್ಞಾಪಿಸ್ಕೊಂಡು ಈ ತರದ ಒಂದು ಸುಂದರವಾದ ಕಾರ್ಯಕ್ರಮನ ನಿರೂಪಿಸೋದಕ್ಕೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ನಾನು ನನ್ನ ಅಕ್ಕ ಮತ್ತೆ ನನ್ನ ಅತ್ತಿಗೆ ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಕುಸುಮಕ್ಕ ಅವ್ರು ಏನಾದ್ರು ಮಾತಾಡ್ಬೇಕಾ? ಇನ್ಯಾರಾದ್ರೂ ಮಾತಾಡೋದು? ಕುಸುಮ ಬಲ್ಲಾಳ ಅವ್ರು ಏನಾದ್ರು ಹಂಚ್ಕೊಳ್ತಾರ ನೆನಪನ್ನ? ಮ್ಯೂಟ್ ಅಲ್ಲಿ ಇದ್ದೀರಾ ಮೇಡಮ್? ಮ್ಯೂಟ್ ಅಲ್ಲಿ ಇದ್ದೀರಾ? ಮಾತಾಡ್ತಾರಾ ಇಲ್ವಾ ಗೊತ್ತಾಗ್ಲಿಲ್ಲ. ಓಕೆ, ತುಂಬಾ ಸಂತೋಷ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಕಡೆಯಲ್ಲಿ ನಾನು ಒಂದು ವಿಚಾರ ಹೇಳೋದಿತ್ತು. GV ಅರುಣಾ ಸರ್, ಡಾಕ್ಟರ್ GN ಉಪಾಧ್ಯಾಯ ಸರ್, ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಮೇಡಮ್, ಶ್ರೀಮತಿ ಉಮಾ ರಾವ್, ಹೀಗೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಸಾಹಿತ್ಯಾಸಕ್ತರು ಅನೇಕರು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಆಯೋಜಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಿಜ್ಞಾಸಾ ವಾಟ್ಸ್ಆಪ್ ಸಮೂಹ ಮತ್ತು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಿಸಿದ್ರಿ ರವಿಶಂಕರ್ ಸರ್. ನಿಮಗೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಕುಸುಮಾಕ ಬಂದಿದ್ದಾರೆ, ಅನ್ಮ್ಯೂಟ್ ಆಗಿದ್ದಾರೆ. ಮಾತಾಡ್ತೀರಾ ನೀವು? ಮಾತಾಡಿ. ಬೇಕಾದಷ್ಟಿದೆ. ಎಷ್ಟು 40 ವರ್ಷದ ಅಸೋಸಿಯೇಷನ್ ನನ್ಗೆ ಮಾವನ್ ಜೊತೆ. ಅಂಡ್ ಅವರು ನನ್ಗೆ ತಂದೆ ಆಗಿದ್ರು. ತುಂಬಾ ನನ್ನನ್ನ ಸೊಸೆ ಅಂತ ಅಲ್ಲ, ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು.
ಸೊ ನನ್ಗೆ ಸಹ ಸುಮಾರು ವರ್ಷ ಎಲ್ಲಾ ಸಾಹಿತಿಗಳೊಟ್ಟಿಗೆ ಬಂದು ಮಾತಾಡೋದು, ಮೀಟ್ ಆಗೋದು, ಅವರ ಎಕ್ಸ್ಪೀರಿಯನ್ಸಸ್ ಎಲ್ಲ ಕೇಳೋದು ತುಂಬಾ ನನಗೂ ಸಹ ತುಂಬಾ ಇಂಟ್ರೆಸ್ಟ್ ಅಲ್ಲ. ಅದರಿಂದ ನನಗೆ ತುಂಬಾ ತುಂಬಾ ಒಳ್ಳೇದಾಯ್ತು. ಐ ಆಲ್ಸೋ ಗ್ರೂ ಅಪ್ ಆಸ್ ಅ ಪರ್ಸನ್, ಮೆಚೂರ್ಡ್, ಲರ್ನ್ ಸೋ ಮೆನಿ ಥಿಂಗ್ಸ್. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಅವರು ತೀರಿ ಹೋದ ದಿವಸ ನಾನು ಅವರೊಟ್ಟಿಗಿದ್ದೆ. ನನ್ಗೆ ತುಂಬಾ ಖುಷಿ, ನಾನು ಅವರ ಬದಿಯಲ್ಲಿ ಇದ್ದೆ ಅಂತ. ಇವತ್ತಿಂದೊಂದು ಅಪರೂಪದ ಕಾರ್ಯಕ್ರಮ ಆಯ್ತು. ಯಾಕೆಂತಂದ್ರೆ ಬಲ್ಲಾಳರ ಮಗಳು ಮತ್ತೆ ಸೊಸೆ ಇಬ್ರು ತಂದೆಯನ್ನ ಮಾವನನ್ನ ನೆನೆಸ್ಕೊಂಡ್ ಹಾಗೆ ಆಯ್ತು. ಕುಸ್ಮಕ್ಕ, ನಿಮ್ಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾನ್ ಧನ್ಯವಾದಗಳು ಹೇಳ್ಬೇಕು ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಿದ್ದಕ್ಕೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ. ಮುಂದಿನ ತಿಂಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿಯಾಗೋಣ. ನಮಸ್ಕಾರ. ದಯವಿಟ್ಟು ನೀವು ಮುಂದಿಂದು ಕಾರ್ಯಕ್ರಮಗಳು ಏನಿರುತ್ತೋ ನಂಗೆ ತಿಳಿಸ್ತೀರಾ ನೀವು? ಐ ವುಡ್ ಲೈಕ್ ಟು ಜಾಯಿನ್. ಖಂಡಿತ ಮೇಡಮ್. ಮುಂದಿನ ತಿಂಗಳು ಮಾರ್ಚ್ ತಿಂಗಳಿನಲ್ಲಿ ನಮ್ಮ ಕನ್ನಡದ ರಸಋಷಿಯ ಸಾಲಿನಲ್ಲಿ ಬರುವಂತಹ ಪುತಿನ ಅವರ ಮಗಳು ಅಲಮೇಲು ಅವರು ತಮ್ಮ ತಂದೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ವಿಶೇಷವಾದ ಕಾರ್ಯಕ್ರಮವೇ. ನಾವು ಲಿಂಕ್ ಕಳಿಸ್ತೀವಿ ಮೇಡಮ್. ದಿನಾಂಕ ಇನ್ನು ನಾವು ನಿಗದಿ ಮಾಡಿಲ್ಲ. ದಯವಿಟ್ಟು ಎಲ್ಲ ಸಾಹಿತ್ಯಾಸಕ್ತರು ಸೇರ್ಕೊಳ್ಬೇಕು. ಅವರು ರಸಮಯ ಕಾವ್ಯಗಳನ್ನ ನಮ್ಗೆ ಕೊಟ್ಟಿರೋರು ಪುತಿನ ಅವರು. ಅವರ ಒಂದು ಕಾರ್ಯಕ್ರಮದಲ್ಲಿ ಅವರ ನೆನಪನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಅದೇ ನಾನು ನಾನ್ ಮಾತಾಡಕ್ ಆಗ್ಲಿಲ್ಲ, ಬಟ್ ಹಾವನೂರ್ ಅವರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಿವೇದಿತಾ ಅವ್ರು ಮಾತಾಡಿದ್ರು. ನನ್ಗೆ ಆಕ್ಚುಲಿ ಅಂಕಲ್ ತುಂಬಾ ಹತ್ತಿರದ ಪರಿಚಯ ಆಕ್ಚುಲಿ, ಬಟ್ ನನ್ಗೆ ಆದ್ರೂ ಎಷ್ಟೋ ವಿಷಯ ಅವಳು ಹೇಳಿದ್ಮೇಲೆ ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಅನ್ನಿಸ್ತು. ಈ ತರ ನೀವು ಕಾರ್ಯಕ್ರಮ ಮಾಡೋದ್ರಿಂದ ಗೊತ್ತಾಗತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನಮ್ ತಂದೆ ಹೋದಾಗ ಪೂರಾ ಕಾರ್ಯ ನಿರ್ವಹಿಸಿದ್ದು ಹಾವನೂರ್ ಅಂಕಲ್. ಅವ್ರು ತುಂಬಾ ಅಂದ್ರೆ ತುಂಬಾ ಅಪ್ಸೆಟ್ ಆಗಿದ್ರು. ಅವ್ರ ಕ್ಲೋಸೆಸ್ಟ್ ಫ್ರೆಂಡ್ ಅವರು. ಸೊ ಅವರೇ ಬಂದು ನಿಂತು, ಆಮೇಲೆ ನಂಗೆ ನೆನಪು ಚಿದಾನಂದ ಮೂರ್ತಿಗೆ ಫೋನ್ ಮಾಡಿ, ಏನು ಇಂತ ಒಂದು ದೊಡ್ಡ ಸಾಹಿತಿ ಹೋಗಿದ್ದಾರೆ, ನೀವೇನಾದ್ರೂ ಪೊಲೀಸ್ ಎಸ್ಕಾರ್ಟ್ ಅದೆಲ್ಲ ಇಡುವ ವಾಡಿಕೆ ಇದೆಯಾ ಇಲ್ವಾ, ಅವ್ರಿಗೆಲ್ಲ ಅರೇಂಜ್ ಮಾಡಿ ಅಂತ ಎಲ್ಲ ಬೈದು, ಆಮೇಲೆ ನೆನಪು 1 ಗಂಟೆಗೆ ಇದು ಫ್ಯೂನರಲ್ಗೆ ಕ್ರಿಮೇಷನ್ಗೆ ನಾವು ಬುಕ್ ಮಾಡಿದ್ವಿ. ಅಲ್ಲಿ ಹೋಗ್ಬೇಕು ಅಂತ ಆಗುವಾಗ ಅಶೋಕ್ ಅವರು ಮಿನಿಸ್ಟರ್, ಬಿಜೆಪಿ ಮಿನಿಸ್ಟರ್, ಅವರು ಸ್ವಲ್ಪ ನಿಲ್ಲಿ, ನಾನ್ ಬರ್ತಾ ಇದ್ದೇನೆ, ದಾರಿಯಲ್ಲಿ ಇದ್ದೇನೆ ಹೇಳಿ ಆಲ್ಮೋಸ್ಟ್ 1 ಕಾಲ್ ಆಯ್ತು. ಅವನು ಹೇಳಿದ್ರು, ನಾವು ಯಾವ ಮಿನಿಸ್ಟರಿಗೂ ಕಾಯಲ್ಲ, ಟೈಮ್ ಆಗೋಯ್ತು, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ನಂಗೆ ಅದು ಒಂಥರ ಅವರು ನಿಂತು ಅದೆಲ್ಲ ಮಾಡಿದ್ರಲ್ಲ, ಅದು ಇನ್ನು ಕಣ್ಣು ಮುಂದೆ ಇದೆ. ಸೊ ತುಂಬಾ ಅವರದ್ದು ಪ್ರೋಗ್ರಾಮ್ ತುಂಬಾ ನಾನು ಇಷ್ಟಪಟ್ಟೆ. ಅದರಿಂದಾಗಿ ಹೇಳ್ದೆ, ನೀವು ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಇದ್ರು ನಂಗೆ ತಿಳಿಸಿ, ನಾನು ಖಂಡಿತ ಜಾಯಿನ್ ಆಗ್ತೀನಿ. ಆಯ್ತು ಮೇಡಮ್, ಹೇಳ್ತೀವಿ. ಖಂಡಿತ ಧನ್ಯವಾದ. ಮತ್ತೆ ಒಂದೇ ಒಂದು ಸೂಚನೆ ಎಲ್ಲಾ ಸಹೃದಯರಿಗೆ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ತಿಂಗಳು ನಡೆಯುವಂತ ಕಾರ್ಯಕ್ರಮ ಸಾಯಂಕಾಲ ಇರೋದಿಲ್ಲ, ಬೆಳಗ್ಗೆ ಇರುತ್ತೆ. ಯಾಕೆಂದ್ರೆ ಅವರು ಶ್ರೀಮತಿ ಅಲಮೇಲು ಅವರು ಅಮೆರಿಕದಲ್ಲಿ ಇರೋದ್ರಿಂದ ಅವ್ರ ಸಮಯಕ್ಕೆ ಹೊಂದಿಸ್ಕೊಂಡು ಇಟ್ಕೊಂಡಿದೀವಿ. ಎಲ್ರು ದಯವಿಟ್ಟು ತಪ್ಪದೆ ಅದನ್ನ ನಾವು ಕಳಿಸ್ತೀವಿ, ಎಲ್ರು ಬಂದು ಭಾಗವಹಿಸ್ಬೇಕು ಅಂತ ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಎಲ್ಲರಿಗೂ ಧನ್ಯವಾದ. ಕವಿತಾ ಅವರು ಒಂದು ಮುಖ್ಯ ವಿಷಯವನ್ನ ಹೇಳಿದ್ರು. ಯಾಕಂದ್ರೆ ನಾವು ಯಾವಾಗ್ಲೂ ಸಾಯಂಕಾಲ 5:00ವರೆಗೆ ಕಾರ್ಯಕ್ರಮ ಇಡೋದು. ಇದೊಂದು ಕಾರ್ಯಕ್ರಮವನ್ನ ಬೆಳಗ್ಗೆ 11 ಗಂಟೆಗೆ 10:00ವರೆಗೆ ಇಡ್ತೀವಿ. ಅದನ್ನ ನಿಮಗೆ ಸಮಯ ತಿಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ಅಂಜಲಿ ಮೇಡಮ್, ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ.